Shubhodaya. I am ready for the change, positive change. I am ready for positive change. Sujata madam, good morning. Shubha Good madam, morning. Shubha Good madam. morning, Shubha. ಸುಜಾತ ಮೇಡಮ್ಗೆ ರಜೆನಾ ಇವತ್ತು? ಗುಡ್ ಮಾರ್ನಿಂಗ್ ಗಿರಿಜಾಂಬಾ ಮೇಡಮ್. ಗುರುಗಳೇ ಶುಭೋದಯ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಶುಭಾ ಮೇಡಮ್. ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಎಸ್, ವೆರಿ ಗುಡ್. ಪರಿಸ್ಥಿತಿ ಹೇಗೆ ಇರಲಿ ಅದನ್ನ ಪಾಸಿಟಿವ್ ಆಗಿ ಚೇಂಜ್ ಮಾಡ್ತೀನಿ ನಾನು ಅನ್ನೋ ಒಂದು ಸಂಕಲ್ಪವನ್ನ ನಾವು ಮಾಡಿದ್ದೇವೆ ಅಲ್ವಾ? ಸಂಡೇ ಅಲ್ವಾ ಇವತ್ತು? ನೋಡಿ, ಇದು ಕೂಡ ಒಂದು ಇದು ಸಬ್ಕಾನ್ಶಿಯಸ್ ಮೈಂಡ್ ಅಲ್ಲಿ ಇವತ್ತು ಭಾನುವಾರ ಸ್ವಲ್ಪ ಲೇಟಾಗಿ ಜಾಯಿನ್ ಆದ್ರೆ ನಡೆಯುತ್ತೆ ಅನ್ನೋದು ತುಂಬಾ ಜನದ ತಲೆನಲ್ಲಿ ಇರುತ್ತೆ, ಹೌದಲ್ವಾ? ಹಾಗಾಗಿ ನೋಡಿ, 5, 6 ಆದ್ರೂ ಇನ್ನೂ ಜನ ಬಂದಿಲ್ಲ, ಬರ್ತಾ ಇದ್ದಾರೆ ಆನ್ ದ ವೇ. ಲೋಕೇಶ್ ಸರ್ ಶುಭೋದಯ. ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಓಕೆ, ಗುಡ್ ಮಾರ್ನಿಂಗ್ ಟು ಆಲ್. ಥ್ಯಾಂಕ್ ಯು. ಇವತ್ತು ಕತೆನೂ ಹೇಳಲ್ಲ, ಅಫರ್ಮೇಶನ್ ಮಾಡ್ಸಲ್ಲ. ಕೆಲವೊಬ್ಬರಿಗೆ ಕೆಲವೊಂದು ಡೌಟ್ ಇರುತ್ತೆ, ಕೆಲವೊಂದು ಟಿಪ್ಸ್ ಬೇಕಾಗಿರುತ್ತೆ. ಸೊ ಹಾಗಾಗಿ ಲೋಕೇಶ್ ಸರ್ ಏನಿದ್ದಾರೆ, ಪ್ರಾಣಾಯಾಮ ಮಾಡಿಸ್ತಾ ಇದ್ದಾರಲ್ಲ ನಿಮಗೆಲ್ಲ, ಅವರು ಕಳೆದ 17-18 ವರ್ಷದಿಂದ ಅಸ್ಟ್ರಾಲಜಿಯನ್ನು ಅಭ್ಯಾಸ ಮಾಡಿ ತುಂಬ ಜನಗಳಿಗೆ ಅಸ್ಟ್ರಾಲಜಿ ಬಗ್ಗೆ ಜ್ಯೋತಿಷ್ಯವನ್ನ ಹೇಳ್ತಾ ಇದ್ದಾರೆ. ಡೇಟ್ ಆಫ್ ಬರ್ತ್ ಕೊಟ್ಟು ಅವರ ನಂಬರನ್ನು ಬೇಕಾದ್ರೆ ನೀವು ಪರ್ಸ್ನಲ್ ಆಗಿ ತಗೊಂಡು ಕೇಳ್ಕೋಬಹುದು. ಇವತ್ತು ಅದರ ಪ್ರಕಾರ ಒಂದಷ್ಟು ನಿಮಗೆ ಮಾಹಿತಿಗಳನ್ನು ಕೊಡ್ಲಿಕ್ಕಿದ್ದಾರೆ. ಸೊ ಇನ್ಮೇಲೆ ಸಂಡೇ ಹಿಂಗೆ ಬೇರೆ ಬೇರೆ ಸ್ವಲ್ಪ ವಿಷಯಗಳನ್ನು ತಿಳ್ಕೊಳ್ಳೋಣ. ಪ್ರಾಣಾಯಾಮ ಹೆಂಗೂ ನಿಮಗೆ ಹೇಳ್ಕೊಟ್ಟಿದ್ದೀವಿ, ಹೇಗೆ ಮಾಡಬೇಕು ಏನು ಅಂತ. ಮನೆಯಲ್ಲೇ ಕೂಡ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಆದಷ್ಟು ನಿಮಗೆ ಹೊಸ ಹೊಸ ವಿಷಯಗಳನ್ನು ಹೊಸ ಹೊಸ ರೀತಿಯಲ್ಲಿ ಖರ್ಚಿಲ್ಲದೆ ತಿಳ್ಕೋಬೇಕು ಎಲ್ಲರೂ ಅನ್ನೋದು ಒಂದು ನಮ್ಮ ಉದ್ದೇಶ. ಸೊ ಹಾಗಾಗಿ ಇವತ್ತೊಂದಷ್ಟು ಟಿಪ್ಸ್ಗಳನ್ನು ಹೇಳಲಿಕ್ಕಿದ್ದಾರೆ. ನಿಮ್ಗೆ ಏನೇನೆಲ್ಲ ಯೂಸ್ ಆಗುತ್ತೆ ದಯವಿಟ್ಟು ಬರ್ಕೊಳ್ಳಿ, ಕಾಪಿ ಪೆನ್ ತೆಗೆದಿಟ್ಕೊಳ್ಳಿ. ಈಗ ಅವತ್ತು ಅವ್ರು ಹೇಳುವಂಥ ಕೆಲವು ಟಿಪ್ಸ್ಗಳನ್ನ ತಗೊಳ್ಳಿ. ನಿಮ್ಮ ಮನೆಯಲ್ಲಿ ಏನಾದ್ರು ಆ ಥರ ಇದ್ದರೆ ಅದನ್ನು ಚೇಂಜಸ್ ಮಾಡಿ. ಈಗ ಪದೇ ಪದೇ ಒಂದೇ ಪ್ಯಾಟ್ರನ್ ನಮಗೆ ಬರ್ತಾ ಇರುತ್ತೆ. ಈಗ ಏನೋ ಒಂದು ಬಿಸ್ನೆಸ್ ಮಾಡ್ತೀವಿ, ಪದೇ ಪದೇ ಸೋಲ್ ಆಗ್ತಾ ಇರುತ್ತೆ. ಹಾಗಾಗಿ ಆ ಥರದ್ದೆಲ್ಲ ಕೆಲವೊಂದೆಲ್ಲ ಸುಮಾರು ಟಿಪ್ಸ್ ಹೇಳಲಿಕ್ಕಿದ್ದಾರೆ ಇವತ್ತು. ಏನೇನು ಹೇಳ್ತಾರೆ ಅಂತ ನೋಡೋಣ. ಸೊ ಹಾಗಾಗಿ ಎಲ್ಲರೂ ಓಪನ್ ಮೈಂಡಲ್ಲಿ ಕೂತ್ಕೊಳ್ಳಿ. ಪ್ರತಿಯೊಂದು ವಿದ್ಯೆನೂ ಬೇಕು ನಮಗೆ, ಅಲ್ವಾ?
ಒಂದೊಂದ್ಸರಿ ನಾವು ಎಷ್ಟೇ ಕಷ್ಟಪಡ್ತಾ ಇರ್ತೀವಿ, ತುಂಬ ಎಫರ್ಟ್ ಆಗ್ತಾ ಇರ್ತೀವಿ, 100% ಎಫರ್ಟ್ ಆಗ್ತಾ ಇರ್ತೀವಿ, ಬಟ್ ನಮಗೆ 5 to 10% ಕೂಡ ರಿಸಲ್ಟ್ ಬರ್ತಾ ಇರಲ್ಲ. ಅದಕ್ಕೇನು ಕಾರಣ? ನಾವೇನಾದ್ರು ತಪ್ಪು ಮಾಡ್ತಾ ಇದ್ದೀವಾ, ಅಥವಾ ಸರಿಯಾದ ರೀತಿನಲ್ಲಿ ಮಾಡ್ತಾ ಇಲ್ವಾ, ಅಥವಾ ನಮ್ಮ ಗ್ರಹಗತಿಗಳೇನಾದ್ರು ಇದಾಗಿರುತ್ತಾ? ಹಿಂಗೆ ಸುಮಾರೆಲ್ಲ ಇರುತ್ತೆ ಅಲ್ವಾ, ಅದ್ರ ಬಗ್ಗೆ ಎಲ್ಲ ನಾಲೆಡ್ಜು ಸಿಗುತ್ತೆ ಇವತ್ತು. ಹಾಗೆ ಯಾರಿಗಾರು ತುಂಬ ಸಮಸ್ಯೆ ಇದೆ, ಡೇಟ್ ಆಫ್ ಬರ್ತ್ ನಿಮಗೆ ಗೊತ್ತಿದೆ ಅಂದರೆ ಪರ್ಸ್ನಲ್ ಆಗಿ ಕೂಡ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಕೋಬಹುದು. ನೀವು ಕೇಳಬಹುದು ಏನು ಅಂತೇಳಿ, ಏನು ದೇಶ ನಡೀತಾ ಇರುತ್ತೆ, ಏನು ಇದು, ಯಾವ ಏನಾದರೂ ಸಮಸ್ಯೆ ಇದೆಯಾ ಗ್ರಹಗತಿಗಳಿಂದ ಕೂಡ ಕೇಳ್ಕೋಬಹುದು. ಸೊ ಹಾಗಾಗಿ ತಡ ಮಾಡೋದು ಬೇಡ, ಬರೋರು ಬರ್ತಾ ಇರಲಿ. ನಾವು ನಿನ್ನೆ ರಾತ್ರಿನೇ ಎಲ್ಲ ಹಾಕಿದ್ವಿ. ಜ್ಯೋತಿಷ್ಯದ ಪ್ರಕಾರ ಒಂದಷ್ಟು ಸಲಹೆಗಳು ಸಿಗ್ತವೆ ನಿಮಗೆ ಇವತ್ತು ಅಂತ. ಬಟ್ ಯಾಕೆ ಸಂಡೇ ಚೆನ್ನಾಗಿ ಬರೋಕ್ಕೆ ಡಿಲೇ ಮಾಡ್ತಾ ಇದ್ದಾರೆ? ಟೈಮ್ ವೇಸ್ಟ್ ಮಾಡೋದು ಬೇಡ. ನಾನು ಲೋಕೇಶ್ ಸರ್ನ ವೆಲ್ಕಮ್ ಮಾಡ್ತೀನಿ. ಅವರಿನ್ನ ಆಮೇಲೆ ಮಾತಾಡ್ತಾರೆ ಮುಂದೆ, ಓಕೆನಾ? ಸೊ ಲೋಕೇಶ್ ಸರ್, ವೆಲ್ಕಮ್ ಟು ಅವರ್ ಫ್ಯಾಮಿಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಒಂದು 7-8 ಜನ ಮಾತ್ರ ಬಂದಿದ್ದಂಗಿದೆ ಇವತ್ತು. ಹೌದು, ಸಂಡೇ ಅಲ್ವಾ? ಯಾವುದೇ ಜ್ಞಾನ ಯಾರಿಗೂ ಕಾಯೋದಿಲ್ಲ, ಅದಕ್ಕೆ ನಾವು ಕಾಯ್ತಾ ಕೊಡ್ತಿರ್ಬೇಕು. ಅಂದ್ರೆ ಯಾವುದೇ ವಿಚಾರ ನಾವು ಕಲಿಬೇಕು ಅಂದ್ರೆ ನಮಗೆ ಶ್ರದ್ಧೆ ಇರಬೇಕು. ನಾನು ನೆನ್ನೆನೆ ಹೇಳಿದೆ, ಮೊದಲನೇದು ನಂಬಿಕೆ, ಇದು ಶ್ರದ್ಧೆ. ಎರಡನೇದು ನಂಬಿಕೆ, ಮೂರನೇದು ಅನುಷ್ಠಾನ. ಈ ಮೂರಲ್ಲಿ ಯಾವುದೇ ಒಂದು ಮಿಸ್ ಆದ್ರೂ ನಿಮ್ಗೆ ಯಾವುದೇ ರೀತಿ ಉಪಯೋಗ ಆಗಲಿಲ್ಲ. ಸೊ ಇವು ಮೂರನ್ನ ನೀವು ಕರೆಕ್ಟಾಗಿ ಇಟ್ಕೋಬೇಕು. ಎಷ್ಟೋ ಜನಕ್ಕೆ ಆಸಕ್ತಿನೇ ಇರಲ್ಲ, ಶ್ರದ್ಧೆನೇ ಇರಲ್ಲ, ಏನೋ ಮಾಡ್ಬೇಕಲ್ಲ ಅಂತ ಮಾಡ್ತಾ ಇರ್ತಾರೆ, ಆಯ್ತಾ? ಇನ್ ಕೆಲವ್ರಿಗೆ ನಂಬಿಕೆನೇ ಇರಲ್ಲ ವಿಚಾರದಲ್ಲಿ. ಏನೋ ಹೇಳಿದಾರೆ ಹಿರಿಯರು ನಮ್ಮ ಮನೆಯಲ್ಲಿ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಮನೇಲೆಲ್ಲ ಮಾಡ್ತಾರೆ, ನಾವು ಅವ್ರು ಮಾಡ್ತಾ ಇದ್ರು ನಾವು ಮಾಡೋಣ ಅಂತ. ನಂಬಿಕೆ ಇಲ್ಲ ಅದ್ರ ಮೇಲೆ, ಒಟ್ಟಲ್ಲಿ ಅವ್ರು ಮಾಡ್ತಾ ಇದ್ರು ನಾವು ಮಾಡೋಣ ಅಷ್ಟೇ. ಇನ್ ಮೂರನೇದು ಆ ಅನುಷ್ಠಾನ ಅನ್ನೋದಿದೆಯಲ್ಲ, ಅಂದ್ರೆ ಅದನ್ನ ಕನ್ಸಿಸ್ಟೆನ್ಸಿ ಅಂತ ಕರಿತೀವಲ್ಲ, ಅದು ಕೂಡ ಯಾವ ತರ ಥಿಂಕ್ ಮಾಡಿದ್ರೆ ಜನ ಅಂತಂದ್ರೆ, ಮಾಡ್ಬೇಕಂತೆ, ಅದ್ ಮಾಡ್ಲೇಬೇಕಂತ ಮಾಡೋಣ ಅಷ್ಟೇ, ಬಿಡಬಾರ್ದಂತೆ, ಬಿಟ್ರೆ ಏನೋ ಸುಮ್ಮನೆ ಅಂದ್ರೆ ಗೊತ್ತಾಯ್ತಲ್ಲ. ಎಷ್ಟೋ ವಿಚಾರಗಳು ಆ ತರನೇ ಮಾಡ್ಕೊಂಡು ಹೋಗ್ತಾ ಇರೋದು. ಇವತ್ತು ನಿಮ್ಗೆ ನಾನು ವಿಷಯಗಳನ್ನ ಹೇಳ್ತಾ ಹೋಗ್ತೀನಿ, ಕೊನೆಗೆ ನಿಮ್ಗೆ ಅನ್ಸ್ಬೋದು, ಹೌದಾ ಈ ರೀತಿನೂ ವರ್ಕ್ ಆಗುತ್ತಾ, ಈ ರೀತಿ ಎಲ್ಲ ಇತ್ತ ಅಂತ ನಿಮ್ಗೆ ಅನ್ಸ್ಬಿಡುತ್ತೆ. ಯಾಕೆಂದ್ರೆ ನೀವು ಇವತ್ತು ಏನು ಆಚರಣೆಗಳನ್ನ ಮಾಡ್ತಿರಲ್ಲ, ಹಬ್ಬ ಹರಿದಿನಗಳು ಅಂತ ಆಚರಣೆ ಮಾಡ್ತಿರಲ್ಲ, ಅವೆಲ್ಲವೂ ಅದರಲ್ಲಿ ಒಂದಷ್ಟು ಇದೆ ಹಬ್ಬಗಳು, ಅವೆಲ್ಲವೂ ಪರಿಹಾರಗಳೇ. ನಿಮ್ಗೆ ಗೊತ್ತಿಲ್ಲ ಅದು. ಅಂದ್ರೆ ಮಾಡ್ತಾ ಇದ್ರು ನಾವು ಮಾಡೋಣ, ಮಾಡ್ತಾ ಇದ್ರು ನಾವು ಮಾಡೋಣ, ಇಷ್ಟೇ ಗೊತ್ತಿರೋದು ನಿಮ್ಗೆ. ಬಟ್ ಅವೆಲ್ಲಾನು ಪರಿಹಾರಗಳು. ಹೌದಾ? ಹಬ್ಬಗಳು ಪರಿಹಾರಗಳ? ನಿಜವಾಗೂ ಪರಿಹಾರಗಳು ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಆಯ್ತಾ? ಅದರಲ್ಲಿ ಕೆಲವೊಂದು ಹಬ್ಬ, ಕೆಲವೊಂದು ದೇವರನ್ನ ಜಯಂತಿನೋ ಅಥವಾ ದೇವರಿಗೆ ಸಂಬಂಧಪಟ್ಟಂಗೆ ಏನೋ ಒಂದು ವಿಶೇಷವಾದ ಆರಾಧನೆಗೋ ಇದಕ್ಕೆ ಬಳಸ್ತಾರೆ, ಅದು ಬೇರೆ ವಿಚಾರ. ಆದರೆ ಇನ್ನೂ ಕೆಲವೆಲ್ಲ ಏನಿದಾವಲ್ಲ ಆಚರಣೆಗಳು, ಅವೆಲ್ಲ ಬಂದು ನಮ್ಮ ಅಭಿವೃದ್ಧಿ, ಆರೋಗ್ಯ ದೃಷ್ಟಿಯಲ್ಲಿ ಇಟ್ಕೊಂಡೇ ಮಾಡಿರ್ತಕ್ಕಂಥವು ಆಚರಣೆಗಳೆಲ್ಲ. ಸೊ ಅದ್ರ ಬಗ್ಗೆ ಒಂದೊಂದಾಗಿ ಮಾತಾಡ್ತಾ ಹೋಗ್ತೀನಿ ನಾನು. ಫಸ್ಟ್ ಸಮಸ್ಯೆಗಳ ಬಗ್ಗೆ ಮಾತಾಡೋಣ. ಈಗ 1 ನಿಮಿಷ, ಎಷ್ಟು ಜನ ಬಂದಿದ್ದಾರೆ? 8 ಜನ ಆದ್ರು. ಕರ್ಮ ಆಕ್ಟಿವೇಟ್ ಆಯ್ತು, ಇರ್ಲಿ. ಸಮಸ್ಯೆಗಳು ಸಾಮಾನ್ಯವಾಗಿ ಸರ್ವೇ ಸಾಮಾನ್ಯ ಸಮಸ್ಯೆಗಳು ಏನೇನಿರ್ತವೆ ಮನೆಗಳಲ್ಲಿ, ಎಲ್ಲಾ ಮನೆಗಳಲ್ಲೂ? ಮೊದಲನೇದು ಆರೋಗ್ಯ, ಆಯ್ತಾ? ಯಾಕೋ ದುಡ್ಡು ಅಂದ್ರೆ ಎಲ್ಲ ಇದೆ, ಮನೇಲೆಲ್ಲ ಚೆನ್ನಾಗೇ ಮಾಡ್ಕೊಂಡು ತಿಂತೀವಿ, ಎಲ್ಲ ಮಾಡ್ತೀವಿ, ಆದ್ರೂ ಒಬ್ಬರಾದ್ಮೇಲೆ ಒಬ್ರಿಗೆ ಏನಾದ್ರೂ ಒಂದು ಆರೋಗ್ಯ ಸಮಸ್ಯೆ ಬರ್ತಾನೆ ಇರ್ತದೆ ಅಂತ ಒಂದು ಮೊದಲನೇದು. ಇನ್ನೆರಡನೇ ಸಮಸ್ಯೆ, ಏನೋ ಎಲ್ಲಾ ಸೇರಿ ದುಡಿತೀವಿ, ಎಲ್ಲಾ ಮಾಡ್ತೀವಿ, ಸಿಕ್ಕಾಪಟ್ಟೆ ಕಷ್ಟಪಡ್ತೀವಿ, ಆದ್ರೂ ಅಭಿವೃದ್ಧಿ ಇಲ್ಲ, ಏಳಿಗೆ ಇಲ್ಲ ಅಲ್ವಾ? ಇದು ಎರಡನೇ ಸಮಸ್ಯೆ. ಇನ್ನ ಮೂರನೇ ಸಮಸ್ಯೆ, ಏನೋ ಮನ್ಸ ಒಬ್ಬರಿಗೊಂದು, ಅಂದ್ರೆ ಮನೇಲಿ ಅಷ್ಟು ಜನ ಇದ್ದೀವಿ, ಒಬ್ರಿಗೊಬ್ರಿಗೆ ಹೊಂದಾಣಿಕೆನೇ ಇಲ್ಲ. ಅವ್ರ ಕಂಡ್ರೆ ಇವ್ರಿಗಾಗಲ್ಲ, ಇವ್ರ ಕಂಡ್ರೆ ಅವ್ರಿಗಾಗಲ್ಲ,
ಯಾವಾಗ್ಲೂ ಏನಾದ್ರೂ ಒಂದ್ ಸಣ್ಣ ವಿಚಾರಕ್ಕೆ ಜಗಳ ತೆಗಿತೀವಿ, ಬರೀ ಕಿತ್ತಾಟ ಅಂತ, ಅಂದ್ರೆ ಹೊಂದಾಣಿಕೆ ಸಮಸ್ಯೆ. ಇನ್ನು ಅದು ಬಿಟ್ರೆ 4ನೇ ಸಮಸ್ಯೆ ಹಣಕಾಸಿಂದು. ದುಡಿತಾ ಇದ್ದೀವಿ, ದುಡ್ಡು ಬರುತ್ತೆ, ನಿಲ್ತಾ ಇಲ್ಲ, ಈ ತರ ಸಮಸ್ಯೆ. ಇವು ಮೇಜರ್ ಆಗಿ ಇವೆ 4-5 ಸಮಸ್ಯೆಗಳು ಅಷ್ಟೇ ಬರೋದು. ಇಲ್ಲ ಅಂದ್ರೆ ಯಾವ್ದೋ ಒಂದು ಉದ್ಯೋಗ ಮಾಡ್ತಾ ಇದೀವಿ, ಯಾಕೋ ಉದ್ಯೋಗದಲ್ಲಿ ನಮ್ಗೆ ಸರಿಯಾದ ರೀತಿಯಲ್ಲಿ ಮನ್ನಣೆ ಸಿಗ್ತಾ ಇಲ್ಲ, ಅಂದ್ರೆ ನಾನ್ ಪಡೋ ಕಷ್ಟಕ್ಕೆ ನನ್ಗೆ ಒಂದೊಳ್ಳೆ ಸ್ಯಾಲ್ರಿ ಇಲ್ಲ, ಅಥವಾ ಪ್ರಮೋಷನ್ ಇಲ್ಲ, ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅಂತ ಒದಾಡ್ತಿರ್ತಾರೆ. ಸೊ ಆಲ್ಮೋಸ್ಟ್ ನೋಡ್ಕೊಂಡಾಗ ಈ ನಾನು ಮೊನ್ನೆ ಒಂದು ಸ್ಟಾರ್ಟಿಂಗ್ ಡೇ ಒಂದು ಹೇಳಿದ್ದೆ, ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯಸ್ಸು, ಅಭಿವೃದ್ಧಿ. ಈ 6 ವಿಚಾರಗಳಲ್ಲೇ ಸಮಸ್ಯೆಗಳು ಇರ್ತವೆ. 6 ಸಮಸ್ಯೆ ಇರೋದು, ಬಿಟ್ಟು ಏನೂ ಇಲ್ಲ. ಸುಖ ಇಲ್ಲ ಸ್ವಾಮಿ, ಶಾಂತಿ ಇಲ್ಲ ಸ್ವಾಮಿ ಅಂದ್ರೆ ಮನೇಲಿ ಹೊಂದಾಣಿಕೆ ಇಲ್ಲ ಅಂದ್ರೆ ನಿಮ್ ಹತ್ರ ಎಲ್ಲ ಇದೆ, ಸುಖ ಇಲ್ಲ ಅಂದ್ರೆ ಅನುಭವಿಸಕ್ ಆಗ್ತಾ ಇಲ್ಲ. ಸೊ ಸುಖ ಇಲ್ವಾ? ಎಲ್ಲಾರು ಇದ್ದೀವಿ, ಎಲ್ಲ ಚೆನ್ನಾಗಿದೆ, ವ್ಯವಸ್ಥೆಗಳೆಲ್ಲ ಇದೆ, ಆದ್ರೂ ಒಬ್ರೊಬ್ರಿಗೆ ಹೊಂದಾಣಿಕೆ ಇಲ್ಲ. ಅಕ್ಕಪಕ್ಕದ ಜನ ಮನೆಯವ್ರ ಜೊತೆ ನಮ್ಗೆ ಚೆನ್ನಾಗಿ ಸಂಬಂಧಗಳಿಲ್ಲ. ಏನೋ ಒಂಥರ ಕಿತ್ತಾಟ ತಿಕ್ಕಾಟ, ಅವ್ರು ನಮ್ಮನ್ ಕಂಡ್ರೆ ಆಗಲ್ಲ, ಈರ್ಷ್ಯೆ ಪಡ್ತಾರೆ. ಏನದ್ರರ್ಥ? ಶಾಂತಿ ಇಲ್ಲ. ಈಗ ನಿಮ್ಮನ್ ಕಂಡ್ರೆ ಆಗದೆ ಇರೋರು ನಿಮ್ ಜೊತೆ ಇದ್ರೆ ನೀವು ಶಾಂತಿಯಿಂದ ಹೆಂಗಿರಕ್ಕಾಗತ್ತೆ? ಅವ್ರ ಕಾಲ್ ಕೇಳ್ಕೊಂಡು ಜಗಳ ಬಿಡಕ್ ರೆಡಿ ಆಗಿರ್ತಾರಲ್ಲ, ಆಯ್ತಾ? ನೆಮ್ಮದಿ ಇಲ್ಲ. ಯಾಕೆ ನೆಮ್ಮದಿ ಇಲ್ಲ ಅಂದ್ರೆ ನೀವೇನ್ ಮಾಡ್ತಾ ಇದ್ರೋ ಅದ್ರಲ್ಲಿ ನೀವು ತೃಪ್ತಿ ಇಲ್ಲ ನಿಮ್ಗೆ. ನೀವು ಅತೃಪ್ತರಾಗಿರೋವರೆಗೂ ನಿಮ್ಗೆ ನೆಮ್ಮದಿ ಸಿಗಲ್ಲ. ಇನ್ನ 4ನೇದು ಆರೋಗ್ಯ. ಆರೋಗ್ಯ ಸಮಸ್ಯೆ ಹಲವಾರು ಕಾರಣಗಳಿಂದ ಬರುತ್ತೆ. ಅದು ಜಾತಕ ರೀತಿ ನೋಡಿದಾಗ ನಾನು ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ, ಯಾವುದೇ ವೈಯಕ್ತಿಕವಾಗಿ ಯಾವ್ದು ಜಾತಕ ವಿಶ್ಲೇಷಣೆ ನಾನು ಇಲ್ಲಿ ಮಾಡ್ತಾ ಇಲ್ಲ, ಜನರಲ್ ಆಗಿ ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಏನಿಂದ ಬರುತ್ತೆ? ನಮ್ಮ ಜೀವನ ಶೈಲಿಯಿಂದ ಬರುತ್ತೆ. ಅದು ಬಿಟ್ರೆ ದಶಾಭಕ್ತಿಗಳ ಪ್ರಕಾರ ದುಸ್ಥಾನಗಳು ಅಂತ ಇದ್ದಾವೆ, ಅದರಲ್ಲಿ 6ನೇ ಮನೆ 8ನೇ ಮನೆ ಎಲ್ಲ ಆಕ್ಟಿವೇಟ್ ಆದಾಗ ಕೆಲವು ಕಾಯಿಲೆಗಳು ಬರ್ತವೆ, ಅವು ನಮ್ಮನ್ನ ಕಾಡ್ತವೆ. ಆದ್ರಿಂದ ಬೇರೆ ಬೇರೆ ಸಮಸ್ಯೆಗಳು ಬರುತ್ತೆ, ಅದಕ್ಕೆ ಪರಿಹಾರಗಳು ಇದೆ, ಮಾಡ್ಕೋಬಹುದು, ತೊಂದರೆ ಇಲ್ಲ. ಅಂದ್ರೆ ಅದಾಗೆ ಬರೋದು ಬೇರೆ, ನಾವಾಗೆ ಬರ್ಸ್ಕೊಳ್ಳೋದು ಬೇರೆ, ಆಯ್ತಾ? ಇನ್ನ ಕೆಲವು ಮನೆಗಳಲ್ಲಿ ನೋಡಿ ಆಯಸ್ಸು ಪೂರ್ಣ ಆಗೋದೇ ಇಲ್ಲ, ಅಂದ್ರೆ ತುಂಬಾ ಕಡಿಮೆ ಏಜಿಗೆ ಸತ್ತೋಗ್ಬಿಡ್ತಾರೆ. ಯಾಕೋ ನಮ್ಮ ಮನೇಲಿ ತುಂಬಾ ಕಡಿಮೆ ವಯಸ್ಸಿಗೆ ನಮ್ಮ ಮಗ ಹೋಗ್ಬಿಟ್ಟ, ಇನ್ಯಾರೋ ಹೋಗ್ಬಿಟ್ರು, ಅಂದ್ರೆ ಅಕಾಲಿಕ ಮೃತ್ಯು ಅಂತ. ಆಯಸ್ಸು ಕಡಿಮೆ ಇರೋದು ಕೆಲವರಿಗೆಲ್ಲ. ಏನೋ ಏನ್ ಕರ್ಮ ಮಾಡಿದ್ವು ಏನೋ, ನಾವು ನಮ್ಮ ಎತ್ತು ಮಕ್ಕಳು ನಮ್ಮ ಕಣ್ಣು ಮುಂದೆನೆ ಸತ್ತೋದ್ರು, ಈ ತರ ಎಲ್ಲ ಕೆಲವೆಲ್ಲ ಇರ್ತದೆ. ಅಂದ್ರೆ ಎಲ್ಲರ ಮನೇಲಲ್ಲ, ಕೆಲವ್ರ ಮನೇಲಿ ಇರ್ತದೆ. ಇನ್ನು ಅದು ಬಿಟ್ಟು ಅಭಿವೃದ್ಧಿ. ಅಭಿವೃದ್ಧಿ ಅಂದ್ರೆ ಹಣಕಾಸಿನ ವಿಚಾರವಾಗಿರ್ಬೋದು, ದಿನೇ ದಿನೇ ಗ್ರೋತ್. ಅಂದ್ರೆ ಇವಾಗ ಮೊದ್ಲೆಲ್ಲೋ ಬಾಡಿಗೆ ಮನೇಲಿ ಇದ್ರು, ಸ್ವಂತ ಮನೆಗೆ ಹೋಗೋದಿರ್ಬೋದು, ಅಥವಾ ಏನೋ ಒಂದ್ ಸ್ವಲ್ಪ ಆಸ್ತಿ ತಗೊಳ್ಳೋದಿರ್ಬೋದು, ಇದೇ ತಾನೇ ಅಭಿವೃದ್ಧಿ ಅಂದ್ರೆ. ಜನರಲ್ ಆಗಿ ಇವಾಗ ಕಾಮನ್ ಆಗಿ ಎಲ್ಲರ ಸಲಲ್ಲಿ ಬರೋದು ಅಭಿವೃದ್ಧಿ ಅಂದ್ರೆ ಒಂದು ಹಣಕಾಸಿನ ಮಟ್ಟ ಮೇಲಕ್ಕೆ ಹೋಗೋದು, ಅಥವಾ ಆಸ್ತಿ ಅಂತಸ್ತುಗಳು ಜಾಸ್ತಿ ಆಗೋದು, ಅಥವಾ ಯಾವುದೋ ಒಂದು ಮಾಡ್ತಾರೋ ಕೆಲಸದಲ್ಲಿ ಒಳ್ಳೆ ಹುದ್ದೆಗೆ ಹೋಗೋದು, ಒಳ್ಳೆ ಸ್ಥಾನಕ್ಕೆ ಹೋಗೋದು. ಇಲ್ಲ ಅಂತಂದ್ರೆ ಮಾಡ್ತಾರಂತ ವ್ಯಾಪಾರದಲ್ಲಿ ಇನ್ನೂ ಒಂದು ಉತ್ತಮ ಮಟ್ಟಕ್ಕೆ ಹೋಗಿ ತಲುಪೋದು. ಇದನ್ನೇ ಅಭಿವೃದ್ಧಿ ಅನ್ನೋದು, ಅಷ್ಟೇ. ಇದಿಷ್ಟೇ ಸಮಸ್ಯೆಗಳು. ಆ ಇಷ್ಟು ಸಮಸ್ಯೆಗಳಿಗೆ ನಮ್ಮ ಋಷಿ ಮುನಿಗಳು ಆಚರಣೆಗಳ ಮೂಲಕನೇ ಪರಿಹಾರಗಳನ್ನ ಇಟ್ಟಿದ್ದಾರೆ. ಇವಾಗ ನಿಮ್ಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇರ್ಲಿ ಇಲ್ದೆ ಹೋಗ್ಲಿ, ನಂಬಿಕೆ ಇರ್ಲಿ ಇಲ್ದೆ ಹೋಗ್ಲಿ, ಆದ್ರೆ ನಿಮ್ಗೆ ಗೊತ್ತಿಲ್ಲದೆ ನೀವು ಆ ಪರಿಹಾರಗಳನ್ನ ಮಾಡ್ತಾ ಇರ್ಬೇಕು, ಆಯ್ತಾ? ಆಮೇಲೆ ಅಕಸ್ಮಾತ್ ನೀವು ಜ್ಯೋತಿಷಿಗಳ ಹತ್ರ ಹೋದಾಗ ಸಾಮಾನ್ಯವಾಗಿ ನಿಮ್ ಜಾತಕ ನೋಡಿದ ತಕ್ಷಣ ಏನ್ ಹೇಳ್ತಾರೆ? ನಿಮಗೆ ಈ ದೋಷ ಇದೆ, ಪಿತೃದೋಷ ಇದೆ, ಸರ್ಪದೋಷ ಇದೆ, ಸ್ತ್ರೀ ಶಾಪ ಇದೆ, ಅದಕ್ಕೆ ನೀವು ಮುಂದೆ ಬರಕ್ಕಾಗ್ತಾ ಇಲ್ಲ, ಅದಕ್ಕೆ ನಿಮ್ಮ ಮನೇಲಿ ಸಮಸ್ಯೆಗಳು. ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ಜ್ಯೋತಿಷಿಗಳು ಅಂದ್ರೆ ಹೋದ ತಕ್ಷಣ, ಆ ಜಾತಕ ನೋಡಿದ ತಕ್ಷಣ ಬರುವಂತ ಮಾತುಗಳಿವೆ. ಕರೆಕ್ಟಾ? ಕವಿತಾ ಮೇಡಮ್, ಎಷ್ಟು ಜನ ಬಂದ್ರಿ ಇವತ್ತು? 9 ಜನ ಸಾಕು ಬಿಡಿ, ನವಗ್ರಹಗಳು ಬಂದಿದಾರೆಲ್ಲ.
ಅಷ್ಟೇ ಜನಕ್ಕೆ ವಿಷಯ ಕೊಡೋದು ತೊಂದರೆ ಇಲ್ಲ. ಯಾಕೆಂದ್ರೆ ನೀವೇ ಬೇಕು ಅಂದ್ರೂ ಈ ಮಾಹಿತಿನ ಪಡ್ಕೊಳಕ್ ಆಗಲ್ಲ. ಹೌದು. ಯಾಕೆಂದ್ರೆ ಇವತ್ತು ನಾನೇನ್ ಹೇಳ್ ಯಾಕೆಂದ್ರೆ ನಾನು ಇವತ್ತು ಏನ್ ಹೇಳ್ತಾ ಇದೀನಲ್ಲ, ಈ ವಿಚಾರಗಳು ನಾನು ವೈಜ್ಞಾನಿಕವಾಗಿ ಇದ್ರ ಬಗ್ಗೆ ಒಂದು ಅನಾಲಿಸಿಸ್ ನಡೆಸಿದ್ದೀನಿ. ಜೊತೆಗೆ ಇದು ಯಾಕೆ ಬಂತು ಅಂತ ಇದ್ರ ಬಗ್ಗೆ ನಾನು ವಿಮರ್ಶೆಗಳನ್ನು ಮಾಡಿ, ಚರ್ಚೆಗಳನ್ನು ಮಾಡಿ, ನನ್ನ ಸ್ವಂತ ಅನುಭವದ ವಿಚಾರಗಳನ್ನು ನಿಮ್ಗೆ ಹೇಳ್ತಾ ಇದ್ದೀನಿ. ಯಾಕೆಂದ್ರೆ ಯಾವುದೇ ವಿಚಾರನ ಕುರುಡು ಮೆಥಡ್ ಅಂದ್ರೆ ಬ್ಲೈಂಡ್ ಆಗಿ ಫಾಲೋ ಮಾಡಬಾರ್ದಲ್ವಾ. ಏನೋ ಅದರಿಂದ ಒಂದು ವೈಜ್ಞಾನಿಕ ಕಾರಣ ಇರುತ್ತಲ್ವಾ. ಸೊ ಆ ವೈಜ್ಞಾನಿಕ ಕಾರಣ ಏನು ಅನ್ನೋದನ್ನ ನಾನು ಹುಡುಕಿ ನನ್ನ ಅನುಭವಕ್ಕೆ ಪಡ್ಕೊಂಡಿದ್ದೀನಿ. ಅದನ್ನೇ ವಿಚಾರ ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ನಾನು ಹೇಳಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ ಅಂತಲ್ಲ, ಬೇರೆ ಯಾವ್ದೋ ರೂಪದಲ್ಲಿ ಗೊತ್ತಾಗ್ಬೋದು, ಗೊತ್ತಾಗ್ದೇನೋ ಇರ್ಬೋದು. ಆದ್ರೆ ಅದು ಯಾಕೆ ಅದ್ರ ಮಹತ್ವ ಏನು ಅಂತ ಗೊತ್ತಾಗದೇ ಇರುತ್ತಲ್ಲ ಕೆಲವು ಸರಿ. ನೀವು ಮಾಡ್ತಾ ಇದ್ದೀರಾ, ಆದ್ರೆ ಅದನ್ನ ಕರೆಕ್ಟಾಗಿ ಮಾಡ್ತಾ ಇದ್ದೀರಾ ಅಥವಾ ಆ ಉದ್ದೇಶದಿಂದ ಆ ಸಂಕಲ್ಪದಿಂದ ಮಾಡ್ತಾ ಇದ್ದೀರಾ ಇಲ್ವಾ, ಅದು ಗೊತ್ತಾಗಬೇಕಲ್ಲ ನಿಮ್ಗೆ. ಸೊ ಇಷ್ಟೇ ಸಮಸ್ಯೆಗಳು ಇದಕ್ ಬಿಟ್ಟು ಇನ್ನೇನಾದ್ರೂ ಇದ್ರೆ ಯಾರಾದ್ರೂ ಕಮೆಂಟ್ ಮಾಡಿ. ಇದು ಬಿಟ್ಟು ನಾನು ಹೇಳಿದ ಸಮಸ್ಯೆಗಳು ಬಿಟ್ಟು ಬೇರೆ ಏನಾದ್ರು ಇದೆಯಾ ಸಮಸ್ಯೆಗಳು? ಇಲ್ಲ ಸರ್. ಇದೆಯಾ ಮೇಡಮ್? ಇಲ್ಲ. ಇದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ನೋ ಅಂತ ಕಮೆಂಟ್ ಮಾಡಿ. ಯಾರು ಕಮೆಂಟ್ ಮಾಡಕ್ಕೂ ರೆಡಿ ಇಲ್ಲ. ಓಕೆ, ಏನಿಲ್ಲ, ಬೆಳಗ್ಗೆನೆ ಸ್ವಲ್ಪ ಇಂಟ್ರಾಕ್ಷನ್ ಮಾಡ್ಲಿ ಅಂತ ಅಷ್ಟೇನೆ. ನಾವು ನಿಮ್ಗೆ ಹೇಳ್ತಾರ ವಿಚಾರಗಳು ನಿಮ್ಗೆ ಅರ್ಥ ಆಗ್ತಾ ಇದೆ ಅನ್ನೋದಾದ್ರೂ ಗೊತ್ತಾಗಬೇಕಲ್ಲ ನಮ್ಗೆ. ಅಟ್ಲೀಸ್ಟ್ ಅರ್ಥ ಆಗ್ತಾ ಇದ್ರೆ ನಾನು ಇನ್ನು ಮುಂದುವರಿಸ್ತಾ ಹೋಗ್ತೀನಿ. ಓಕೆ, ಯಾರೋ ಕಮೆಂಟ್ಸ್ ಹಾಕಿದ್ರೆ ನೋಡುವ. ನೋ ಸರ್, ಕರೆಕ್ಟ್ ಸರ್. ಓಕೆ, ಓಕೆ, ಕರೆಕ್ಟ್ ಅಲ್ವಾ? ಸೊ ಇವತ್ತು ಆಕ್ಚುಲಿ ಭಾನುವಾರ, ಎಲ್ರ ತಲೆ ಏನಪ್ಪಾ ಅಂದ್ರೆ ಇವತ್ತು ರಜಾ, ನಮ್ಗೆ ಇಷ್ಟ ಬಂದಷ್ಟೊತ್ತು ಮಲಗ್ಬೋದು. ಆಮೇಲೆ ಬಿಡು ಎದ್ರಾಯ್ತು 8 ಗಂಟೆಗೋ 9 ಗಂಟೆಗೋ ಎದ್ರಾಯ್ತು, ಮನೇಲಿ ಅಡಿಗೆ ಕೂಡ ತಿಂಡಿ ಕೂಡ ಮಾಡ್ಕೊಳ್ಳೋದಿಲ್ಲ, ಹೊರಗಡೆ ತಿಂದ್ರಾಯ್ತು ಅಂತ ಅಂದ್ ಮನ್ಸಲ್ಲಿ ಕೂತಿರುತ್ತೆ ನಿಮ್ಗೆ. ನೀವ್ ಹಂಗ ಅನ್ಕೊಂಡು ಎಂಜಾಯ್ ಮಾಡ್ತಾ ಇರ್ತೀರ. ಬಟ್ ಭಾನುವಾರ ಯಾವುದೇ ಕಾರಣಕ್ಕೂ ಲೇಟ್ ಆಗಿ ಎದ್ದೇಳ್ಬಾರ್ದು ಅನ್ನೋ ವಿಷಯ ಎಷ್ಟು ಜನ, ಭಾನುವಾರ ಒಂದೇ ದಿವಸ ಅಲ್ಲ, ಯಾವತ್ತೂ ಲೇಟ್ ಆಗಿ ಎದ್ದೇಳ್ಬಾರ್ದು. ಸೂರ್ಯೋದಯಕ್ಕಿಂತ ಅಥವಾ ಸೂರ್ಯೋದಯದ ನಂತರ ಯಾರು ಎದ್ದೇಳ್ಬಾರ್ದು. ಸೂರ್ಯೋದಯಕ್ಕೆ ಮುಂಚೆ ಎದ್ದೇಳ್ಬಿಡ್ಬೇಕು. ಅದ್ರಲ್ಲೂ ವಿಶೇಷವಾಗಿ ಭಾನುವಾರ ಎದ್ದೇಳಲೇಬೇಕು. ಎಷ್ಟು ಜನಕ್ಕೆ ವಿಷಯ ಗೊತ್ತು? ಯಾಕೆ, ಕಾರಣ ಏನು ನೋಡೋಣ ಹೇಳಿ. ಭಾನುವಾರ ಕಾರಣ ಏನಪ್ಪಾ? ಭಾನುವಾರ ಅಂದ್ರೆ ಸೂರ್ಯನ ವಾರ, ಅದಕ್ಕೆ. ಭಾನುವಾರ ಸೂರ್ಯನ ವಾರ. ನೀವು ಸೂರ್ಯನ ಪ್ರತಿನಿತ್ಯ ಅಬ್ಸರ್ವ್ ಮಾಡ್ಕೊ ಬನ್ನಿ. ಯಾವತ್ತಾದ್ರೂ ಇವತ್ತು ಭಾನುವಾರ ಅಂತೆ ನಂದೇ ವಾರ, ನಾನು ಒಂದು 9 ಗಂಟೆಗೆ ಬರ್ತೀನಿ ಅಂತ ಯಾವತ್ತಾರ ಅಂದಿದ್ದಾನ ಸೂರ್ಯ? ನೋ. ಸೂರ್ಯ ದೇವರು ಯಾವತ್ತಾದ್ರೂ ಇವತ್ತು ನಂದ್ ವಾರ ಅಲ್ಲ ಶನಿವಾರ, ನನ್ ಮಗನ ವಾರ, ನಾನ್ಯಾಕ್ ಬರ್ಲಿ ಇವತ್ತು ಅಂತ ಇದಾರ ಅಂದಿದ್ದಾನ? ನೋ. ಇಲ್ಲ. ಅಂದ್ರೆ ಅವನ ಒಂದು ಎಷ್ಟರ ಮಟ್ಟಿಗೆ ಆ ಕಾರ್ಯನಿರತೆ ಅಂತ ಕರಿತೀವಿ, ಅದು ಹೆಂಗಿದೆ ಅಂತಂದ್ರೆ ಆ ಟೈಮ್ಗೆ ಬಂದೇ ಬರುತ್ತೆ. ಅನ್ನೋದಕ್ಕಿಂತ ಆ ಚಲನೆಗಳೆಲ್ಲ ಇದಾವಲ್ಲ, ಭೂಮಿಯ ಸುತ್ತುವಿಕೆ, ಇನ್ನೊಂದು ಮತ್ತೊಂದು ವೈಜ್ಞಾನಿಕವಾಗಿ ಹೋದಾಗ ಅದೆಲ್ಲ ಸಿಗುತ್ತೆ ನಿಮ್ಗೆ. ಅದ್ರ ಪ್ರಕಾರ, ಅಸ್ಟ್ರಾನಮಿ ಪ್ರಕಾರ ಆ ಸಮಯಕ್ಕೆ ತಕ್ಕನಾಗಿ ಸೂರ್ಯ ಎಲ್ಲೂ ಹುಟ್ಟೋದಿಲ್ಲ, ಸೂರ್ಯ ಇರೋ ಜಾಗದಲ್ಲಿ ಇರ್ತಾನೆ, ಭೂಮಿನೇ ತಿರುಗ್ತಾ ಇರುತ್ತೆ. ನಮ್ಮ ಸಮಯ ಬಂದಾಗ ಅದು ಬೆಳಗಿನ ಜಾವ, ಅಂದ್ರೆ ಸೂರ್ಯ ಇರೋ ದಿಕ್ಕಿಗೆ ನಾವು ಬಂದು ನಿಂತ್ಕೊಂಡಾಗ ಅದು ನಮ್ಗೆ ಬೆಳಗಿನ ಜಾವ. ಇದ್ರಲ್ಲಿ ಯಾವುದೇ ರೀತಿ ಮಿಸ್ಟೇಕ್ ಮಾಡ್ತಾರದು ಯಾಕೆ ಗೊತ್ತಾ? ನಮ್ಮ ಭೂಮಿ, ನಾವು ವಾಸ ಮಾಡ್ತಾ ಇರತಕ್ಕಂಥ ಭೂಮಿ ತನ್ನ ಚಲನೆ ನಿಲ್ಲಿಸ್ತಾ ಇಲ್ಲ. ಅದು ಅದ್ರ ಪಾಡಿಗೆ ಅದ್ರ ಕೆಲಸ ಮಾಡ್ತಾ ಇದೆ. ಅದ್ರ ಮೇಲೆ ವಾಸ ಮಾಡ್ತಾರೋ ನಾವು ಯಾರು ಅದ್ರ ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ. ಓಕೆ, ಸೊ ಸಾಧ್ಯವಾದಷ್ಟು ಸೂರ್ಯೋದಯಕ್ಕೆ ಮುಂಚೆ ಹೇಳುವುದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೀವು 4 ಗಂಟೆಗೆ ಎದ್ದೇಳಿ, 3 ಗಂಟೆಗೆ ಎದ್ದೇಳಿ, ಬ್ರಾಹ್ಮಣ ಮುಹೂರ್ತದಲ್ಲಿ ಎದ್ದೇಳಿ. ಈಗ ಮೊನ್ನೆ ಯಾವ್ದೋ ಒಂದು ರೀಲ್ಸ್ ನೋಡ್ತಾ ಇದ್ದೆ. ಯಾವ್ದೋ ಒಂದು ಹೆಂಗ್ಸ್ ಏನ್ ರೀಲ್ಸ್ ಮಾಡಾಕಿದೆ ಅಂದ್ರೆ, ಈ ಟಿವಿನಲ್ಲಿ ಜ್ಯೋತಿಷಿಗಳೆಲ್ಲ ಹೇಳ್ತಿರ್ತಾರೆ ನೀವು ಸೂರ್ಯೋದಯಕ್ಕೆ ಮುಂಚೆ ಎದ್ದೇಳಿ ಉದ್ಧಾರ ಆಗ್ತೀರಾ ಅಂತ. ನಾವು ನೋಡಿದ್ರೆ ಹಂಗಾರೆ ಹಾಲ್ ಹಾಕೋರು, ಪೇಪರ್ ಹಾಕೋರು ಎಲ್ಲ ಇನ್ನು ಯಾಕೆ ಹಂಗೆ ಇದ್ದಾರೆ? ಅರೆ,
ಅವರು ಅವ್ರ ಕರ್ತವ್ಯ ಮಾಡ್ತಾ ಇದಾರೆ ಅಷ್ಟೇನೆ. ಆದ್ರೆ ಎದ್ಬಿಟ್ಟು ನೀವು ಏನ್ ಬೇಕೋ ಅದನ್ನ ಸಂಕಲ್ಪ ಮಾಡ್ತಾ ಇಲ್ವಲ್ಲ. ಬರೀ ಎದ್ದೇಳೋದು ಒಂದೇ ಅಲ್ಲ, ಎದ್ದ ಮೇಲೆ ಕೆಲವೊಂದು ಶಿಸ್ತುಬದ್ಧವಾದ ಕ್ರಮಗಳಿರ್ತವೆ, ಅವನ್ನೆಲ್ಲ ಅನುಸರಿಸ್ಬೇಕು. ಸುಮ್ಮನೆ ಎದ್ಬಿಟ್ಟೆ ಕೂತ್ಕೊಬಿಟ್ಟೆ ನಾನು ಆತರ ಆಗೋದಿಲ್ಲ. ಪ್ರತಿಯೊಂದಕ್ಕೂ ಈಗ ನೀವು ಹಾಸಿಗೆಯಿಂದ ಎದ್ಬಿಟ್ಟು ತಿರ್ಗಾ ಹೋಗಿ ಹಾಸಿಗೆ ಮೇಲೆ ಕೂತ್ಕೊಂಡ್ರೆ ಎದ್ದಂಗಲ್ಲ ಅದು. ಅಥವಾ ಹಾಸಿಗೆಯಿಂದ ಎದ್ಬಿಟ್ಟು ಬಂದು ಸೋಫಾ ಮೇಲೆ ಕೂತ್ಕೊಂಡ್ರೆ ಅದು ಎದ್ದಂಗಲ್ಲ ಅದು. ಚಟುವಟಿಕೆ ಆರಂಭಿಸ್ಬಿಡ್ಬೇಕು. ಈಗ ಯಾರಾದ್ರೂ ಹೆಣ್ಮಕ್ಳಿದ್ದೀರಾ ಗ್ರೂಪ್ ಅಲ್ಲಿ ಇವಾಗ ಕ್ಲಾಸಲ್ಲಿ? ಎಸ್ ಸರ್. ನಿಮ್ ಸಾಮಾನ್ಯವಾಗಿ ನಿಮ್ಮ ತಾಯಂದಿರು ಅಥವಾ ಅಜ್ಜಿಯಂದಿರು ಹೇಳ್ಕೊಟ್ಟಿರ್ತಾರೆ ಏನು, ಬೆಳಗಿನ ಜಾವನೇ ಎದ್ದು ಮನೆ ಬಾಗಿಲು ತೊಳೆದು ರಂಗೋಲಿ ಬಿಡು. ಏನದ್ರ ಅರ್ಥ? ಆ ಭಗವಾನ್ ಸೂರ್ಯನನ್ನ ಸ್ವಾಗತ ಮಾಡು ಅಂತ. ಎಷ್ಟು ಜನ ಗೊತ್ತಿದ್ದು? ನೀವೇನ್ ಅನ್ಕೊಂಡಿದ್ದೀರಾ? ಎಷ್ಟೊತ್ತಿಗೆ ಬಿಟ್ರು ನಡೆಯುತ್ತೆ ರಂಗೋಲಿ ಅಂತ. ಆ ತಪ್ಪದು. ಅಂದ್ರೆ ನೀವು ಭಗವಾನ್ ಸೂರ್ಯನನ್ನ ಸ್ವಾಗತ ಮಾಡ್ಬೇಕು. ಯಾಕೆ ಸೂರ್ಯನ್ಗೆ ಇಷ್ಟು ಮಹತ್ವ ಇದೆ ಅಂತ ಗೊತ್ತಾ ನಿಮ್ಗೆ? ಒಂದು ಸಿಂಪಲ್ ಆಗಿ ಒಂದೇ ಒಂದು ವರ್ಡ್ ಹೇಳ್ತೀನಿ. ಆರೋಗ್ಯ ಪ್ರದಾತನೋ ದಿನಕರಃ. ಅಂದ್ರೆ ಸಕಲ ಜೀವಿಗಳಿಗೂ ಆರೋಗ್ಯವನ್ನ ಕೊಡತಕ್ಕಂಥವನು ಸೂರ್ಯ ಭಗವಾನ್. ಗೊತ್ತಾ ನಿಮ್ಗೆ ಸೂರ್ಯನ ಮಹತ್ವ ಗೊತ್ತಾ ನಿಮ್ಗೆ? ನೋಡಿ, ಸೂರ್ಯನ ಶಾಖ ಮತ್ತು ಬೆಳಕು ಬರದೇ ಹೋದ್ರೆ ನಿಮ್ಗೆ ಕಾಡು ಮರ ಗಿಡಗಳು ಏನು ಇರೋದಿಲ್ಲ. ಅಬ್ಸರ್ವ್ ಮಾಡಿದೀರಾ? ಎಸ್ ಸರ್. ಫೋಟೋಸಿಂಥಸಿಸ್ ಅಂತ ಒಂದು ಪ್ರೋಸೆಸ್ ಇದೆ. ಎಲ್ಲಿ ನಡೀತೆ? ಮರ ಗಿಡಗಳು ಸಸ್ಯಗಳಲ್ಲಿ ನಡೀತಲ್ವಾ? ಏನು? ಸೂರ್ಯನ ಶಾಖ ಮತ್ತು ಬೆಳಕಿಂದ ತನ್ನ ಆಹಾರವನ್ನು ತಾವೇ ಉತ್ಪತ್ತಿ ಮಾಡ್ಕೋತವೆ. ಕರೆಕ್ಟ್ ಅಲ್ವಾ? ಕರೆಕ್ಟ್ ಆದ್ರೆ ಕರೆಕ್ಟ್ ಅನ್ನಿ, ಇಲ್ಲಾಂದ್ರೆ ಏನೋ ತಪ್ಪು ಹೇಳಿದ್ರೆ ಸರಿ ಮಾಡಿ. ನಿಮ್ಮ ಧ್ವನಿ ಎಕೋ ಬರ್ತಾ ಇದೆ. ಒಂದ್ ನಿಮಿಷ ರೂಮ್ ಬಾಗಿಲು ತೆಗಿತೀನಿ. ವಿಷಯ ಎಲ್ಲಿ ಬಿಟ್ಟಿದ್ವಿ? ಸೂರ್ಯನಿಗೆ ಮಹತ್ವ. ಸೊ ಎಷ್ಟರ ಮಟ್ಟಿಗೆ ಇದೆ ಅಂದ್ರೆ, ಸೂರ್ಯನ ಶಾಖ ಮತ್ತು ಬೆಳಕು ಇಲ್ಲದೆ ಸಸ್ಯ ಸಂಕುಲನೇ ಇರಲ್ಲ. ಹೋಗ್ಲಿ, ನಮಗ್ ಬೇಡ, ಹೋಗ್ಲಿ, ನಮ್ಗೆ ಇನ್ನೂ ಅಗತ್ಯ ಇದೆ. ನೀವು ಒಂದೇ ಸಮ ಮಳೆ ಬರ್ತಾ ಇದೆ, ಬಿಸಿಲೇ ಬರ್ತಾ ಇಲ್ಲ, ಇರಿ ನೋಡೋಣ, ಸಾಧ್ಯ ಇದೆಯಾ? ಯಾವಾಗ ಬಿಸಿಲು ಬರುತ್ತೋ, ಯಾವಾಗ ಸೂರ್ಯ ಕಾಣಿಸೋಣ ಆತುರಿತಾ ಇರ್ತೀವಿ ನಾವು. ಅಂದ್ರೆ ಶಾಖ ಬೇಕೇ ಬೇಕು. ಪಂಚಭೂತಗಳಲ್ಲಿ ಒಂದಾದ ಅಗ್ನಿ ತತ್ವ. ನೀವಿಡೀ ಪ್ರಪಂಚದಲ್ಲಿರೋ ಅಷ್ಟು ಜನ ಬೇಕಾದ್ರೆ ಎಲ್ಲರೂ ಬೆಂಕಿ ಹಾಕೊಂಡು ಕೂತ್ಕೊಂಡ್ರು ಸೂರ್ಯನ 0.00001% ಸಮ ಅಲ್ಲ ಅದು. ನೀವು ಭೂಮಿನ ಬಿಸಿ ಇಡಕ್ ಸಾಧ್ಯನಾ? ಸೂರ್ಯನ ಶಾಖ ಕೊಡಕ್ ಸಾಧ್ಯನಾ? ಅಥವಾ ಸೂರ್ಯ ಕೊಡುವಂತ ಬೆಳಕನ್ನ ನೀವು ಎಷ್ಟು ದೀಪಗಳು ಹಚ್ಚಿ, ಎಷ್ಟು ಲೈಟ್ಸ್ ಹಾಕಿ ಸಾಧ್ಯನಾ ಬೆಳಕು ಬರ್ಸಕ್ ಸಾಧ್ಯ ಆಗತ್ತಾ? ಖಂಡಿತ ಇಲ್ಲ. ಮತ್ತೆ ಹಂಗಿದ್ರೆ ಎಷ್ಟು ಪವರ್ಫುಲ್ ಇರ್ಬೇಕು ಸೂರ್ಯ. ಅದಕ್ಕೆ ನಮ್ಮಲ್ಲಿ ಜ್ಯೋತಿಷ್ಯದಲ್ಲಿ ಹೇಳ್ತಾರೆ, ಆರೋಗ್ಯ ಪ್ರದಾತನೋ ದಿನಕರಃ. ಅಂದ್ರೆ ಸಕಲ ಜೀವಿಗಳಿಗೂ ಆರೋಗ್ಯವನ್ನ ಪ್ರದಾನಿಸುವಂತವನು ದಿನಕರ ಅಂದ್ರೆ ಸೂರ್ಯ. ಆಯ್ತಾ? ಸೊ ಸೂರ್ಯನಿಲ್ಲದೆ ಆರೋಗ್ಯನೇ ಇಲ್ಲ. ನೀವು ಏನಾದ್ರೂ ಆರೋಗ್ಯವಂತರಾಗಿರ್ಬೇಕು ಅಂತಂದ್ರೆ ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನ ಮಾಡಿ. ಸೂರ್ಯ ನಮಸ್ಕಾರ ಅಂದ್ರೆ ಯೋಗದಲ್ಲಿ ಬರತಕ್ಕಂಥ ಸೂರ್ಯ ನಮಸ್ಕಾರನಾದ್ರೂ ಮಾಡ್ಬೋದು. ಇಲ್ಲ ಅಂತಂದ್ರೆ ನೀವು ಬೆಳಗಿನ ಜಾವ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಶುಚಿರ್ಭೂತರಾಗಿ, ಅಂದ್ರೆ ಕೈಕಾಲು ಮುಖ ತೊಳೆದು, ಅಭ್ಯಾಸಗಳು ಕೈಕಾಲು ಮುಖ ತೊಳಿರಿ, ಇಲ್ಲ ಅಂದ್ರೆ ಸ್ನಾನ ಮಾಡಿ, ಏನೋ ನಿಮ್ಗೆ ಏನು ಪದ್ಧತಿ ಇದೆ, ಏನು ಅಭ್ಯಾಸಗಳಿದೆ ಅದು ಮಾಡಿ ಬೆಳಗ್ಗೆ ಸೂರ್ಯೋದಯ ಆಗುವಷ್ಟರಲ್ಲಿ ಬಂದು ಸೂರ್ಯನಿಗೆ ನಮಸ್ಕಾರ ಮಾಡ್ಬೇಕು. ಕೆಲವು ನೀವು ಪಿಕ್ಚರ್ಗಳಲ್ಲಿ ನೋಡಿರ್ತೀರಾ, ಋಷಿ ಮುನಿಗಳು ನದಿಲಿ ಹಿಂಗ್ ಇಟ್ಕೊಂಡು ಈ ನೀರನ್ನ ಸೂರ್ಯಗೆ ತೋರ್ಸ್ಕೊಂಡು ಬಿಡ್ತಾ ಇರ್ತಾರೆ. ಅದನ್ನೇನಂತ ಗೊತ್ತಾ? ಅರ್ಘ್ಯ ಕೊಡೋದು ಅಂತ ಕರಿತೀವಿ. ಆಯ್ತಾ? ಅರ್ಘ್ಯ.
ಸೊ ಇದನ್ನ ಕೂಡ ಮಾಡ್ಬೇಕು. ನಮ್ಮ ಹಿರಿಯರು ಇದರಲ್ಲಿ ಕೆಲವು ಸಂಪ್ರದಾಯಗಳನ್ನ ಪಾಲನೆ ಮಾಡ್ತಾ ಇರೋಂಥವ್ರು ಮಾಡೇ ಮಾಡ್ತಾ ಇದ್ರು. ಇನ್ ಕೆಲವರು ಬಡತನದಲ್ಲಿದ್ರು, ಅವ್ರಿಗೆ ಬೆಳಗ್ಗೆ ಎದ್ದು ಕೆಲಸ. ಅವಾಗ ಏನ್ ಮಾಡೋರು, ಅವ್ರೇನ್ ಮಾಡೋರು ಗೊತ್ತಾ, ಬೆಳಗ್ಗೆ ಎದ್ದು ಬಂದ ತಕ್ಷಣ ಅಪ್ಪ ಭಗವಂತ ದೇವರೇ ಕಾಪಾಡಪ್ಪ ಅನ್ನೋರು. ಇವತ್ತು ನೀವು ಸೂರ್ಯನ್ ಮಖ ನೋಡೋ ಅಷ್ಟೊತ್ತಿಗೆ 9 ಗಂಟೆ ಆಗಿತ್ತು. ಸೂರ್ಯನ್ ನಿಮ್ ಮುಖ ನೋಡ್ಬಿಟ್ಟೆ ಒಗ ಕಡಿಗೆ ಅಂದ್ಬಿಡ್ತಾನೆ. ಯಾಕಂದ್ರೆ ನೀವ್ ಎದ್ದು 9 ಗಂಟೆಗೆ ಹೋದ್ರೆ ನಾನು ಆಲ್ರೆಡಿ ಫುಲ್ಲು ಜೋಶಲ್ಲಿ ಇರ್ತಾನೆ ಸೂರ್ಯ 9 ಗಂಟೆ ಅಷ್ಟೊತ್ತಿಗೆ. ಸೂರ್ಯನ ಎಳೆ ಬಿಸಿಲು ನಿಮ್ ಮೈ ಮೇಲೆ ಬೀಳ್ಬೇಕು. ಡಾಕ್ಟರ್ಗಳು ಹೇಳ್ತಾರೆ, ಕೇಳಿದಿರಾ? ಆದಷ್ಟು 8 ಗಂಟೆ ಒಳಗಡೆ ಇರತಕ್ಕಂಥ ಸೂರ್ಯನ ಎಳೆ ಬಿಸಿಲಿಗೆ ನಿಮ್ಮ ಮೈಯನ್ನ ಒಡ್ಡಿ, ವಿಟಮಿನ್ ಡಿ ಸಿಗುತ್ತೆ, ಇಲ್ಲಾಂದ್ರೆ ವಿಟಮಿನ್ ಡಿ ಕೊರತೆ ಆಗತ್ತೆ ಅಂತ. ಈಗ ನೀವು ಬೆಳಗ್ಗೆ ಬೇಗ ಎದ್ದೇಳದಿಲ್ಲ ಅಂತಂದ್ರೆ ನಿಮ್ ವಿಟಮಿನ್ ಡಿ ಸಪ್ಲಿಮೆಂಟ್ ಹಾಕೋಬೇಕು ನೀವು. ನಿಮ್ಗೆ ಫ್ರೀಯಾಗಿ ಸಿಗ್ತಿರೋದು ಬೇಡ, ಹಂಗಾದ್ರೆ ದುಡ್ಡು ಕೊಟ್ಟು ನಾವು ತಿಂತೀವಿ ಅಂತೀರಾ ಅಲ್ವಾ? ಸೊ ಹಿಂಗೆ ಇದು ಆಚರಣೆಯಲ್ಲಿ ಬಂದಿದೆ. ನೋಡಿದ್ರ, ಇವಾಗ ನಿಮ್ಗೆ ನಾನು ಆಚರಣೆಯಲ್ಲಿ ಇದೆ, ಕೆಲವೊಂದೆಲ್ಲ ಆಚರಣೆಗೆ ತಂದ್ಬಿಟ್ಟಿದ್ದಾರೆ ಅಂತ ಹೇಳದ್ನಲ್ಲ ಮೊದ್ಲೇನೆ. ಈಗ ಇದು ಆಚರಣೆಯಲ್ಲಿ ಬಂದಿಲ್ವಾ? ಬಂದಿದೆ. ಇವಾಗ ಬೇಕಾದ್ರೆ ನಿಮ್ಮ ತಂದೆ ತಾಯಿನ ನೀವು ಅಬ್ಸರ್ವ್ ಮಾಡಿ. ಇವಾಗ ನಾನು ಅಬ್ಸರ್ವ್ ಮಾಡಿದ್ದೀನಿ. ನಮ್ಮಪ್ಪ ಸಾಮಾನ್ಯವಾಗಿ ಎದ್ಬಿಡೋರು. ಎಂದೋ ಯಾವತ್ತೋ ಹುಷಾರಿಲ್ಲ ಅಂದ್ರೆ, ಏನೋ ತುಂಬಾ ಲೇಟ್ ಆಗಿ ಮಲಗಿದ್ದಾರೆ ಅಂದ್ರೆ ಮಾತ್ರ ಅವರು ಲೇಟ್ ಆಗ್ತಿತ್ತು ಅಷ್ಟೇ. ಬಿಟ್ರೆ ಅವ್ರು 5:15 ಎದ್ಬಿಟ್ಟಿರ್ತಾರೆ. ಎದ್ಬಿಟ್ಟು ದನನ ಹೊರಗಡೆ ಕಟ್ಟೋದು ಅಂತಾರೆ ನಮ್ ಹಳ್ಳಿಗಳ ಕಡೆ. ಅಷ್ಟೊತ್ತಿಗೆ ದನಗಳು ಎದ್ದಿರ್ತವೆ, ಪಕ್ಷಿಗಳು ಎದ್ದಿರ್ತವೆ. ನೀವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿ ಕೂತ್ಕೊಂಡು, ಎಲ್ಲಾ ಸೂರ್ಯೋದಯಕ್ಕೆ ಮುಂಚೆನೆ ಮನೆಯಿಂದ ಗೂಡಿಂದ ಹೊರಗಡೆ ಬಂದ್ಬಿಡ್ತಾವ ಪಕ್ಷಿಗಳು. ಕರೆಕ್ಟಾ? ಎಸ್. ಎಸ್ಸಾ? ಓಕೆ. ಸೊ ಇದು ಇವಾಗ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇದೆಯಾ? ಯಾರಾದ್ರೂ ಧ್ವನಿ ಸರಿಯಾಗಿ ಇಲ್ಲ ಅಂದ್ರೆ ನೋ ಅಂತ ಹಾಕಿ, ಎಲ್ಲ ಚೆನ್ನಾಗಿ ಕೇಳಿಸ್ತಾ ಇದೆ ಅಂದ್ರೆ ಎಸ್ ಅಂತ ಹಾಕಿ. ಬರೀ ಒಂದೇ ಅಕ್ಷರ ಎಸ್ ಅಂತ ಟೈಪ್ ಮಾಡಿ ಸಾಕು. ಕೇಳಿಸ್ತಾ ಇದ್ರೆ ನಾವು ಸಿಟಿಲಿ ಮೇನ್ ರೋಡ್ ಅಲ್ಲಿ ಇದೀವಿ, ಹಂಗಾಗಿ ಸ್ವಲ್ಪ ಶಬ್ದಗಳೆಲ್ಲ ಬರ್ಬೋದು, ಡಿಸ್ಟರ್ಬ್ ಆಗ್ಬೋದು. ಎಸ್ 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 ಓಕೆ, ಪರವಾಗಿಲ್ಲ ಸಾರ್ ಅಂತೆ. ಇನ್ನೊಂದು ಮಾತಾಡೋಣ. ಅಲ್ಲಿಗೆ ನೋಡಿ, ಆರೋಗ್ಯದ ವಿಚಾರವನ್ನ ಆಚರಣೆಗೆ ಈ ರೀತಿ ತಂದರು. ಅಂದ್ರೆ ನೀವು ಬೆಳಗ್ಗೆ ಎದ್ದು, ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ತಾರೆ, ನಮ್ಮ ಅಂಗಳ ಎಲ್ಲ ಗುಡಿಸ್ಬೇಕು. ಗುಡಿಸಿದಾಗ ಎಕ್ಸರ್ಸೈಸ್ ಆಯ್ತಾ? ಸಾರಿಸ್ಬೇಕು. ಎಕ್ಸರ್ಸೈಸ್ ಆಯ್ತಾ? ರಂಗೋಲಿ ಬಿಡ್ಬೇಕು. ಬ್ರೈನ್ ಉಪಯೋಗಿಸ್ತಾರೆ, ನಾನು ಇವತ್ತು ಎಷ್ಟು ಚಿಕ್ಕಿದ ರಂಗೋಲಿ ಬಿಡ್ಲಿ. ಆಕ್ಟಿವೇಟ್ ಆಗ್ತಾ ಇದೆ ನೋಡಿ, ಬೆಳಗ್ಗೆ ಎದ್ದ ತಕ್ಷಣ ಆಕ್ಟಿವೇಶನ್ ಮೋಡ್ಗೆ ಹೋಗ್ತಾ ಇದೀವಿ ನಾವು. ಕರೆಕ್ಟಾ? ಅದೇ ತರ ಗಂಡಸರು ದನ ಕರುಗಳನ್ನ ಹೊರಗಡೆ ಕಟ್ತಾ ಇದ್ರು. ಅಂದ್ರೆ ಇವಾಗಿಂದು ನಾನು ಯಾವ ತರ ಇದೆ ಅಂತ ನಾನು ಹೇಳ್ತೀನಿ. ಫಸ್ಟ್ ಮೊದ್ಲು ಹೆಂಗಿತ್ತು ಅಂತ. ದನ ಕರುಗಳನ್ನ ಹೊರಗಡೆ ಕಟ್ತಾ ಇದ್ರು, ಕೊಟ್ಟಿಗೆ ಗುಡಿಸ್ತಾ ಇದ್ರು, ಕಸ ಎತ್ಕೊಂಡು ಹೋಗಿ ಎಲ್ಲ 1 ಕಿಲೋಮೀಟರ್ ದೂರದಲ್ಲಿ ತಿಪ್ಪೆ ತಗೊಂಡೋಗಿ ಹಾಕ್ತಾ ಇದ್ರು, ಮತ್ ವಾಪಸ್ ಬರ್ತಾ ಇದ್ರು. ಹಾಲ್ ಕರೆಯೋರು ಇದ್ರೆ ಹಾಲ್ ಕರೀತಿದ್ರು. ಅಂದ್ರೆ ಈ ತರ ಪ್ರೋಸೆಸ್ ಇದೆಲ್ಲ ಮುಗ್ದೋಗಿರ್ತಿತ್ತು. ಯಾವಾಗ? ಸೂರ್ಯೋದಯ ಸಮಯಕ್ಕೆ ಮುಗ್ದೋಗ್ತಿತ್ತು, ಅಥವಾ ಸೂರ್ಯೋದಯ ಆಗೋ ಟೈಮಲ್ಲಿ ಇವೆಲ್ಲ ಮಾಡ್ತಾ ಇದ್ರು, ಇಷ್ಟು ಕೆಲಸಗಳು ಮಾಡ್ತಾ ಇದ್ರು. ಇನ್ನೂ ಕೆಲವರು ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ನಾನು ಏನು ಅರ್ಘ್ಯ ಕೊಡೋದು ಅಂತ ಹೇಳೋದಲ್ಲ, ಇನ್ ಕೆಲವರು ಹಾಲು ಕರಿಬೇಕಾದ್ರೆ ಒಂದು ಸಾರಿ 2 ಸಾರಿ ಭೂಮಿಗೆ ಕರೆದು ಬಿಡೋರು. ಅದನ್ನ ಪಾತ್ರೆಗೆ ಕರಿಯಕ್ ಮುಂಚೆ ಭೂಮಿ ಕರಿಯೋರು, ಅಂದ್ರೆ ಕರೆದ್ಬಿಟ್ಟು ನೆಲಕ್ಕೆ ಬಿಟ್ಬಿಡೋರು. ಏನದ್ರ ಅರ್ಥ? ಪ್ರಸಾದ ತರ ಅದು, ಫಸ್ಟ್ ನಿನ್ಗೆ ನೈವೇದ್ಯ ತರ ಅದು. ಅವಾಗ ಹಾಲು ಏನಾಗುತ್ತೆ, ಅಭಿಷೇಕ ಆಗೋಗುತ್ತೆ ಅಲ್ವಾ? ಇವತ್ ನಾವ್ ಏನೇ ಮಾಡಿದ್ರು ಕಣ್ಣು ಓದ್ಕೊಂಡು ತಿನ್ನಿ ಅಂತೀವಿ. ಯಾಕೆ ನೋಡಿ, ಬರೀ ದೇವಸ್ಥಾನದಿಂದ ಬಂದಿರೋ ಪ್ರಸಾದ ಮಾತ್ರ ಕಣ್ಣು ಓದ್ಕೊಂಡು ತಿನ್ನೋದಲ್ಲ. ನಾವು ಮಾಡೋ ಅಡಿಗೆ ಕೂಡ ಪ್ರತಿದಿನ ಕಣ್ಣಿಗೆ ಓದ್ಕೊಂಡೇ ತಿನ್ಬೇಕು. ಅಂದ್ರೆ ಭಗವಂತನಿಗೆ ಸಮರ್ಪಿಸಿ ತಿನ್ಬೇಕು. ನಾವೇನ್ ಮಾಡ್ತೀವಿ, ನಾವು ಕೂತ್ಕೊಳ್ಳೋ ಇದೊಂದು ಮುಖ್ಯವಾದ ಲೇಟ್ ಊಟದ ವಿಚಾರಕ್ಕೆ ಬಂದಾಗ ಬರ್ಕೊಳ್ಳಿಬೇಕಾದ್ರೆ, ಸಾಮಾನ್ಯವಾಗಿ ಎಲ್ಲರೂ ಉತ್ತರಕ್ಕೆ ಮುಖ ಮಾಡಿ ಕೂತ್ಕೊಂಡೇ ಊಟ ಮಾಡಿ.
ಯಾವತ್ತು ಎಲ್ಲದರಲ್ಲೇ ಆ ಕಡೆಯಿಂದ ಆ ಕಡೆ ಕೂತ್ಕೊಂಡು ಊಟ ಮಾಡಬೇಡಿ. ಚೆನ್ನಾಗಿ ನೀವು ತಿಂದಂತ ಆಹಾರ ನಿಮ್ಗೆ ಆರೋಗ್ಯ ಕೊಡ್ಬೇಕು ಅಂತಂದ್ರೆ ಅದನ್ನ ಉತ್ತರಕ್ಕೆ ತಿರುಗಿ ಉತ್ತರಕ್ಕೆ ಮುಖ ಮಾಡಿ ಕೂತೆ ಊಟ ಮಾಡ್ಬೇಕು. ನೆಕ್ಸ್ಟ್ ಪೂರ್ವಕ್ಕೆ ಅಥವಾ ದಕ್ಷಿಣಕ್ಕೆ ತಲೆ ಹಾಕಿ ಮಲಗಬೇಕು. ಯಾರಾದ್ರೂ ಗ್ರೂಪ್ ಅಲ್ಲಿ ಇರುವಂತವ್ರು ಮಿಸ್ಟೇಕ್ ಮಾಡ್ತಾ ಇದ್ರೆ ಸರಿ ಮಾಡ್ಬೇಕು. ಅದ್ರಲ್ಲೂ ದಕ್ಷಿಣಕ್ಕೆ ಕೂತ್ಕೊಂಡು ಊಟ ಮಾಡ್ಲೇಬಾರ್ದು, ಪಶ್ಚಿಮಕ್ಕೆ ಕೂತ್ಕೊಂಡು ಊಟ ಮಾಡ್ಲೇಬಾರ್ದು. ಅನಿವಾರ್ಯತೆ ಅಂದ್ರೆ ಪೂರ್ವ ಕೂತ್ಕೊಂಡು ತೊಂದ್ರೆ ಇಲ್ಲ, ಪೂರ್ವ ಅಥವಾ ಉತ್ತರ. ಅದರಲ್ಲೂ ಶ್ರೇಷ್ಠ ಉತ್ತರವಾದ ದಿಕ್ಕು, ಉತ್ತರ ದಿಕ್ಕಿಗೆ ಕೂತ್ಕೊಂಡು ಮುಖ ಮಾಡಿ ಊಟ ಮಾಡ್ಬೇಕು. ಓಕೆ, ಇದೊಂದು ಸಣ್ಣ ಟಿಪ್ಸ್ ಬರ್ಕೊಳ್ಳಿ. ಆಮೇಲೆ ದಕ್ಷಿಣ ಅಥವಾ ಪೂರ್ವಕ್ಕೆ ತಲೆ ಹಾಕಿ ಮಲಗಬೇಕು. ವಯಸ್ಸಾದವರು, ಮಕ್ಕಳು ಪೂರ್ವಕ್ಕೆ ತಲೆ ಹಾಕಿ ಮಲಗಿ. ದಂಪತಿಗಳು ಅಂದ್ರೆ ಸಂತಾನ ಆಗಿಲ್ಲ ಅಥವಾ ಬೇರೆ ಬೇರೆ ಏನಾದ್ರು ಸಮಸ್ಯೆಗಳಿದ್ರೆ ಅವರು ದಕ್ಷಿಣಕ್ಕೆ ತಲೆ ಹಾಕಿ ಮಲಗಿ. ಇದು ಪರಿಹಾರ ನಿಮ್ಗೆ ಅದು ಈಸಿಯಾಗಿ ವರ್ಕ್ ಆಗುತ್ತೆ. ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ತಾ ನೋಡಿ, ಪ್ರಾಕ್ಟೀಸ್ ಮಾಡಿ ಆಯ್ತಾ. ಸೊ ನೆಕ್ಸ್ಟ್ ಇವಾಗ ಸೂರ್ಯನ ಬಗ್ಗೆ ಆಯ್ತು. ಸೊ ಇದು ಬೇಸಿಕ್ ಆರೋಗ್ಯದ ವಿಚಾರಕ್ಕೆ ಬಂದಾಗ ಇದು ನಮ್ಗೆ ಆಟೋಮೆಟಿಕ್ ಆಗಿ ಕೆಲಸ ಸ್ಟಾರ್ಟ್ ಆಯ್ತು. ಅಂದ್ರೆ ಈಗ ಒಂದು ಮಾಡ್ತಾ ಬಂದ್ರೆ ಆಟೋಮೆಟಿಕ್ ಆಗಿ ಸೂರ್ಯ ಆಕ್ಟಿವೇಟ್ ಆಗ್ಬಿಡ್ತಾನೆ. ಸೂರ್ಯ ಆಕ್ಟಿವೇಟ್ ಆಯ್ತು ಅಂದ್ರೆ ನಮ್ಗೆ ಏನೆಲ್ಲ ಬೆನಿಫಿಟ್ಸ್ ಇದೆ ಗೊತ್ತಾ? ಮೊದಲನೇದು ಆರೋಗ್ಯ ಸಿಗುತ್ತೆ, ಅಭಿವೃದ್ಧಿ ಸಿಗುತ್ತೆ. ಯಾಕಂದ್ರೆ ಸೂರ್ಯನಿಂದನೇ ನಾವು ಅಭಿವೃದ್ಧಿ ಆಗ್ಬೇಕು, ಅವನ ಆಶೀರ್ವಾದ ಬೇಕು. ಅವನ್ ಯಾಕೆ ಆಶೀರ್ವಾದ ಬೇಕು ಅಂದ್ರೆ ಗ್ರಹಗಳಲ್ಲಿ ಮೊದಲನೇ ಗ್ರಹ ರಾಜಗ್ರಹ, ಎಲ್ಲ ಗ್ರಹಗಳಿಗೂ ರಾಜ. ಈಗ ನಿಮ್ದೇನೋ ಒಂದು ಕೆಲಸ ಆಗ್ಬೇಕು, ನೀವು ಅಟೆಂಡರ್ ಇಟ್ಕೊಂಡ್ರೆ ಕೆಲಸ ಆಗುತ್ತೋ ಒಬ್ಬ ಹೈಯರ್ ಆಫೀಸರ್ ಇಟ್ಕೊಂಡ್ರೆ ಕೆಲಸ ಆಗುತ್ತಾ ನಿಮ್ದು? ಹೈಯರ್ ಆಫೀಸರ್. ಸೊ ಹಂಗೆ ನಾನು ಹೇಳ್ತಾ ಇರೋದು, ನೀವ್ ಯಾರೋ ಸೇವಕನ ಹತ್ರ ಹೋಗಿ ನನ್ ಕೆಲಸ ಮಾಡ್ಕೊಡಿ ಅಂತ ಅಲ್ಲಾಡೋದಕ್ಕಿಂತ ಸೀದಾ ಒಬ್ಬ ಅಧಿಕಾರಿನ ಹೋಗಿ ಆತನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅಥವಾ ಆತನ ನೀವು ನಿಮ್ಮ ಸಮಸ್ಯೆ ಹೇಳ್ಕೊಂಡಾಗ ಆತನ ಮನಸ್ಕಾಗ್ಬಿಟ್ರೆ ಏನ್ ಮಾಡ್ತಾನೆ? ನಿಮ್ ಕೆಲ್ಸನ ಕ್ಷಣಾರ್ಧದಲ್ಲಿ ಮಾಡ್ಕೊಟ್ಬಿಡ್ತಾನೆ. ಸೊ ಇಲ್ಲಿ ಮಾಡ್ಬೇಕಾಗಿರೋದು ಅದನ್ನೇ. ಫಸ್ಟ್ ರಾಜಗ್ರಹನ ಒಲಿಸ್ಕೋಬೇಕು, ರಾಜಗ್ರಹದ ಆಶೀರ್ವಾದ, ಸೂರ್ಯಗ್ರಹದ ಆಶೀರ್ವಾದ ಪಡ್ಕೋಬೇಕು ಅಷ್ಟೇ. ಸೊ ಏನು ಟೋಟಲ್ ಆಗಿ ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ಸಾಧ್ಯವಾದಷ್ಟು ಸೂರ್ಯೋದಯಕ್ಕೆ ಮುಂಚೆ ಎದ್ದೇಳಿ. ಎಲ್ಲಾರ ಮನೇಲೂ ಎಲ್ಲರಿಗೂ ಹೇಳಿರ್ತಾರೆ ವಿಚಾರ, ಬಟ್ ಪಾಲಿಸ್ತಾ ಇಲ್ಲ. 90% ಪಾಲಿಸ್ತಾ ಇಲ್ಲ, ಎಲ್ಲೋ ಒಂದು 10% ಜನ ಇವಾಗ್ಲೂ ಪಾಲಿಸ್ತಾ ಇಲ್ಲ. ಸರ್ ನಮ್ಗೆ ಯಾವ ಹಾಲ್ ಕರೆಯೋ ಕೆಲಸ ಇದೆ, ಇನ್ನೇನಿದೆ? ಏನು ಕೆಲಸ ಇಲ್ಲ ಅಂದ್ರೆ ವಾಕಿಂಗ್ ಹೋಗಿ. ಇವರು ಜಯದೇವದಲ್ಲಿ ಡಾಕ್ಟರ್ ಇದ್ರಲ್ಲ, ಅವ್ರ ಹೆಸರೇನ್ ಮೇಡಮ್? ನಮ್ ದೇವೇಗೌಡ ಅಳಿಯ ಮಂಜುನಾಥ್ ಸರ್. ಮಂಜುನಾಥ್ ಸರ್. ಮಂಜುನಾಥ್ ಸರ್ ಒಂದು ಮಾತು ಹೇಳಿದ್ರು, ಜ್ಞಾಪಕ ಇದೆ ನನ್ಗೆ. ಏನ್ ಹೇಳ್ತಾರೆ ಅಂದ್ರೆ, ನೀವಾಗೆ ಬೆಳಿಗ್ಗೆ ಎದ್ದು ಆರೋಗ್ಯ ಚೆನ್ನಾಗಿರ್ಲಿ ಅಂತ ವಾಕಿಂಗ್ ಹೋದ್ರೆ ಅದು ಮಾರ್ನಿಂಗ್ ವಾಕ್. ನನ್ನ ಹತ್ರ ಬಂದು ನಾನ್ ಹೇಳಿದ್ಮೇಲೆ ಅದು ವಾರ್ನಿಂಗ್ ವಾಕ್. ಅಂದ್ರೆ ಡಾಕ್ಟರ್ ಹತ್ರ ಬಂದು ಡಾಕ್ಟರ್ ಏನಾದ್ರು ಹೇಳ್ ಕಳ್ಸಿದ್ರೆ ಮಾರ್ನಿಂಗ್ ವಾಕ್ ಮಾಡಿ ಅಂದ್ರೆ ಮಾರ್ನಿಂಗ್ ವಾಕ್ ಆಗಲ್ವಂತೆ, ಅದು ವಾರ್ನಿಂಗ್ ವಾಕ್. ಅಂದ್ರೆ ನಿಮ್ಗೆ ವಾಕ್ ಮಾಡಿ ಅಂತ ವಾರ್ನ್ ಮಾಡ್ತಾ ಇದೀನಿ ಅಂತ. ಅರ್ಥ ಆಯ್ತಾ? ಸೊ ಡಾಕ್ಟರ್ಗಳು ಕೂಡ ನಂಬ್ತಾರೆ ಮಾರ್ನಿಂಗ್ ವಾಕ್ ಒಳ್ಳೇದು ಅಂತ. ಸೊ ಅದನ್ನ ಮಾಡಿ ಅಷ್ಟೇನೆ. ಕೆಲಸ ಇಲ್ಲ ಅಂದ್ರೆ ಅದನ್ನ ಮಾಡಿ. ಹೆಣ್ಮಕ್ಳು ಅಷ್ಟೇನೆ, ಬೆಳಿಗ್ಗೆ ಎದ್ದು ಏನಿದೆ ಸಿಂಪಲ್ ಆಗಿರ್ಲಿ, ಏನ್ ತೊಂದ್ರೆ ಇಲ್ಲ, ಒಂದ್ ನೀರ್ ಹಾಕಿ ಒಂದು ನೀಟಾಗಿ ತೊಳೆದು ನಿಮ್ಗೆ ಗೊತ್ತಿರೋಂಥದ್ದನ್ನ ಮಾಡಿ ಸಾಕು. ನೀವು ಬೇಕಾದ್ರೆ ನಿಮ್ ಗಂಡನ ಜೊತೆ ವಾಕಿಂಗ್ ಹೋಗಿ, ಅಥವಾ ನಾವ್ ಇವಾಗ ಎಲ್ಲ ಸೆಷನ್ ಮಾಡ್ತಾ ಇದೀವಿ ರೆಗ್ಯುಲರ್ ಆಗಿ, ಧ್ಯಾನ ಮಾಡಿಸ್ತಾ ಇದೀವಿ, ಪ್ರಾಣಾಯಾಮ ಮಾಡಿಸ್ತಾ ಇದೀವಿ, ಅದ್ರಲ್ಲಿ ಪಾಲ್ಗೊಳ್ಳಿ, ಪ್ರಾಕ್ಟೀಸ್ ಮಾಡಿ ನಮ್ ಜೊತೆ ಸೇರ್ಕೊಂಡು. ರಿಸಲ್ಟ್ ಚೆನ್ನಾಗೆ ಬರುತ್ತೆ. ನೀವು ಪ್ರಾಕ್ಟೀಸ್ ಮಾಡದಿದ್ರೆ ಯಾವ್ದ್ರಲ್ಲೂ ರಿಸಲ್ಟ್ ಬರಲ್ಲ, ಆಯ್ತಾ? ಸೊ ನೆಕ್ಸ್ಟ್ ಮುಂದುವರೆದ ಭಾಗಕ್ಕೆ ಹೋಗೋಣ. ನಾನು ಹೇಳಿದೆ ಅಲ್ವಾ, ನಾನು ಮೇನ್ ನೋಡೋದಕ್ಕಿಂತ ಅದಕ್ಕೆ ಸೌಂಡ್ ಜಾಸ್ತಿ ಆಯ್ತಾ. ನಿಮ್ಗೆ ಎರಡನೇದು ಸಾಮಾನ್ಯವಾಗಿ ಏನ್ ಹೇಳ್ತಾರೆ, ಪಿತೃದೋಷ ಅಂತ ಅಲ್ವಾ? ಎದುರಿಸ್ತಾನೆ ಪಿತೃದೋಷ ಇದೆ ನಿಮ್ಗೆ ಅಂತ. ಹೌದು. ಅವಾಗ ಅಯ್ಯೋ ಅಯ್ಯೋ ಏನ್ ಮಾಡೋ ಸ್ವಾಮಿ ಪಿತೃದೋಷ ಐತೆ, ಹೋಗ್ರಿ ಗೋಕರ್ಣಕ್ ಹೋಗ್ರಿ, ಅಲ್ಲೋಗ್ರಿ ಇಲ್ಲೋಗ್ರಿ, ಅಲ್ಲೋಗಿ ಎಲ್ಲ ಪೂಜೆಗಳು ಮಾಡಿಸ್ಕೊಂಡ್ ಬನ್ನಿ, ತರ್ಪಣ ಬಿಟ್ಟು ಬನ್ನಿ, ಇದೆಲ್ಲ ತಿಲ ಹೋಮ ಮಾಡಿಸಿ, ಆ ಹೋಮ ಮಾಡಿಸಿ, ಏನೇನೋ ಹೇಳ್ತಾರೆ ಆಯ್ತಾ. ನಾನೇನಪ್ಪಾ ಅಂದ್ರೆ ನಮ್ದು ಕಡಿಮೆ ಖರ್ಚಿನ ಪರಿಹಾರನೇ ಜಾಸ್ತಿ ಹೇಳೋದು ನಾನು. ಸೊ ಇದಕ್ಕೆಲ್ಲ ಏನ್ ಸಿಂಪಲ್ ಪರಿಹಾರ ಅಂದ್ರೆ,
ಎಲ್ಲರೂ ಸಾಮಾನ್ಯ ಗೊತ್ತಿದೆ, ಪಕ್ಷ ಆಚರಣೆ ಅಂತ ಮಾಡ್ತಾರೆ. ಮಹಾಲಯ ಅಮಾವಾಸ್ಯೆ ದಿವಸ ಪಕ್ಷ ಆಚರಣೆ ಅಂತ ಮಾಡ್ತಾರೆ. ಇನ್ನು ಕೆಲವು ಹಬ್ಬಗಳಲ್ಲಿ ಕಳಸ ಪೂಜೆ ಅಂತೆ. ಅಂದ್ರೆ ಯಾವ್ಯಾವ ಪ್ರಾಂತ್ಯದಲ್ಲಿ ಯಾವ್ಯಾವ ತರ ಅಭ್ಯಾಸ ಮಾಡ್ತಾರೋ ಅದನ್ನ ನಾನು ಹೇಳ್ತಾ ಇದ್ದೀನಿ. ನಿಮ್ಮಲ್ಲಿ ಬೇರೆ ತರ ಮಾಡ್ತಾ ಇದ್ರೆ ಅದನ್ನ ನೀವು, ಅಂದ್ರೆ ಹಿರಿಯರ ಪೂಜೆ ಅಷ್ಟೇ, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಹಿರಿಯರ ಪೂಜೆ ಮಾಡೋದು. ಏನಿದೆ ಹಿರಿಯರ ಪೂಜೆ ಅಂದ್ರೆ, ನಿಮ್ಮ ಪೂರ್ವಜರು ಅಂದ್ರೆ ಯಾರಿದ್ರು, ನಿಮ್ಮ ತಾತ ಮುತ್ತಜ್ಜ ತಂದೆ ಇವರೆಲ್ಲ ಇರ್ತಾರಲ್ಲ, ಇವರ ಒಂದು ಆಶೀರ್ವಾದ ಪಡೆಯೋದಕ್ಕೆ, ಅವ್ರ ಹತ್ರ ಕ್ಷಮೆ ಕೇಳೋದಕ್ಕೆ ಇರ್ತಕ್ಕಂತ ಒಂದು ವಿಧಾನ ಇದು. ಇದು ಗೊತ್ತಿಲ್ಲ ನಮ್ಮ ಎಷ್ಟೋ ಜನಕ್ಕೆ. ಬಿಡು, ನಮ್ಮ ಅಣ್ಣ ಮಾಡ್ತಾನಂತ ಸರಿ ಪಕ್ಷ, ನಾನೇ ಹೋಗ್ಲಿ, ಈ ಧೋರಣೆ ಮಾತುಗಳು, ಏನ್ ಮಾಡ್ಬೇಕಂತೆ ಮಾಡೋಣ ಬಿಡಯತ್ತ ಅನ್ನೋದು, ಅಂದ್ರೆ ಕಾಟಾಚಾರಕ್ಕೆ ಮಾಡೋದು. ಇವೆಲ್ಲ ತುಂಬಾ ನಾನು ಅಬ್ಸರ್ವ್ ಮಾಡಿದೀನಿ, ತುಂಬಾ ಜನ ನೋಡಿದೀನಿ. ಬಟ್ ಇದನ್ನ ಆತರ ಅಲ್ಲ, ಇದರಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿ. ಯಾಕೆಂದ್ರೆ ಆ ಒಂದು ವಿಚಾರವಾಗಿ ನಿಮ್ಮ ಹಿರಿಯರ ಆಶೀರ್ವಾದ ಪಡಿಬೇಕು ಅಂದ್ರೆ ನೀವು ಆ ಟೈಮಲ್ಲಿ ಅವ್ರ ಹತ್ರ ಕ್ಷಮೆ ಕೇಳಿ, ಅವರು ತೃಪ್ತರಾಗುವಂತೆ ಪೂಜೆ ಮಾಡಿ, ಪುನಸ್ಕಾರಗಳು ಯಾವ ಮೆಥಡ್ ಎಲ್ಲಾರು ಮಾಡಿ. ಇಲ್ಲ ಏನೂ ಮಾಡಕ್ ಬಂದಿಲ್ಲ ಅಂದ್ರೆ ಕೂತ್ಕೊಂಡು ಬೇಡ್ಕೊಳ್ಳಿ ಸಾಕು, ಪ್ರಾರ್ಥನೆ ಮಾಡ್ಕೊಳ್ಳಿ ಸಾಕು, ವರ್ಕ್ ಆಗತ್ತೆ. ಸೊ ಪಿತೃದೋಷ ಆಟೋಮೆಟಿಕ್ ಆಗಿ ಕಡಿಮೆ ಆಗುತ್ತೆ. ನೀವ್ ಎಲ್ಲೋ ಹೋಗಿ ಹೋಮಾಲಯ ಮಾಡಿಸ್ಬೇಕು, ಇನ್ನೊಂದ್ ಕಡೆ ಎಲ್ಲೋ ಹೋಗಿ ತರ್ಪಣ ಬಿಟ್ಟು ಬರ್ಬೇಕು, ಅದೆಲ್ಲ ಏನಿಲ್ಲ, ಮನೇಲಿ ಮಾಡಿದ್ರು ಸಾಕು. ಆದ್ರೆ ಏನು ಒಂದು ಆಚರಣೆ ಇಟ್ಕೊಂಡ್ ಬಂದ್ರೆ ನೋಡಿ, ಇಟ್ಟಿದ್ದಾರೆ ಪೂರ್ವಜರ ಆಶೀರ್ವಾದ ಪಡೆಯೋದಕ್ಕೆ, ಇದನ್ನ ಆಚರಣೆ ರೂಪದಲ್ಲಿ ತಂದಿದ್ದಾರೆ. ಮಹಾಲಯ ಅಮಾವಾಸ್ಯೆಯಿಂದ ಮಾಡೋದಂತ ಪಕ್ಷ ಇರ್ಬೋದು, ಇಲ್ಲ ಶ್ರಾದ್ದ ತಿಥಿ ಏನ್ ಮಾಡ್ತಿರೋದು, ಆಯ್ತಾ. ನಿಮ್ದು ಈ ಸಮಸ್ಯೆಗಳಿಂದ ಏನಾಗುತ್ತೆ, ಅಭಿವೃದ್ಧಿ ಕುಂಠಿತ ಆಗುತ್ತೆ. ಹಿರಿಯರ ಶಾಪಗಳಿದ್ರೆ ಅಥವಾ ಹಿರಿಯರಿಂದ ನಮ್ಗೇನಾದ್ರೂ ತೊಂದರೆಗಳಾಗ್ತಾ ಇದ್ರೆ, ಪಿತೃ ದೋಷಗಳಿದ್ರೆ ನಮ್ಗೆ ಅಭಿವೃದ್ಧಿ ಕುಂಠಿತ ಆಗುತ್ತೆ, ಆರೋಗ್ಯ ಸಮಸ್ಯೆಗಳು ಬರುತ್ತೆ, ಹೊಂದಾಣಿಕೆ ಸಮಸ್ಯೆಗಳು ಬರುತ್ತೆ. ಇದೆಲ್ಲ ಬರೋದು ಅದರಿಂದಾನೆ ಅಂತಲ್ಲ, ಇನ್ನು ಬೇರೆ ಬೇರೆ ಕಾರಣ ಬಿದ್ದಾಗ. ಇನ್ನು ಎರಡನೇದು ಅಲ್ಲ ಮೂರನೇದು ಸರ್ಪದೋಷ ಅಂತ ಎದುರಿಸ್ಬಿಡ್ತಾರಲ್ವಾ. ಅವಾಗಾದ್ರೆ ಹಳ್ಳಿಗಳಲ್ಲಿ ಜನ ಇದ್ರು, ಅವ್ರಿಗೆ ಗೊತ್ತಿಲ್ದೇನೋ ಹೊಲ ಉತ್ತಬೇಕಾದ್ರೆ ಸರ್ಪಗಳಿಗೆ ಹಾನಿ ಮಾಡ್ತಾ ಇದ್ರು, ಸಂತತಿಗೆ ತೊಂದರೆ ಮಾಡ್ತಾ ಇದ್ರು. ಅವ್ರಿಗೆ ಸರ್ಪದೋಷ ಬರೋದ್ರಲ್ಲಿ ಆಗ್ತಾ ಇದೆ, ನಮ್ಗೆಲ್ ಬರುತ್ತೆ ಅಂತ ನೀವ್ ಕೇಳ್ಬೋದು ಅಷ್ಟೇ. ಇದ್ಯಾ ಯಾರಿಗಾದ್ರೂ ಡೌಟು? ಕವಿತಾ ಮೇಡಮ್ ಇದೆ ಇದೆಯಾ? ನಾವೇನು ಮಾಡಿಲ್ವಲ್ಲ ಅವುಗಳಿಗೆ. ಅವುಗಳಿಗೆ ನಾವೇನು ಮಾಡಿಲ್ವಲ್ಲ. ಏನು ಮಾಡಿಲ್ಲ ಇರ್ಬೋದು, ನಿಮ್ ಹಿರಿಯರು ಮಾಡಿರ್ತಾರೆ, ನೀವು ಕೂಡ ಕೆಲವು ಸಾರಿ ಮಾಡಿರ್ತೀರ. ಹೆಂಗೆ ಅಂತ ಹೇಳ್ತೀನಿ ಕೇಳಿ. ಈಗ ನೀವು ಒಂದು ಸೈಟ್ ತಗೋತೀರಾ, ಆಯ್ತಾ. ಆ ಸೈಟ್ ಅಲ್ಲಿ ಮೊದಲು ಏನಿತ್ತು ಅಂತ ನಿಮ್ಗೆ ಗೊತ್ತಿರುತ್ತಾ? ಇಲ್ಲ ಯಾವ್ದೋ ಒಂದು ಬಸ್ಸು ಹೋಗ್ತಾ ಇರುತ್ತೆ, ಆ ಬಸ್ಸು ಆಮೇಲೆ ಹರಿದು ಬಿಡುತ್ತೆ. ಆ ಬಸ್ಸಲ್ಲಿ ನಂದೇನ್ ತಪ್ಪು, ಡ್ರೈವರ್ ತಪ್ಪು ಅಂತ ನೀವ್ ಅನ್ಬೋದು. ಡ್ರೈವರು ಸರಿ ಮಾಡಿದ್ರೆ ಮನೆ ಸೇರ್ತೀರಾ, ತಪ್ಪು ಮಾಡಿದ್ರೆ ಮಸಾಣ ಸೇರ್ತೀರಾ, ಕರೆಕ್ಟ್ ಅಲ್ವಾ? ಹೌದು. ಅಂದ್ರೆ ಅವ್ನು ಮಾಡೋ ಕೆಲಸ ಯಾರಿಗೆ ಪ್ರತಿಫಲ ಬರೋದು? ನಮಗೆ. ಮತ್ತೆ ಇದು ವರ್ಕ್ ಆಗುತ್ತಾ ಇಲ್ವಾ? ಹೌದು. ಇಲ್ಲ ಅಂತಂದ್ರೆ ನೀವ್ ಯಾವ್ದೋ ಒಂದು ಸೈಟ್ ತಗೊಂಡಿದ್ರ, ಅಲ್ಲಿ ಯಾವ್ದೋ ಸರ್ಪದ ಸಂತತಿ ವಾಸ ಮಾಡ್ತಿತ್ತೋ ಏನೋ, ಯಾವ್ದೋ ಹುತ್ತ ಇತ್ತೋ ಏನೋ, ನಿಮ್ಗೆ ಗೊತ್ತಾ? ತುಂಬಾ ಶಾಸ್ತ್ರೋಕ್ತವಾಗಿ ಹುತ್ತನ ತೆಗಿಬೇಕು, ಅದನ್ನ ತೆಗೆದಿದ್ರೋ ಇಲ್ವೋ? ಈಗ ಎಷ್ಟೋ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟ್ಸ್ ಇದಾವೆ. ನಾನೇ ಒಂದು ಕಾಲದಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ಬೇಕಾದ್ರೆ ಒಂದು ಅಪಾರ್ಟ್ಮೆಂಟ್ ರೆಡಿ ಆಗ್ತಾ ಇತ್ತು, ಸುಮಾರು ಒಂದು 8-10 ಹಾವನ್ನ ಹೊಡೆದು ಸಾಯಿಸಿದ್ರು ಆ ಜಾಗ. ಇವತ್ತು ದೊಡ್ಡ ಅಪಾರ್ಟ್ಮೆಂಟ್ ಇದೆ ಅಲ್ಲಿ. ಅಂದ್ರೆ ಇವಾಗ ಹೊಡೆದವ್ರಿಗೂ ಅದ್ರದ್ದು ಶಾಪ ತಟ್ಟುತ್ತೆ, ಇಲ್ಲ ಅಂತಲ್ಲ, ಹೊಡೆದವ್ರಿಗೂ ಅದ್ರದ್ದು ಫಲ ಸಿಗುತ್ತೆ. ಆದ್ರೆ ಅದ್ರ ಜಾಗನ ನೀವು ಅಲ್ಲಿಂದ ಅದನ್ನ ನಾಶ ಮಾಡಿ ಆ ಜಾಗಕ್ಕೆ ನೀವು ಹೋಗಿದ್ದೀರಲ್ವಾ, ಆವರಿಸ್ಕೊಂಡಿದೀವಿ ಜಾಗನ. ಸೊ ಅಲ್ಲಿಗೆ ತೊಂದರೆ ಆಯ್ತಾ ಇಲ್ವೋ? ಮೊದಲು ಯಾಕೆ ಸರ್ಪದೋಷ ಅನ್ನೋದನ್ನ ಇಷ್ಟು ಹೈಲೈಟ್ ಮಾಡ್ತಿದ್ರು ಅಂದ್ರೆ, ಹೊಲ ಉಳುಮೆ ಮಾಡ್ಬೇಕಾದ್ರೆ ತಮಗೆ ಗೊತ್ತಿಲ್ದೇನೋ ಅವರು ಅದಕ್ಕೆ ಹಾನಿ ಮಾಡ್ತಾ ಇದ್ರು, ತೊಂದರೆ ಕೊಡ್ತಾ ಇದ್ರು. ಹಂಗಾಗಿ ಇದನ್ನ ಪರಿಹಾರವಾಗಿ ಇದು ಈ ತಪ್ಪಿಗೆ ಪರಿಹಾರ ಏನ್ ಹೇಳಿ ನೋಡೋಣ. ಈ ತಪ್ಪಿಗೆ ಒಂದು ಪರಿಹಾರ ಇದೆ, ಒಂದು ಆಚರಣೆ ಇದೆ. ಯಾವ್ದದು? ನಾಗಪಂಚಮಿ. ಎಸ್, ವೆರಿ ಗುಡ್. ನಾಗರ ಪಂಚಮಿ ಅಥವಾ ನಾಗರ ಮಾಡೋದು ಅಥವಾ ಹುತ್ತಕ್ಕೆ ಪೂಜೆ ಮಾಡೋದು, ಇದೆಲ್ಲ ಅದೇನೆ. ಇವಾಗ ನಿಮ್ಗೆ ಸರ್ಪದೋಷ ಇದೆ ಅಂದ ತಕ್ಷಣ ನಿಮ್ಮನ್ನ ಎಲ್ಲಿ ಕಳಿಸ್ತವ್ರೆ? ಕುಕ್ಕೆಗೆ ಹೋಗಿ, ಘಾಟಿಗೆ ಹೋಗಿ, ಕರೆಕ್ಟ್ ಅಲ್ವಾ? ಹೌದು.
ಆದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ವರ್ಷಕ್ಕೆ ಒಂದು ಸಾರಿ ನೀವು ಮಾಡೋ ಆಚರಣೆ ಇದೆಯಲ್ಲ, ನಾಗರ ಪಂಚಮಿ ಇರ್ಬೋದು, ನಾಗರ ಇರ್ಬೋದು, ಉತ್ತದ ಪೂಜೆ ಇರ್ಬೋದು, ಯಾವ್ದಾದ್ರು ಇರಿ, ಆ ಟೈಮಲ್ಲಿ ಏನೋ ಹೋದ್ವಿ, ಹಾಲು ಇದ್ವಿ, ಬಂದ್ವಿ, ಅದೆಲ್ಲ ಮಾಡ್ಬೇಕಾಗಿರೋದು ಅದು ಒಂದು ಪ್ರೋಸೆಸ್ ಅಷ್ಟೇ. ಅದು ಅಲ್ಲಿ ನೀವು ಕೇಳ್ಬೇಕಾಗಿರೋದು ಕ್ಷಮೆ. ಸರ್ಪಕ್ಕೆ, ಸರ್ಪ ಸಂಕುಲಕ್ಕೆ, ನೀವು ಸಂತತಿಗಳಿಗೆ ಅಥವಾ ಸರ್ಪದ ಏನೊಂದು ಸಂಕುಲನೇ ಇದೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಸರ್ಪಕ್ಕೆ ಯಾಕೆ ಇಷ್ಟು ಮಹತ್ವ ಇದೆ ಅಂತಂದ್ರೆ, ತ್ರಿಮೂರ್ತಿಗಳಲ್ಲಿ ಇಬ್ರು, ಒಬ್ರು ಹೆಗಲ ಮೇಲೆ ಹಾಕೊಂಡ್ ಕೂತ್ರೆ ಇನ್ನೊಬ್ರು ಹಾಸಿಗೆ ಮಾಡ್ಕೊಂಡು ಮಲ್ಕೊಂಡವ್ರೆ. ಈಗ ಹೇಳಿ ಎಷ್ಟು ಮಹತ್ವ ಇರ್ಬೇಕು ಅಂತ. ನಾವು ನೀವು ಎಷ್ಟು ಕಷ್ಟಪಟ್ರೆ ಅವ್ರ ಹತ್ರ ಹೋಗಕ್ಕಾಗತ್ತೆ? ಹೌದು. ಆಗದೇ ಇಲ್ಲ. ಆದ್ರೆ ಈ ಭಾಗ್ಯ, ಈ ಒಂದು ಸೌಭಾಗ್ಯ ಸಿಕ್ಕಿದೆ ಸರ್ಪಕ್ಕೆ. ಅಂದ್ರೆ ಒಂದು ಹಾವು ಶಿವನ ಕತ್ತಲ್ಲಿದ್ರೆ ಕೊರಳಲ್ಲಿ ಅಲಂಕಾರವಾಗಿ ಒಂದು ಹಾರವಾಗಿ ಹೋಗಿ ಕೂತಿದೆ. ಇನ್ನೊಂದು ಪಾಪ ನೀನ್ ನನ್ ಮೇಲೆ ಮಲ್ಕೋ, ಮೆತ್ತಗೆ ಆರಾಮಾಗಿ ಕುಶನ್ ತರ ಇದ್ದೀನಿ ನಾನು ಅಂತ ಮಲ್ಕ್ಸ್, ತನ್ನನ್ನೇ ತಾನು ಹಾಸಿಗೆ ಮಾಡ್ಕೊಟ್ಟಿದೆ ಭಗವಂತನಿಗೆ. ಯಾರಿಗೆ? ಆ ಇವನ್ಗೆ, ಲಯಕರ್ತನಿಗೆ. ಆ ಲಯಕರ್ತ ಮತ್ತೆ ವಿಷ್ಣುವಿಗೆ. ವಿಷ್ಣುಗೆ. ಸಂಹಾರಕ ಕರ್ತ ಮತ್ತೆ ಲಯಕರ್ತನಿಗೆ. ಯಾರೋ ಮಾತಾಡ್ತಾ ಇದ್ರಿ, ಏನ್ ಸರ್? ಸೊ ಇಷ್ಟು ಮಹತ್ವ ಇದೆ ಅಂದ್ಮೇಲೆ, ಇದಕ್ಕೆ ನಾವು ಗೊತ್ತೋ ಗೊತ್ತಿಲ್ಲದೇನೆ ಮಾಡಿರೋ ತಪ್ಪುಗಳಿಗೆ ಕ್ಷಮೆಯ ರೀತಿಯಲ್ಲಿ, ಪಶ್ಚಾತ್ತಾಪದ ರೀತಿಯಲ್ಲಿ ನಾವು ನಾಗರ ಪಂಚಮಿ ಅಥವಾ ನಾಗರು ಹುತ್ತ ಪೂಜೆ ಇವೆಲ್ಲ ಮಾಡ್ತಾ ಇದ್ದೀವಿ. ಇದನ್ನ ಕೂಡ ಮಾಡ್ತಾ ಇದ್ರೆ ಖಂಡಿತ ಫಾಲೋ ಮಾಡ್ಕೊಂಡ್ ಬನ್ನಿ. ಆಚರಣೆಯಲ್ಲಿ ತಂದಿದ್ದಾರೆ, ಋಷಿ ಮುನಿಗಳು ಆಚರಣೆಯಲ್ಲಿ ಇಟ್ಬಿಟ್ಟಿದ್ದಾರೆ. ಸೊ ಫಾಲೋ ಮಾಡಿ. ಇದರಲ್ಲಿ ಎಷ್ಟೋ ಜನ ಮಾಡ್ತಾ ಇದ್ರೆ, ಕೆಲವರು ಮಾಡ್ತಾ ಇಲ್ಲ. ಅಕಸ್ಮಾತ್ ಮಾಡ್ತಾ ಇದ್ರೆ ಖಂಡಿತ ನೀವು ಅದನ್ನ ಕಂಟಿನ್ಯೂ ಮಾಡಿ. ಮತ್ತೆ ಇದನ್ನು ಯಾಕೆ ಮಾಡ್ಬೇಕು ಅನ್ನೋ ದೃಷ್ಟಿಕೋನ ಬದಲಿಸ್ಕೊಳ್ಳಿ. ಏನೋ ಮಾಡ್ಬೇಕಲ್ಲ, ಯಾಕೆ ಮಾಡ್ಬೇಕು? ಕ್ಷಮೆ ಯಾಚಿಸಕ್ಕೆ ಮಾಡ್ಬೇಕು, ಗೌರವ ಸೂಚಿಸಕ್ಕೆ ಮಾಡ್ಬೇಕು. ಮೊದಲು ಕ್ಷಮೆ ಕೇಳ್ಬೇಕು, ಆಮೇಲೆ ಗೌರವವನ್ನು ಸೂಚಿಸ್ಬೇಕು. ಈಗ ತಗೊಂಡೋಗಿ ಒಂದು ಬಟ್ಟೆ, ಏನಂತಾರೆ, ಒಂದು ಟವಲ್ಲು, ಈ ತರದೆಲ್ಲ ಹಾಕಿ ಹಾಲು ಎರೆದು ದಾರ ಸುತ್ತಿ ಏನೇನೋ ಆ ಪ್ರೋಸೆಸ್ ಇದಾವೆ. ಅಂದ್ರೆ ಆ ಪ್ರತಿಯೊಂದಕ್ಕೂ ವೈಜ್ಞಾನಿಕ ಕಾರಣ ಇದೆ, ಒಂದು ಅರ್ಥ ಇದೆ. ಸುಮ್ಮನೆ ಮಾಡಲ್ಲ ಅದನ್ನೆಲ್ಲ. ಅದನ್ನ ಮಾಡ್ಬೇಕಾದ್ರೆ ನಮ್ಮ ಮನಸ್ಪೂರ್ವಕವಾಗಿ ನಾವು ಆ ವಿಚಾರಗಳು ಬರ್ಬೇಕು ನಮ್ಮ ತಲೆಯಲ್ಲಿ ಅಥವಾ ನಮ್ಮ ಮನಸ್ಸಲ್ಲಿ ಬರ್ಬೇಕು. ಸೊ ಇದನ್ನ ಮಾಡೋದ್ರಿಂದ ಏನಾಯ್ತು? ಸರ್ಪದೋಷ ನಿವಾರಣೆ ಆಗುತ್ತೆ. ಇನ್ನು 4ನೇ ವಿಚಾರಕ್ಕೆ ಬರೋಣ. ಸ್ತ್ರೀ ಶಾಪ. ಕರೆಕ್ಟ್ ಕೇಳಿದ್ರ ಯಾರಾದ್ರು? ಎಸ್ ಸರ್. ನಿಮ್ಗೆ ಯಾರಿಗೋ ಹೆಣ್ಣು ಶಾಪ ಆಯ್ತಪ್ಪ, ಅದಕ್ಕೆ ನಿಮ್ಗೆ ಈ ಸಮಸ್ಯೆಗಳೆಲ್ಲ ಬರ್ತಾ ಇರೋದು. ಯಾವ್ದೋ ಅಕಾಲ ಮೃತ್ಯು ಆಗೋದು ಅಥವಾ ಇನ್ನೊಂದು ಮತ್ತೊಂದು ಗಂಡಾಂತರಗಳು ಬರೋದು, ಇವೆಲ್ಲ ಬರೋದು ಸ್ತ್ರೀ ಶಾಪದಿಂದ ಬರ್ತವೆ ಅಂತ ಜ್ಯೋತಿಷಿಗಳು ಹೇಳ್ತಾರೆ. ಅದಕ್ಕೆ ಏನ್ ಮಾಡಿದ್ರು ಗೊತ್ತಾ? ಅದಕ್ಕೊಂದು ಆಚರಣೆ ತಂದವ್ರೆ, ಅದಕ್ಕೊಂದು ಹಬ್ಬ ಇದೆ. ಯಾವ್ದು ಹೇಳಿ ನೋಡುವ? ಗೌರಿ ಹಬ್ಬನ? ಎಸ್, ಕರೆಕ್ಟ್. ಅತಿ ಹೆಚ್ಚು ಶಾಪಕ್ಕೆ ಒಳಗಾಗೋದು ನಮ್ಮೂರಿಂದಲೇ ನಾವು. ಅದರಲ್ಲೂ ವಿಶೇಷವಾಗಿ ಫಸ್ಟ್ ಪ್ರಿಫರೆನ್ಸ್ ತಾಯಿ ಕೊಡ್ತೀವಿ ನಾವು ಅನ್ಬೋದು, ತಾಯಿ ಯಾಕೆ ಶಾಪ ಆಗ್ತಾರೆ ಅಂತ. ತಾಯಿನೂ ಖಂಡಿತ ಶಾಪ ಆಗ್ತಾಳೆ. ಮನ್ಸು ನೊಂದಾಗ, ನಮ್ಮ ಬಿಹೇವಿಯರ್ ಇನ್ನೊಂದು ಮತ್ತೊಂದು ಏನು ಇಷ್ಟ ಆಗದಿದ್ದಾಗ ತಾಯಿ ಕೂಡ ಶಾಪ ಆಗ್ತದೆ. ಇನ್ನು ಎರಡನೇದು, ನಮ್ಮ ಒಡ ಹುಟ್ಟಿದವರು, ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಇವರೆಲ್ಲರೂ ಶಾಪ ಆಗ್ತಾರೆ. ಹೌದಾ, ಇವರೆಲ್ಲ ಶಾಪ ಆಗ್ತಾರ? ಹಾಕಲ್ವ ಹೇಳಿ ನೋಡೋಣ. ಹಾಕ್ತಾರೆ. ಇನ್ನು ಅದು ಬಿಟ್ಟು ವಿಶೇಷವಾಗಿ ಕೆಲವು ಸ್ತ್ರೀಯಿಂದ ಶಾಪ ಅಂದ್ರೆ, ನಾವು ಗೊತ್ತೋ ಗೊತ್ತಿಲ್ದೇನೋ ಅಥವಾ ಗೊತ್ತು ಬೇಕಿದ್ದೇನೋ ಯಾವುದೋ ಒಂದು ಸ್ತ್ರೀಗೆ ಅನ್ಯಾಯ ಮಾಡಿದಾಗ, ಯಾವುದೇ ರೂಪದಲ್ಲಿ ಅನ್ಯಾಯ ಆಗಿರ್ಲಿ, ನಾನು ಎಂತದೆ ಅಂತ ನಾನು ಹೇಳಲ್ಲ, ಅದು ಕೂಡ ಸ್ತ್ರೀ ಶಾಪವಾಗಿ ಪರಿಣಮಿಸುತ್ತೆ, ಅದು ಕೂಡ ಪ್ರಭಾವ ಬೀರುತ್ತೆ. ಬಟ್ ಅದು ವೈಯಕ್ತಿಕ ಜಾತಿಗಳಿಂದ ಗೊತ್ತಾಗುತ್ತೆ. ಇದು ಜನರಲ್ ನಾನು ಹೇಳ್ತಾ ಇರೋದು. ಯಾಕಂದ್ರೆ ನಾವು ಹೆಚ್ಚು ಕಾಲ ಕಳೆಯೋದು ಯಾರ ಜೊತೆ? ನಮ್ಮ ಮನೆಯ ಸ್ತ್ರೀಯರ ಜೊತೆ, ಕರೆಕ್ಟ್ ಅಲ್ವಾ? ನಮ್ಗೆ ಗೊತ್ತಿಲ್ಲದೆ ಏನೋ ಒಂದ್ ಅಂದ್ಬಿಡ್ತೀವಿ, ಏನೋ ಅಂದಾಗ ಅವ್ರು ಅಂತಾರೆ, ನೀನ್ ಹಾಳಾಗಿ ಹೋಗ್ತೀಯ. ಅಂದ್ರೆ ಎಲ್ಲಾ ಟೈಮಲ್ಲೂ ವರ್ಕ್ ಆಗುತ್ತೆ ಅಂತಲ್ಲ, ಯಾವುದೋ ಒಂದು ಸಾರಿ ಅವ್ರ ಮನಸಾರೆ ಅಂದ್ಬಿಟ್ರೆ ಅದು ವರ್ಕ್ ಆಗ್ಬಿಡುತ್ತೆ. ಆಗುತ್ತೆ ಇಲ್ವಾ? ಆಗತ್ತೆ. ಮನಸ್ಸಿಗೆ ನೋವು ಹೇಳಿದ್ರೆ ಆಗತ್ತೆ ಅಂತ. ಆಗುತ್ತೆ, ಆಗಿದೆ, ಸುಮಾರು ಜನಕ್ಕೆ ಆಗಿದೆ ಇದು, ಅಲ್ವಾ? ಸೊ ಇದಕ್ಕೆ ಪರಿಹಾರವಾಗಿ ನಮ್ಗೆ ಗೌರಿ ಹಬ್ಬ ತಂದ್ರು.
ಸೊ ಏನ್ ಮಾಡ್ಬೇಕು? ಕರಿಯನ ಕೊಟ್ ಕಳ್ಸನ, ನಿಜವಾಗೂ ತಪ್ಪದು. ಕೊಟ್ಟೆಣ್ಣು ಕುಲಕ್ಕೆ ಹೊರಗು, ಅದಕ್ಕೆ ಇದಕ್ಕೆ ಏನೇನೋ ಗಾದೆಗಳು. ಬಟ್ ಕೊಟ್ಟೆಣ್ಣು ಕುಲಕ್ಕೆ ಹೊರಗು ಅನ್ನೋದು ಅದು ಬೇರೆ ಅರ್ಥದಲ್ಲಿ ಹೇಳಿದ್ದಾರೆ. ಅವ್ರನ್ನ ಕಡೆಗಣಿಸಿ ಅವ್ರ ಮನೆಗೆ ಸೇರಿಸ್ಬೇಡಿ ಅಂತಲ್ಲ, ಅದು ಬೇರೆ ಅರ್ಥ ಇದೆ ಅದು. ಅದಕ್ಕೆ ಈ ವಿಚಾರ ಬಂದಾಗ ನೀವು ಅವರನ್ನ ಕರಿಬೇಕು ಮನೆಗೆ. ಕರೆದು ಬಿಟ್ಟು ಏನೋ ಅವ್ರಿಗೆ ಸೀರೆ ಕೊಡ್ತಾ ಇದೀವಿ, ಬಾಗಣ ಕೊಡ್ತಾ ಇದೀವಿ, ಇದಷ್ಟೇ ಅಲ್ಲ ಇಂಪಾರ್ಟೆಂಟ್. ಅದ್ರ ಹಿಂದೆ ಆ ಹೆಣ್ಣು ಮಕ್ಕಳಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡ್ಬೇಕು. ಜೊತೆಗೆ ಅವರು ಸಮಾಧಾನ ಮಾಡಿ, ನೋಡಮ್ಮ ಇದು ನಿನ್ನ ತವ್ರ ಮನೆ, ನೀನ್ ಯಾವುದೇ ಕಾರಣಕ್ಕೂ ಹೆದರಬೇಡ, ನಿನ್ನ ಸಪೋರ್ಟ್ಗೆ ನಾವ್ ಇದ್ದೇ ಇರ್ತೀವಿ, ನಿನ್ನ ಅಗತ್ಯ ಬಿದ್ದಾಗ ನಿನಗೆ ನಾವು ಸಹಾಯ ಮಾಡ್ತೀವಿ ಅಂತ ಆಕೆಗೆ ಧೈರ್ಯ ತುಂಬಿ ಎಲ್ಲ ಒಳ್ಳೆ ಮಾತಾಡಿ, ನೀನು ಕೂಡ ಇಲ್ಲಿಂದ ಹೋಗಿದ್ಯಾ, ಅಲ್ಲಿ ನೊಂದ್ಕೊಂಡು ನಮಗೆ ಯಾವುದೇ ರೀತಿ ಕೇಡನ್ನ ಬಯಸ್ಬೇಡ, ಕೆಟ್ಟದ್ ಮಾತಾಡ್ಬೇಡ, ನಮ್ಗೆ ಒಳ್ಳೇದನ್ನ ಬಯಸು, ಒಳ್ಳೇದನ್ನ ಮಾಡು, ಅಥವಾ ಒಳ್ಳೆ ಮಾತಾಡು ನಮ್ ಬಗ್ಗೆ ಅಂತೇಳಿ ಅವ್ರನ್ನ ಕೇಳ್ಕೊಳ್ದಿದ್ರು. ಇದು ಎಷ್ಟು ಜನ ಗೊತ್ತು? ಇದ್ರ ಅರ್ಥ ಇದು. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಸೀರೆ ತಗೋ, ಬಟ್ಟೆ ತಗೋ ಅಂತ ದುಡ್ಡು ಹಾಕ್ಬಿಡ್ತೀವಿ. ಯಾಕೆ ಅವ್ರ ಬಟ್ಟೆ ತಗೊಳ್ಳೋಷ್ಟು ಯೋಗ್ಯತೆ ಇರಲ್ವಾ? ಖಂಡಿತ ಇರುತ್ತೆ. ಮತ್ತೆ ಏನ್ ನೀವು ಕೊಡ್ಸೋ ಒಂದ್ ಸೀರೆನೆ ಅಥವಾ ನೀವು ಕೊಡ್ಸೋ ಒಂದ್ ಡ್ರೆಸ್ಗೋಸ್ಕರ ಕಾಯ್ತಿರ್ತಾರ ಅವರು? ಹ್ಮ್ ಇದಲ್ಲ, ಇದ್ರ ಒಳ ಅರ್ಥ ಇದು. ಅಂದ್ರೆ ಅವರಿಗೆ ನಾವು ಧೈರ್ಯ ತುಂಬುವಂತ ಕೆಲಸ ಮಾಡ್ಬೇಕು, ಅವರಿಗೆ ನಾವು ಆಶ್ವಾಸನೆ ಕೊಡ್ಬೇಕು, ಮತ್ತೆ ಅವರ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗ್ತೀವಿ. ನೀನ್ ನಮ್ಮನೇಲಿ ಇದ್ದಾಗ ಅಷ್ಟೇ ಅಲ್ಲ. ಯಾರು ಏನೋ ಮೆಸೇಜ್ ನೋಡ್ತೀನಿ. ಸರ್, ಸ್ತ್ರೀ ದೋಷ ಖಂಡಿತ ಇದೆ, ಅರ್ಥ ಆಯ್ತು ಅಂತ ಹಾಕಿದ್ದಾರೆ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಸೊ ಇದು ಹಿಂಗ್ ವರ್ಕ್ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು? ಆ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡ್ತಾ ಇರುವಂತ ಇದನ್ನ ಈ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ನಾವು ಅದನ್ನ ಕಾರ್ಯರೂಪಕ್ಕೆ ತರಬೇಕು. ಅದ್ ಬಿಟ್ಬಿಟ್ಟು ಹಬ್ಬ ಇದೆ ಕರೀರಿ, ಕೊಟ್ರಿ, ಕಳಿಸ್ರಿ, ಹಂಗಲ್ಲ. ಆಮೇಲೆ ಹೆಣ್ಮಕ್ಳು ಅಷ್ಟೇ, ಖಂಡಿತ ಅವರು ಕೊಡುವಂತ ಉಡುಗೊರೆ ಮೇಲೆ ನೀವು ಖಂಡಿತ ಇಂಟ್ರೆಸ್ಟ್ ಕೊಡ್ಬೇಡಿ. ಅವ್ರ ಏನೋ ನೋಡೋದು, 500 ರೂಪಾಯಿ ಸೀರೆ ತಂದವನೆ, ಯಾವ್ದೋ ಆಫರ್ ಅಲ್ಲಿ ಸಿಗ್ತಾನೆ ಇಟ್ಕೊಂಡ್ಬಿಟ್ಟಾನೆ, ಆತರ ಖಂಡಿತ ನೋಡ್ಬೇಡಿ. ಅವರು ನಿಮಗೋಸ್ಕರ ಇರೋದು ಅನ್ನೋದನ್ನ ಭಾವನೆಯಲ್ಲಿ ಬದುಕಿ, ಅಥವಾ ಆ ಭಾವನೆಯಿಂದ ಅವ್ರನ್ನ ಹರಿಸಿ, ಎಷ್ಟೇ ಆದ್ರೂ ನಮ್ಮ ಅಣ್ಣನಪ್ಪ, ನಮ್ಮ ತಮ್ಮನಪ್ಪ ಅನ್ನೋ ಒಂದ್ ಒಳ್ಳೆ ಭಾವನೆ ಇಟ್ಕೊಂಡು ನಿಮ್ಮ ತವರನ್ನ ಹರಸಿ. ಶಾಪ ಹಾಕ್ಬೇಡಿ ಅವತ್ತು. ನಾನು ಹೆಣ್ಮಕ್ಳಿಗೆ ಹೇಳ್ತಾ ಇರೋದು ಯಾಕೆ ಅಂತಂದ್ರೆ, ನಿಮ್ಮ ಒಡ ಹುಟ್ಟಿದವರು ನೀವು ಹೋದ ನಂತರ ಅವ್ರನ್ನ ಕಡೆಗಣಿಸೋದು ತಪ್ಪು. ಅಥವಾ ನಿಮ್ಮ ತಂದೆ ಮನೆ, ತಾಯಿ ಮನೆ, ನಿಮ್ಮ ಅಣ್ಣನ ಮನೆ, ತಮ್ಮನ ಮನೆ ಕಡೆಗಣಿಸೋದು ತಪ್ಪು. ನೀವು ಅವರು ಚೆನ್ನಾಗಿರ್ಲಿ ಅಂತ ಸಾಯೋವರೆಗೂ ಬಯಸ್ಬೇಕು. ಅದೇ ತರ ನಾವು ಇದೆ, ಇನ್ನೊಂದು ಮನೆ ಇದೆ ನಿನ್ನ ಪರವಾಗಿ, ನಿನ್ನ ಸಪೋರ್ಟ್ ಇನ್ನೊಂದು ಮನೆ ಇದೆ ಅನ್ನೋ ಒಂದು ಧೈರ್ಯ, ಒಂದು ಆಶ್ವಾಸನೆ ನೀವು ಕೂಡ ನಿಮ್ಮ ಹೆಣ್ಮಕ್ಳಿಗೆ ಕೊಡ್ಬೇಕು. ಇದೇ ಈ ಹಬ್ಬದ ಉದ್ದೇಶ. ಇದ್ರ ಆಚರಣೆನ ಇಷ್ಟು ದಿನ ಸರಿಯಾಗಿ ಮಾಡ್ತಾ ಇರ್ಲಿಲ್ಲ, ಅಕಸ್ಮಾತ್ ಮಾಡ್ತಾ ಇರೋರು ಓಕೆ, ಮಾಡ್ತಾ ಇಲ್ಲ ನಾವ್ ಯಾವ್ದೋ ಲೆಕ್ಕಾಚಾರ, ಯಾವ್ದೋ ಮೈಂಡ್ ಸೆಟ್ ಇಂದ ಮಾಡ್ತಾ ಇದ್ವಿ ಅನ್ನೋರು ದಯವಿಟ್ಟು ಬದಲಾಯಿಸ್ಬೋದು. ಸರಿ, ಸ್ತ್ರೀ ಶಾಪ ಆಯ್ತು ಸರ್. ಇನ್ನೊಂದು 5ನೇ ವಿಚಾರಕ್ಕೆ ಬರೋಣ ಇವಾಗ. ಸಾಮಾನ್ಯವಾಗಿ ಏನ್ ಹೇಳ್ತಾರೆ ಎಲ್ಲರೂ, ಸ್ವಾಮಿ ಏನೇನೋ ಕಷ್ಟ ಪಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ, ಎಲ್ಲ ಸರ್ಕಸ್ ಮಾಡ್ದಂಗ್ ಮಾಡ್ತಾ ಇದೀವಿ, ಯಾಕೋ ಯಾವ್ದು ಕೈಗೂಡ್ತಾ ಇಲ್ಲ, ಏನಾದ್ರೂ ಒಂದ್ ಬತ್ತಾನೆ ಇರ್ತದೆ ನಮ್ ಸಮಸ್ಯೆಗಳು. ಒಂದು ಮುಗೀತು ಅನ್ನೋದ್ರಲ್ಲಿ ಇನ್ನು ಶುರುವಾಗುತ್ತೆ. ಕೇಳಿದ್ರಲ್ವ ಈ ಮಾತು? ಎಸ್ ಸರ್. ಯಾಕೆ ನೀವ್ ಈ ತರ ಅಂದಾಗ ಜ್ಯೋತಿಷಿಗಳು ಒಂದು ಮಾತು ಹೇಳ್ತಾರೆ. ಅಂದ್ರೆ ಕೆಲವು, ನಾನು ಎಲ್ಲಾ ಜ್ಯೋತಿಷಿಗಳ ಬಗ್ಗೆ ಮಾತಾಡ್ತಿಲ್ಲ, ಸಾಮಾನ್ಯವಾಗಿ ವಿದ್ಯೆ ಚೆನ್ನಾಗಿ ಕಲ್ತು ಅದನ್ನ ಅಳವಡಿಸ್ಕೊಂಡು ಅದನ್ನ ಅಭ್ಯಾಸ ಮಾಡ್ತಾರೋ, ಪ್ರಾಕ್ಟೀಸ್ ಮಾಡ್ತಾರೋರು ಹೇಳುವಂತ ವಿಚಾರ ಏನು, ನಿಮಗೆ ಮನೆ ದೇವರ ಶಾಪ ಇದೆ. ಕೇಳಿಸ್ಕೊಂಡಿದ್ದೀರಾ ಇದು ಯಾವತ್ತಾದ್ರು? ನಿಮ್ಮ ಕುಲದೈವದ ಅನುಗ್ರಹ ಇಲ್ಲ ನಿಮ್ಗೆ. ಹೌದು. ಫಸ್ಟ್ ನಿಮ್ ಮನೆ ದೇವ್ರಿಗೆ ಹೋಗ್ಬಿಟ್ಟು ಬನ್ನಿ ಅಂತಾರೆ. ನಿಮ್ಗೆ ಎಷ್ಟು ಜನಕ್ಕೆ ಗೊತ್ತೈತೋ ಗೊತ್ತಿಲ್ಲ ಇದು. ಹೇಳ್ತಾರೆ. ನಮ್ಮಲ್ಲಿ ನಾವ್ ಹೇಳ್ತೀವಿ, ವರ್ಷಕ್ಕೆ 3 ಬಾರಿ, ಕನಿಷ್ಠ 3 ಬಾರಿ ಆದ್ರೂ ನಿಮ್ಮ ಮನೆ ದೇವರ ದರ್ಶನವನ್ನ ಮಾಡಿ ಅನುಗ್ರಹ ಪಡಿಬೇಕು. ಯಾಕೆಂದ್ರೆ ನೀವ್ ಯಾವುದೇ ದೇವರಿಗೆ ಹೋದ್ರು, ಯಾವುದೇ ಬೇಡಿಕೆ ಇಟ್ರು, ಯಾವುದೇ ನಿಮ್ಮ ಸಂಕಲ್ಪಗಳಿದ್ರು, ಅಂದ್ರೆ ಇವಾಗ ಅರ್ಕೆ ಕಟ್ಟಿದ್ರು, ಇನ್ನೊಂದು ಮತ್ತೊಂದು ಏನೇ ಮಾಡಿದ್ರು ಕೂಡ ಮೊದಲು ಹೋಗೋದು
ಇವಾಗ ನೀವು ಒಂದು ಧರ್ಮಸ್ಥಳಕ್ಕೆ ಹೋಗ್ತೀರಾ ಅಂತ ಇಟ್ಕೊಳ್ಳಿ ಎಕ್ಸಾಂಪಲ್. ನೀವು ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥ ನನ್ಗೆ ಕೆಲಸ ಮಾಡ್ಕೊಟ್ಬಿಡಪ್ಪ ಅಂದ ತಕ್ಷಣ ಮಂಜುನಾಥ ಮಾಡ್ಕೊಡಲ್ಲ ನಿಮ್ಗೆ ಆ ಕೆಲಸ. ಅದನ್ನ ಫಸ್ಟ್ ಫಾರ್ವರ್ಡ್ ಮಾಡ್ತಾನೆ. ಈಗ ಕೆಲವೊಂದು ಡಿಪಾರ್ಟ್ಮೆಂಟ್ಗೆ ಫೈಲ್ ಫಾರ್ವರ್ಡ್ ಆಗೋದು ಅಂತ ಕೇಳಿದಿರಾ? ಹಾ ಆ ರೀತಿಲಿ ನಿಮ್ಮ ಫೈಲ್ ನ ಮಂಜುನಾಥ ನಿಮ್ಮ ಮನೆ ದೇವರಿಗೆ ಫಾರ್ವರ್ಡ್ ಮಾಡ್ತಾನೆ. ಏನಂತ, ನೋಡಪ್ಪ ನಿನ್ನ ಒಬ್ಬ ಭಕ್ತ ನನ್ನ ಸನ್ನಿಧಾನಕ್ಕೆ ಬಂದಿದ್ದಾನೆ, ಈ ತರ ಬೇಡಿಕೆ ಇಡ್ತಾ ಇದ್ದಾನೆ, ಇಂಥದ್ದು ಕಾರ್ಯ ಮಾಡ್ಕೊಡು ಅಂತ ನನಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ. ನಿನ್ನ ಸೇವೆಯನ್ನ ನಿನಗೆ ಕರೆಕ್ಟ್ ಆಗಿ ಮಾಡ್ತಾ ಇದ್ದಾನ, ಅಥವಾ ನಿನಗೆ ಕೊಡ್ಬೇಕಾದಂತ ಸ್ಥಾನ ಮಾನ ಗೌರವಗಳನ್ನ ಕೊಡ್ತಾ ಇದ್ದಾನೆ ಅವನು, ಅದೆಲ್ಲ ಕೊಡ್ತಾ ಇದ್ದಾನೆ ಅಂದ್ರೆ ನಾನು ಇಲ್ಲಿ ಮಾಡ್ತೀನಪ್ಪ, ಈ ಕೆಲಸ ಮಾಡ್ಕೊಡ್ತೀನಪ್ಪ ಅಂತ ಮನೆ ದೇವ್ರು ಅಂತಾರೆ. ಅಂದ್ರೆ ಮಂಜುನಾಥನ್ಗೆ ಮಂಜುನಾಥ ಮನೆ ದೇವ್ರನ್ನ ಕೇಳಿದಾಗ ಮನೆ ದೇವರು ಅದನ್ನ ನೋಡಿ, ಹೌದು ಇವರೆಲ್ಲ ನಮ್ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದಾರೆ, ಇವ್ರ ಕಾರ್ಯ ಸೇವೆಗಳು ಏನಿದಾವೋ ಅದೆಲ್ಲ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂದಾಗ ಓಕೆ ಅಂತ ಅಪ್ರೂವ್ ಮಾಡ್ತಾನೆ. ಅದಕ್ ಮುಂಚೆ ಇನ್ನೊಂದ್ ಕೆಲಸ ಇದೆ. ಮನೆ ದೇವ್ರು ಕೂಡ ಇದನ್ನ ಪಾಸ್ ಮಾಡಕ್ ಮುಂಚೆ ಇನ್ನೊಂದ್ ಕೆಲಸ ಇದೆ. ಮನೆ ದೇವ್ರು ಏನ್ ಮಾಡ್ತಾನೆ, ನಮ್ಮ ಪಿತೃ ದೇವತೆಗಳನ್ನ ಕೇಳ್ತಾನೆ. ಏನಪ್ಪಾ ನಿಮಗೆಲ್ಲ ಒಳ್ಳೆ ಗೌರವ ಕೊಡ್ತಾ ಇದಾರ, ನಿಮ್ಮನ್ನೆಲ್ಲ ಪ್ರತಿ ವರ್ಷ ಗಮನಿಸ್ಕೊತಾ ಇದಾರ, ಅಥವಾ ನಿಮ್ಮನ್ನ ನೆಗ್ಲೆಕ್ಟ್ ಮಾಡ್ಬಿಟ್ಟಿದಾರ ಅಂತ ಕೇಳ್ತಾನೆ. ಆ ಪಿತೃ ದೇವತೆಗಳು ಅಸ್ತು ಅನ್ಬೇಕು. ಮೇಡಮ್ ತಥಾಸ್ತು ತಥಾಸ್ತು ಅಂತ ಇರ್ತಾರಲ್ಲ, ಗೊತ್ತಾ ನಿಮ್ಗೆ? ಅವರು ತಥಾಸ್ತು ಅಂತ ಅನ್ಬೇಕು. ಅದಾದ್ಮೇಲೆ ಮನೆ ದೇವರು ಓಕೆ, ಇವ್ರ ಎಲ್ಲಾ ಕೆಲಸಗಳು ಕಾರ್ಯಗಳು ಚೆನ್ನಾಗಿ ಮಾಡ್ತಾ ಇದಾರೆ, ಯಾವ್ದೇ ದೋಷಗಳಿಲ್ಲ, ಯಾವ್ದೇ ತೊಂದರೆಗಳಿಲ್ಲ, ಸರಿಯಾಗಿ ನಡ್ಸ್ಕೊಂಡು ಹೋಗ್ತಾ ಇದಾರೆ. ಅವಾಗ ಮನೆ ದೇವರು ಮಂಜುನಾಥನ್ಗೆ ಎಲ್ಲ ಮಾಡ್ತಾ ಇದಾರೆ ಅಸ್ತು ಸ್ವಾಮಿ ಅಂದಾಗ ಆ ಮಂಜುನಾಥ ನಿಮ್ಮ ಕೆಲಸ ಮಾಡ್ಬೋದು. ನೀವು ಮಂಜುನಾಥನಿಗೆ ತಗೊಂಡೋಗಿ ಉಂಡಿ ಕಾಸೋ ಇನ್ನೊಂದು ಸೇವೆನೋ ತುಲಾಭಾರನೋ ಏನೋ ನಿಮ್ಗೆ ಗೊತ್ತಿರೋದು ಮಾಡಿಸ್ತೀರ. ನಿಮ್ಗೆ ಏನ್ ಅರ್ಥ ಆಯ್ತು ಇಲ್ಲಿ? ನನಗೂ ಮಂಜುನಾಥ ಹೊಲ್ದು ಬಿಟ್ಟಿದ್ದಾನೆ, ಮಂಜುನಾಥ ನನ್ಗೆಲ್ಲ ಕೆಲಸ ಮಾಡ್ಕೊಟ್ಬಿಟ್ಟ ಅಂತ. ನೀವು ಮನೆ ದೇವ್ರನ್ನ ಕಡೆಗಣಿಸಿ ನೀವ್ ಯಾವ್ದೇ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹರಕೆಗಳನ್ನ ಈಡೇರಿಸ್ಕೊ ಬನ್ನಿ ನೋಡೋಣ. ಆಗಲ್ಲ. ಈ ವಿಚಾರ ಎಷ್ಟು ಜನ ಗೊತ್ತು? ನಿಮ್ಮ ಇಷ್ಟ ದೇವರು ಯಾವ್ದಾರು ಇರ್ಲಿ, ತಿರುಪತಿ ತಿಮ್ಮಪ್ಪ ಇರ್ಲಿ, ಮಂಜುನಾಥ ಇರ್ಲಿ, ಸಾಯಿಬಾಬಾ ಇರ್ಲಿ, ಇನ್ನೊಂದಿರ್ಲಿ ಮತ್ತೊಂದಿರ್ಲಿ, ಯಾರಾದ್ರೂ ರಾಘವೇಂದ್ರ ಸ್ವಾಮಿಗಳಾಗಿರ್ಲಿ, ಆದರೆ ನೀವು ಪಿತೃ ದೇವತೆಗಳನ್ನ ಮನೆಯ ದೇವರನ್ನ ಕಡೆಗಣಿಸಿ ಯಾವುದೇ ಕೆಲಸ ಮಾಡ್ಕೊಳಕ್ ಆಗಲ್ಲ. ಫಸ್ಟ್ ಅವರು, ನೆಕ್ಸ್ಟ್ ಇವ್ರು. ನಿಮ್ ಇಷ್ಟ ದೇವತೆ ಯಾವ್ದಾರು ಇರ್ಬೋದು, ತೊಂದ್ರೆ ಇಲ್ಲ. ಅದಕ್ಕೂ ಇಷ್ಟ ದೇವತೆ ಇಂಥದ್ದೇ ಇರ್ಬೇಕು ಅಂತಾನು ಕೆಲವೊಂದೆಲ್ಲ ನಿಯಮಗಳಿದಾವೆ. ಅದು ಬೇಡ, ಅದು ವೈಯಕ್ತಿಕವಾಗಿ ಹೋದಾಗ ಅದು ನಾನು ವಿಚಾರಗಳು ಹೇಳ್ತೀನಿ. ಸೊ ಇವಾಗ ಅರ್ಥ ಆಯ್ತಾ ನಿಮ್ಗೆ? ಅಭಿವೃದ್ಧಿಗೆ ಇನ್ನ ಒಂದು ಮುಖ್ಯ ಕಾರಣ ನಮ್ಮ ಮನೆ ದೇವರು. ಇನ್ನು ಅದು ಬಿಟ್ರೆ ನೆಕ್ಸ್ಟ್ ಏನು ಗೊತ್ತಿಲ್ಲ ಸ್ವಾಮಿ, ನೆಂಟರನ್ನಿಷ್ಟು ನಮ್ಮನ್ನ ಕಂಡ್ರೆ ಆಗಲ್ಲ, ಯಾಕೋ ಒಂಥರ ಸಮಾಧಾನ ಇಲ್ಲ. ನಮ್ಮ ನೆಂಟರನ್ನಿಷ್ಟೇ ನಮ್ಮ ಶತ್ರುಗಳು, ಏನಾರು ನಮ್ಮ ಬಗ್ಗೆ ಕೇಳ ಬಯಸಿರ್ತಾರೆ, ಯಾರೋ ಕೆಡಕ್ ಮಾಡಿಸ್ತಾ ಇದಾರೆ ನಮ್ಗೆ ಅಂತೆಲ್ಲ ಕೆಲವರೆಲ್ಲ ಹೇಳ್ತಾರೆ. ಆಯ್ತಾ? ಇದಂದಾಗ ಕೆಲವರೆಲ್ಲ ಏನ್ ಮಾಡ್ತಾರೆ, ಏನೇನೋ ತಂತ್ರವಿದ್ಯೆ ಅದು ಇದು ಕಲ್ತಿರೋರ ಹತ್ರ ಹೋಗ್ತಾರೆ, ಏನೋ ಮಾಡ್ಸಕ್ ಹೋಗ್ತಾರೆ. ಇದು ಯಾವ್ದ್ರ ಅಗತ್ಯನೂ ಇಲ್ಲ. ಗ್ರಾಮ ದೇವತೆ ಅನುಗ್ರಹ ಪಡೆದ್ರೆ ಇದೆಲ್ಲ ಹೊಟ್ಟೋಗ್ಬೋದು. ಎಷ್ಟು ಜನಕ್ಕೆ ಗೊತ್ತಿದು ಹೇಳಿ ನೋಡುವ. ಇದು ಗೊತ್ತಿರ್ಲಿಲ್ಲ ಸರ್. ಅದಕ್ಕೆ ನಮ್ಮ ಋಷಿ ಮುನಿಗಳು, ನೀವು ಸಾಮಾನ್ಯವಾಗಿ ಒಂದು 50-100 ಮನೆ ಇದ್ರೂ ಕೂಡ ಅಲ್ಲೊಂದು ಗ್ರಾಮ ದೇವತೆ ಇದ್ದೇ ಇರೋದು. ಅಂದ್ರೆ ಗ್ರಾಮ ದೇವತೆ ಅಂದ್ರೆ ಅಮ್ಮರ ರೂಪದಲ್ಲಿ ಚೌಡೇಶ್ವರಿ, ಮಾರಮ್ಮ, ಆಮೇಲೆ ಏನೇನೋ ಇದಾವೆ ಹೆಸರುಗಳು, ಹಲವಾರು ಹೆಸರುಗಳಿದಾವೆ ತಾಯಿಗೆ. ಸೊ ಆ ಹೆಸರಲ್ಲಿ ಅಲ್ಲಿ ಗ್ರಾಮದಲ್ಲಿ ನೆಲೆಸಿರ್ತಾಳೆ ತಾಯಿ. ಇನ್ನೆರಡನೇದು ಕೆಲವು ಕಡೆ ಎಲ್ಲ ಆಂಜನೇಯ ಸ್ವಾಮಿನೂ ಗ್ರಾಮ ದೇವರಾಗಿ ಇರ್ತಾರೆ ಅಲ್ವಾ? ನಿಮ್ಮ ಊರಲ್ಲಿ ಯಾರಿದ್ದಾರೋ ಅವ್ರು ನೋಡ್ಕೊಳ್ಳಿ, ನಿಮ್ಮ ಊರುಗಳಲ್ಲಿ ಯಾವ್ದಿರ್ತಾರೋ ನೋಡ್ಕೊಳ್ಳಿ. ಸೊ ನೀವು ಅಬ್ಸರ್ವ್ ಮಾಡ್ಕೊಂಡು ಬಂದ್ರೆ ಕೆಲವೊಂದು ಕಡೆ ಮಾತ್ರ ಒಂದು 3 ವರ್ಷಕ್ಕೆ 5 ವರ್ಷಕ್ಕೆ ಮಾಡ್ತಾರೆ, ಇನ್ನು ಕೆಲವು ಕಡೆ ಎಲ್ಲ ವರ್ಷ ಮಾಡೇ ಮಾಡ್ತಾರೆ. ಏನದು? ಊರ ಹಬ್ಬ, ಊರ ಜಾತ್ರೆ ಅಥವಾ ಉತ್ಸವ ಅಂತ ಮಾಡ್ತಾರೆ. ಕರೆಕ್ಟಾ? ಹೌದು. ಕರೆಕ್ಟ್. ಹೌದು ಸರ್. ಹಾ. ಸೊ ಇದು ಯಾಕೆ ಮಾಡ್ತಾರೆ ಅಂದ್ರೆ, ನಮ್ಗೆ ಯಾರಾದ್ರೂ ಕೆಡಕ್ ಬಯಸ್ಬೇಕು ಅಂತಂದ್ರೆ ಅದನ್ನ ಫಸ್ಟ್ ತಡೆಯೋದು ಯಾರು ಗೊತ್ತಾ? ಈಗ ಎಲ್ಲೋ ಕೂತ್ಕೊಂಡು ನಿಮ್ಗೆ ಕೆಡಕ್ ಮಾಡ್ತಾ ಇದ್ರೆ ಅದನ್ನ ತಡೆಯೋದು ಯಾರು? ಇವಾಗ ಒಂದು ಕೆಡಕು ಗ್ರಾಮಕ್ಕೆ ಬರ್ಬೇಕು, ಎಂಟ್ರಿ ಆಗ್ಬೇಕು, ಆ ಗ್ರಾಮದಿಂದ ನಿಮ್ ಮನೆಗೆ ಎಂಟ್ರಿ ಆಗ್ಬೇಕು ಅಂದ್ರೆ ಅದನ್ನ ಫಸ್ಟ್ ನಿಲ್ಸೋದು ಯಾರು?
ಸಿಂಹದ್ವಾರ ಅಂತ ಕೇಳಿದಿರಾ ನೀವು? ಹೆಬ್ಬಾಗಿಲು. ಹಾ, ಅಂದ್ರೆ ಗ್ರಾಮ ದೇವತೆ ಪರ್ಮಿಷನ್ ಇಲ್ದೇನೆ ಗ್ರಾಮಕ್ಕೆ ಯಾವುದೇ ಕೆಡಕು ಬರೋಂಗಿಲ್ಲ. ಇದೇ ಉದ್ದೇಶಕ್ಕೆ ಗ್ರಾಮ ದೇವತೆ ಜಾತ್ರೆಗಳು, ಉತ್ಸವಗಳು ಮಾಡ್ತಾ ಇದ್ದಿದ್ದು. ಸೊ ಇದರಲ್ಲಿ ಎಷ್ಟು ಅಂದ್ರೆ ನೀವು ಇವಾಗ ಬೇರೆ ಬೇರೆ ಕಡೆ ವಾಸ ಮಾಡ್ತಾ ಇದೀವಿ, ನಾವು ಊರ್ ಬಿಟ್ಟಿದೀವಿ, ಓಕೆ, ತೊಂದ್ರೆ ಇಲ್ಲ. ನೀವ್ ಎಲ್ಲಿದ್ರು ಅಲ್ಲಿ ಅದನ್ನ ಪಾಲನೆ ಮಾಡಿ ಅಷ್ಟೇ. ಇದಕ್ಕೆ ಏನು ಅಂದ್ರೆ ಗ್ರಾಮ ದೇವತೆಯ ಉತ್ಸವಗಳಿಗೆ, ಜಾತ್ರೆಗಳಿಗೆ, ಊರ ಹಬ್ಬಗಳಿಗೆ ನೀವು ತನು ಮನ ಧನ ಎಲ್ಲ ಅರ್ಪಿಸ್ಬೇಕು. ಎಷ್ಟು ಜನ ಪಾಲನೆ ಮಾಡ್ತಾ ಇದ್ರಿ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ನೆಂಟರನಿಷ್ಟನ್ನೆಲ್ಲ ಕರೆದು ನೀವು ಯಾವ ಅಡಿಗೆ ಮಾಡ್ತಿರೋ ಮಾಡಿ, ಆಯ್ತಾ? ಸಿಹಿ ಅಡಿಗೆ ಮಾಡಿ ಹಾಕ್ತಿರೋ, ಬಾಡೂಟ ಮಾಡಾಕ್ತಿರೋ ನಮಗ್ ಗೊತ್ತಿಲ್ಲ, ಅದ್ ಯಾವ್ಯಾವ ಪದ್ಧತಿಲಿ ಮಾಡ್ತಿರ್ತಿರೋ ಮಾಡಿ. ಯಾಕೆ ನೆಂಟರನಿಷ್ಟನ್ನ ಕರಿತೀವಿ ಅಂತಂದ್ರೆ ಅವ್ರೊಟ್ಟಿಗೆ ಒಂದ್ ಒಳ್ಳೆ ಬಾಂಧವ್ಯ ಬೇಕಲ್ಲ. ಅವ್ರನ್ನ ಕರೆದು ಅವ್ರಿಗೆ ಒಳ್ಳೆ ರುಚಿ ರುಚಿಯಾದ ಊಟ ಹಾಕಿ ಗ್ರಾಮ ದೇವತೆ ದೇವಸ್ಥಾನ ಕರ್ಕೊಂಡು ಹೋಗಿ ಒಂದ್ ಪೂಜೆ ಮಾಡಿಸಿ, ನೋಡಪ್ಪ ಇದೆಲ್ಲ ನನ್ನ ಕುಟುಂಬ ಅಂತ ಹೇಳಿದಾಗ, ನೋಡ್ತಾ ಇದೆಲ್ಲ ನನ್ನ ಕುಟುಂಬ, ಅವ್ರಿಗೆ ನೀವು ಆತಿಥ್ಯ ಕೊಟ್ಟಾಗ ನಿಮ್ ಬಗ್ಗೆ ಯಾಕೆ ಕರೆಕ್ಟ್ ಮಾಡ್ತಾರ ಅವರು? ಸಿಂಪಲ್ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ. ಎಸ್ ಸರ್. ಈಗ ಈಗ ನಾನು ನಿಮ್ಗೆ ಕರೆದು ಗೌರವ ಕೊಡ್ತಾ ಇದ್ದೀನಿ ಅಂತಂದ್ರೆ ನೀವು ನಮ್ ಬಗ್ಗೆ ಕೆಟ್ಟದ್ಯಾಕ್ ಮಾಡ್ತೀರಾ? ಈಗ ಎಲ್ಲಾ ಹಬ್ಬಗಳಿಗೂ ನಾವೆಲ್ಲಾ ನೆಂಟರನ್ನು ಕರೆಯಲ್ಲ. ನೆಂಟರುಗಳನ್ನ ಎಲ್ಲ ಕರೆದು ಒಂದು ಒಳ್ಳೆ ಊಟ ಕೊಟ್ಟು ಅವ್ರಿಗೆ ಅತಿಥಿ ಸತ್ಕಾರ ಮಾಡುವಂತ ಅವಕಾಶ ಸಿಕ್ಕೋದು ಯಾವ್ದ್ರಲ್ಲಿ? ಊರು ಜಾತ್ರೆಯಲ್ಲಿ. ಕರೆಕ್ಟ್ ಅಲ್ವಾ? ಹ್ಮ್. ಮಾಡಿ. ಯಾಕೆ ನಿಮ್ಗೆ ಹಿತಶತ್ರುಗಳು ಉಟ್ಕೋತಾರೆ? ಯಾಕೆ ನಿಮ್ಗೆ ಕೆಡಕ್ ಮಾಡ್ತಾರೆ? ಗ್ರಾಮ ದೇವತೆ ಪ್ರಸಾದನ ಅವ್ರಿಗೆ ತಿನ್ಸಿ ತಾಯಿನೇ ಚೇಂಜ್ ಮಾಡ್ಬಿಡ್ತಾರೆ. ತಾಯಿನೇ ಅವ್ರ ಮನಸ್ಸನ್ನ ಚೇಂಜ್ ಮಾಡ್ಬಿಡ್ತಾಳೆ. ನಾನು ಇದನ್ನ ವೈಜ್ಞಾನಿಕವಾಗಿ ನಾನು ಅರ್ಥ ಮಾಡ್ಕೊಂಡಿರೋದು, ನಾನು ಇದನ್ನ ಏನಂತೀರಿ ಅನಾಲಿಸಿಸ್ ಮಾಡಿ ತಿಳ್ಕೊಂಡಿರೋದು. ಯಾಕೆ ಇದ್ರಿಂದ ಏನು ಉದ್ದೇಶ? ಸುಮ್ನೆ ಏನು ಆಚರಣೆ ಮಾಡಲ್ವಲ್ಲ. ಯಾಕಂದ್ರೆ ನಮ್ಮ ಋಷಿ ಮುನಿಗಳು ನಮಗಿಂತ 1000 ಪಟ್ಟು ಬುದ್ಧಿವಂತರು, 1000 ಪಟ್ಟು ಜ್ಞಾನಿಗಳು. ಅವ್ರು ಏನಾದ್ರು ಒಂದು ಆಚರಣೆ ತಂದಿದ್ದಾರೆ ಅಂದ್ರೆ ಅದರಿಂದ ಎಷ್ಟೋ ಒಂದು ವೈಜ್ಞಾನಿಕ ಕಾರಣ ಅಂದ್ರೆ ತುಂಬಾ ಇರ್ತದೆ ಅದರಲ್ಲಿ. ಆದ್ರೆ ನಾವ್ ಅದನ್ನ ನಿಜವಾಗಿ ಇದೇ ಉದ್ದೇಶಕ್ಕೆ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅರ್ಥ ಆಗಲ್ಲ ಅಂತ ಹೇಳ್ಬಿಟ್ಟು ಅದನ್ನ ಒಂದು ಆಚರಣೆ ತರ ತಂದ್ರು, ಇದನ್ನ ಮಾಡಿ ಅಂತ. ಅರ್ಥ ಆಯ್ತು ಅನ್ಕೋತೀನಿ. ಸೊ ಇವತ್ತು ಟೈಮ್ ಆಯ್ತು 1 ಅವರ್. ಆಲ್ಮೋಸ್ಟ್ ಆಲು ನಾನು ಕೆಲವೊಂದೆಲ್ಲ ಕವರ್ ಮಾಡಿದ್ದೀನಿ. ಆಮೇಲೆ ಇನ್ನೊಂದು ವಿಶೇಷವಾಗಿ ಹೇಳೋದ್ ಮತ್ತೆ, ನಾವೆಲ್ಲೇ ಹೋದ್ರು ತಂದೆ ತಾಯಿ ಆಶೀರ್ವಾದ ತಗೊಂಡು ಹೋಗೋದು ಒಂದು ವಾಡಿಕೆ ಇದೆ ನಮ್ಮಲ್ಲಿ. ಸೊ ಬದುಕಿದ್ರೆ ನೇರವಾಗಿ ಅವರ ಪಾದ ಸ್ಪರ್ಶ ಮಾಡಿ ಅವ್ರ ಆಶೀರ್ವಾದ ತಗೊಂಡು ನಿಮ್ ಕೆಲಸ ಕಾರ್ಯಗಳಿಗೆ ಹೋಗಿ. ಇಲ್ಲ ಅಂತಂದ್ರೆ ಫೋಟೋ ಇದ್ರೆ ಫೋಟೋಗೆ ನಮಸ್ಕಾರ ಹಾಕೊಂಡಾದ್ರು ನೀವು ಹೊರಗಡೆ ನಿಮ್ ಕೆಲಸ ಕಾರ್ಯಗಳಿಗೆ ಹೋಗ್ಬೇಕು. ಸೊ ಇಲ್ಲಿ ನೋಡಿ ಎಲ್ಲಾ ಸಬ್ಜೆಕ್ಟ್ ಕವರ್ ಮಾಡ್ಬಿಟ್ಟೆ ಇವತ್ತು. ಕವಿತಾ ಮೇಡಮ್? ಎಸ್ ಸರ್, ಹೇಳಿ ಸರ್. ಆಲ್ಮೋಸ್ಟ್ ಅಲ್ಲಿ ಕವರ್ ಮಾಡಿದೀನಲ್ವಾ? ಹಾ, ಹೌದು. ನೋಡಿ, ಆಚರಣೆಗಳಲ್ಲಿ ಇರುವಂತವೇ ನಮಗೆ ಪರಿಹಾರಗಳಾಗಿ ಕೆಲಸ ಮಾಡ್ತವೆ. ಇದೇ ಇವತ್ತು ಟಾಪಿಕ್ನ ಉದ್ದೇಶ. ಸೊ ಇದನ್ನೆಲ್ಲ ನೀವು ಮಾಡ್ಕೊಂಡು ಬಂದ್ರೆ ನಿಮ್ಮ 50% ಸಮಸ್ಯೆಗಳು ಆಟೋಮೆಟಿಕ್ ಆಗಿ ನಿವಾರಣೆ ಆಗೋಗ್ತವೆ. ಇನ್ನು 50% ಕರ್ಮಾನುಸಾರ ಜಾತಕದ ರೀತಿಯ ಕೆಲವೊಂದೆಲ್ಲ ಸಮಸ್ಯೆಗಳು ಬರ್ತವೆ, ದಶಾಭುಕ್ತಿ ಪ್ರಕಾರ ಕೆಲವು ಸಮಸ್ಯೆಗಳು ಬರ್ತವೆ. ಅವಕ್ಕೆ ವೈಯಕ್ತಿಕವಾಗಿ ಪರಿಶೀಲನೆ ಮಾಡಬೇಕು, ವೈಯಕ್ತಿಕವಾಗಿ ಪರಿಹಾರಗಳನ್ನ ಕೊಡ್ಬೇಕು. ಅದನ್ನ ಸಾಧ್ಯವಾದ್ರೆ ನನ್ನ ನಂಬರ್ ಎಲ್ಲ ಇದೆ, ಯಾರಿಗಾದ್ರೂ ಅಗತ್ಯ ಇದ್ದರೆ ಫೋನ್ ಮಾಡ್ಬೋದು, ಮೆಸೇಜ್ ಮಾಡಿ ಈ ತರ ಏನಾದ್ರು ಇದ್ರೆ ನಮ್ಗೆ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಎಲ್ಲ ಕಳಿಸಿದ್ರೆ, ಆಮೇಲೆ ಏನ್ ಸಮಸ್ಯೆ ಅಂತ ನೀವು ಹೇಳಿದ್ರು ಓಕೆ, ಹೇಳಲಿಲ್ಲ ಅಂದ್ರೂ ದಶಾಭುಕ್ತಿ ಪ್ರಕಾರ ಏನ್ ನಡೀತಾ ಇದೆ ಅಂತ ನೋಡ್ಬಿಟ್ಟು ಕೂಡ ನಾವು ಹೇಳ್ತೀವಿ. ಆಮೇಲೆ ಇದೆ ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಅಲ್ಲ, ನಾನು ಯಾರಿಗೂ ಹೇಳ್ತಾ ಇಲ್ಲ. ಯಾಕಂದ್ರೆ ನಾನು ಜ್ಯೋತಿಷ್ಯನ ನನ್ನ ಒಂದೇನೋ ಹುಚ್ಚು ಅಂತಾರಲ್ಲ, ಅದು ನನ್ನ ಕ್ರೇಜ್ ಇತ್ತು, ಕಲ್ತಿದ್ದೀನಿ, ನನಗ್ ಬೇಕಿತ್ತು, ಮಾಡ್ತಾ ಇದ್ದೀನಿ ಅಷ್ಟೇನೆ. ಯಾರಿಗೂ ಯಾವ್ದೇ ಉದ್ದೇಶದಿಂದ ನಾವು ಇದನ್ನ ಇದಕ್ ತರ್ತಾ ಇಲ್ಲ. ಯಾರಿಗಾದ್ರೂ ಅಗತ್ಯ ಇರೋರು ಖಂಡಿತ ಫೋನ್ ಮಾಡಿ ನಮಗ್ ಗೊತ್ತಿರೋ ಮಟ್ಟಿಗೆ ವಿಶ್ಲೇಷಣೆ ಮಾಡಿ ಹೇಳೋಣ ಅಷ್ಟೇ. ಎಲ್ರಿಗೂ ಧನ್ಯವಾದಗಳು ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್. ಕವಿತಾ ಮೇಡಮ್? ಹಾ, ಈಗ ಮಾತಾಡಿ ನೀವು. ಓವರ್ ಆಲ್ ಆಗಿ ಏನಪ್ಪಾ ಅಂದ್ರೆ ಪ್ರತಿಯೊಂದು ಆಚರಣೆಗಳನ್ನ ನಾವು ಅರ್ಥಪೂರ್ಣವಾಗಿ ಇನ್ಮೇಲೆ ಬರುವಂತ ಎಲ್ಲ ಹಬ್ಬ ಹರಿದಿನಗಳೇನಿದಾವೆ, ಇಷ್ಟು ದಿವಸ ನಾವು ನಮಗೆ ಗೊತ್ತಿಲ್ಲದೆ ಮೂಢನಂಬಿಕೆಯಿಂದ ಮಾಡ್ತಾ ಇದ್ವಿ. ಇನ್ಮೇಲೆ ಅವನ್ನ ಅರ್ಥಪೂರ್ಣವಾಗಿ ಮಾಡುವಂಥ ಅಭ್ಯಾಸವನ್ನ ಮಾಡ್ಕೊಳ್ಳೋಣ.
ಇದರಲ್ಲಿ ಈಗ ನೀವು ಹೇಳ್ದಂಗೆ ಎಲ್ಲ ವೈಜ್ಞಾನಿಕ ಕಾರಣಗಳು ನಮಗೆ ಅರ್ಥ ಆಗಿದೆ. ಯಾವ ಹಬ್ಬವನ್ನ ಯಾಕೆ ಮಾಡಬೇಕು, ಯಾವ ಸಂಬಂಧಗಳನ್ನ ಸರಿ ಮಾಡ್ಕೋಬೇಕು, ಎಲ್ಲಿ ನಾವು ಎಡುತ್ತಾ ಇದ್ವಿ, ತುಂಬ ಏನು ವಿಜೃಂಭಣೆಯಿಂದ ಮಾಡೋದಕ್ಕಿಂತನೂ ಹೆಚ್ಚಾಗಿ ಅರ್ಥಪೂರ್ಣವಾಗಿ ಮಾಡಬೇಕು. ಅದರಿಂದ ಬೇರೆಯವರ ಮನಸ್ಸಿಗೆ ನೋವಾಗಬಾರ್ದು ಅಂತ. ಹಾಗೆ ತುಂಬ ಅರ್ಥಪೂರ್ಣವಾಗಿ ತುಂಬ ಚೆನ್ನಾಗಿ ಡೀಪಾಗಿ ವಿಶ್ಲೇಷಣೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇಲ್ಲಿರೋರು ಕೂಡ ನಾನು ವಿಂಡೋ ಚಾರ್ಟನ್ನು ಓಪನ್ ಮಾಡ್ತೀನಿ. ನಿಮ್ಮ ಮನೆಗಳಲ್ಲೂ ಕೂಡ ಯಾವ ಥರ ಮಿಸ್ಟೇಕ್ಗಳನ್ನ ಮಾಡ್ಕೊಂಡಿದ್ರಿ. ಫಾರ್ ಎಕ್ಸಾಂಪಲ್, ಈಗ ಮನೇಲಿರುವಂಥ ಹೆಣ್ಣು ಮಕ್ಕಳಿಗೆ ಅಷ್ಟು ಏನು ಲೆಕ್ಕಕ್ಕೆ ತಗೊಳ್ದೆ ಅವ್ರಿಗೂ ಅನ್ಸುತ್ತೆ, ಈಗ ಇಂಥ ಒಂದು ಫಂಕ್ಷನಿಗೆ ಕರೆದಿದ್ರೆ ನಾನು ಹೋಗ್ತಾ ಇದ್ದೆ, ನಾನು ಇವ್ರ ಜೊತೆಲಿ ಇರ್ತಾ ಇದ್ದೆ, ಮಿಂಗಲ್ ಆಗ್ತಾ ಇದ್ದೆ, ನನಗೂ ಖುಷಿ ಆಗ್ತಾ ಇತ್ತು, ನಮ್ಮ ಮನೆಯವ್ರು ನನ್ನ ಇನ್ವೈಟೇ ಮಾಡಿಲ್ಲ ಅಂತ ನೊಂದ್ಕೊಂಡಾಗ ಕೂಡ ನಿಮಗೆ ಅದರ ಪರಿಣಾಮ, ಅದು ಒಂದು ಹಿರಿಯರು ಹೇಳಿದ್ದಾರೆ, ನೊಂದವನು ಶಾಪ್ಸೋದು ಬೇಡ, ಉಂಡವನು ಹರ್ಸೋದು ಬೇಡ ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಗಾದೆ, ಎಷ್ಟು ಅರ್ಥಪೂರ್ಣವಾಗಿದೆ ನೋಡಿ. ಅಂದರೆ ನೊಂದುಕೊಂಡಿರುವಂಥ ವ್ಯಕ್ತಿ ಶಾಪ ಹಾಕೋದೇ ಬೇಡ, ಅದು ತಟ್ಟುತ್ತೆ. ನಿಜವಾಗ್ಲೂ ಮನಸ್ಸಿಂದ ನೊಂದಂಥವ್ರು ಅವರು ಶಾಪ ಹಾಕಿಲ್ಲ ಅಂದ್ರೂ ನಮಗೆ ಅದು ಅದರ ಪರಿಣಾಮ, ಅದರ ಬಿಸಿ ನಮಗೆ ತಟ್ಟುತ್ತೆ. ಅದೇ ರೀತಿ ನಾವು ಉಂಡವನ್ನ ಅರಸೋದು ಬೇಡ ಅಂದರೆ ಯಾರಿಗಾರು ನಾವು ಮನಸ್ಫೂರ್ತಿಯಾಗಿ ಅವನು ಊಟವನ್ನು ಹಾಕಿದ್ರೆ ಅವನು ನಮಗೆ ಚೆನ್ನಾಗಿರಿ ಅಂತ ಹರಸೋದೇ ಬೇಡ ಅಂತೆ, ಆ ಪುಣ್ಯದ ಫಲ ನಮಗೆ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಹಿರಿಯರು ಇದನ್ನ ಹೇಳಿದ್ದಾರೆ. ಸೊ ನಿಮ್ಮ ಮನೆಯಲ್ಲಿ ಕೂಡ ಯಾವ್ದಾದ್ರು ಈ ತರ ಮಿಸ್ಟೇಕ್ಗಳನ್ನು ಮಾಡ್ತಾ ಇದ್ರೆ ಆಡಂಬರ ಮಾಡೋದಕ್ಕಿಂತ ಚೆನ್ನಾಗಿ ಅರ್ಥಪೂರ್ಣವಾಗಿ ಇನ್ಮೇಲೆ ಇದನ್ನ ಆಚರಿಸ್ತೀವಿ. ಮೇಡಮ್, ಹಾ ಅದರ ಮೂಲ ಉದ್ದೇಶ ಏನು ಅದನ್ನ ಅರ್ಥ ಮಾಡ್ಕೊಂಡು ಮಾಡ್ಬೇಕು ಅಂತ ಅಷ್ಟೇ. ಅದ್ರ ಜೊತೆಗೆ ನೀವು ಇವಾಗ ಹೇಳಿದ್ರಲ್ಲ ಹೆಣ್ಮಕ್ಳು ವಿಚಾರವಾಗಿ, ಶಾಪ ದೇವರುಗಳನ್ನೇ ಬಿಟ್ಟಿಲ್ಲ ಮೇಡಮ್, ಅಲ್ವಾ? ಹೌದು. ನೋಡಿ, ಇದು ಗಾಂಧಾರಿಯ ಒಂದು ಶಾಪದಿಂದ ಕೃಷ್ಣನ ಇಡೀ ವಂಶನೇ ಹಾಳಾಯ್ತು. ಆಯ್ತಾ? ಒಬ್ಬ ಭೃಗು ಮಹರ್ಷಿಯ ಶಾಪದಿಂದ ವಿಷ್ಣು ವೆಂಕಟೇಶ್ವರನಾಗಿ ಶ್ರೀನಿವಾಸನಾಗಿ ಜನ್ಮ ಬರ್ಬೇಕಾಯ್ತು, ವನವಾಸ ಪಡ್ಬೇಕಾಯ್ತು. ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ನೊಂದವರು ಅಥವಾ ಏನೋ ಒಂದು ವಿಚಾರದಲ್ಲಿ ಅವರಿಗೆ ನಮ್ಮಿಂದ ತೊಂದರೆ ಆದಾಗ ಅವರು ನೊಂದು ಮಾಡೋಂತ ಮಾತುಗಳು ಶಾಪವಾಗಿ ಪರಿಣಮಿಸುತ್ತವೆ ಅನ್ನೋದೇ ಇಲ್ಲಿ ಮೈನ್ ವಿಚಾರ ಅಷ್ಟೇ. ಅದಕ್ಕೆ ನಾವು ಬೇರೆಯವರಿಗೆ ತೊಂದರೆ ಕೊಡಬಾರ್ದು, ಬೇರೆಯವರಿಂದ ನಾವು ತೊಂದರೆ ಅನುಭವಿಸಬಾರ್ದು. ತೊಂದರೆ ಕೊಟ್ಟರೆ ತಾನೇ ತೊಂದರೆ ರಿಟರ್ನ್ ಬರೋದು. ಅಷ್ಟೇ. ಹೌದು. ಸೊ ಹಾಗಾಗಿ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೋತೀನಿ. ಈಗ ನಾನು ನೆನ್ನೆನೆ ಹೇಳಿದ್ದೆ, ಮೆಡಿಟೇಷನ್ ಮಾಡ್ಸಲ್ಲ, ಕತೆ ಹೇಳಲ್ಲ, ಏನು ಹೇಳಲ್ಲ ಅಂತ. ನಮಗೂ ಗೊತ್ತಿಲ್ಲದೆ ಎಷ್ಟೊಂದು ಮಿಸ್ಟೇಕ್ಗಳನ್ನ ನಾವು ಮಾಡ್ತಾ ಇದ್ವಿ ಅಲ್ವಾ? ಸೊ ಹಾಗಾಗಿ ಇದನ್ನ ಇನ್ಮೇಲೆ ತಿದ್ಕೊಳ್ಳೋಣ, ಆದಷ್ಟು ಎಲ್ಲರಿಗೂ ಒಳ್ಳೇದು ಮಾಡೋಣ. ನಮ್ಮ ಕಡೆಯಿಂದ ಯಾರಿಗೂ ತೊಂದರೆ ಆಗದೆ ಇರೋ ರೀತಿ, ಸುಮ್ಮನೆ ವಿನಾಕಾರಣ ತೊಂದರೆ ಆಗದೆ ಇರೋ ರೀತಿ ನೋಡ್ಕೊಳ್ಳೋಣ. ಎಲ್ಲರನ್ನೂ ಚೆನ್ನಾಗಿ ಖುಷಿಯಾಗಿರುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಅದು ಮೀರಿ ಯಾರಾದರೂ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇಲ್ಲ ಅಂದರೆ ಅದು ನಮಗೆ ಕೌಂಟ್ ಆಗಲ್ಲ. ಸೊ ನಮ್ಮ ಕಡೆಯಿಂದ ಯಾರಿಗೂ ಏನು ತೊಂದರೆ ಆಗಬಾರ್ದು ಅಂತ. ಓಕೆನಾ? ಈಗ ನಾವು ನೀರನ್ನು ಕುಡಿಯೋಣ. ಮೆಡಿಟೇಷನ್ನು, ಆರೋಗ್ಯದ ಮೆಡಿಟೇಷನ್ ನಾಳೆಯಿಂದ ಅಫರ್ಮೇಷನ್ ಸ್ಟಾರ್ಟ್ ಮಾಡ್ತೀವಿ. ಪ್ರಾಣಾಯಾಮ ಮಾಡಿ ಮೆಡಿಟೇಷನ್ ನಾಳೆಯಿಂದ. ಇವತ್ತು ಸಂಡೇ ಇನ್ಮೇಲೆ ಈ ಥರ ಏನಾದರೂ ವಿಶೇಷವಾಗಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳನ್ನ ತಿದ್ಕೊಳ್ಳುವಂಥ, ಸುಮ್ಮನೆ ನಾವು ಏನು ಮಾಡ್ತೀವಿ ಅಂದರೆ ಸ್ತ್ರೀ ಶಾಪ ಇದೆ ಅಂತ ಮತ್ತೇನೋ ಹೋಗೋದು, ನಮಗೆ ಆ ಶಾಪ ಈ ಶಾಪ ಇದೆ ಅಂತ ಎಲ್ಲೆಲ್ಲೋ ತುಂಬ ಅಲೆದಾಡ್ತಾ ಇದ್ದೀವಿ ನಾವು. ಇದಕ್ಕೆ ಸರಿಯಾದ ಕ್ರಮವನ್ನು ಆಚರಣೆ ಮಾಡಿದ್ರೆ ತಾನೇ ಸಮಸ್ಯೆಗಳು ಸರಿ ಹೋಗುತ್ತೆ ಅಂತ ತುಂಬ ಚೆನ್ನಾಗಿ ಲೋಕೇಶ್ವರ್ ಅವರು ನಮಗೆ ಹೇಳ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಎಲ್ಲ ಆಚರಣೆಗಳನ್ನು ಮನಸಾರೆ ಖುಷಿಯಿಂದ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲವನ್ನ ಅರ್ಥಪೂರ್ಣವಾಗಿ ಇನ್ಮೇಲೆ ಮಾಡಿ ಆದಷ್ಟು ಸಮಸ್ಯೆಗಳಿಂದ ಹೊರಗೆ ಬರೋಣ, ಖುಷಿಯಾದ ನೆಮ್ಮದಿಯಾದ ಜೀವನವನ್ನು ಜೀವಿಸೋಣ. ಈಗ ನೀರಿನ ಲೋಟವನ್ನು ತಗೊಳ್ಳಿ, ನೀರನ್ನು ಕುಡಿಯೋಣ. ನೀರಿಗೆ ಕೂಡ ಹೇಳಿ, ಮನಸಾರೆ ನೀರಿಗೆ ಹೇಳಿ, ನನ್ನ ಎಲ್ಲ ಒಳ್ಳೆ ಕೆಲಸಗಳಿಗೆ ನೀನು ಜೊತೆಯಾಗಿದ್ದೆ ಇಷ್ಟು ದಿವಸ, ಇನ್ನು ಮುಂದೆ ಕೂಡ ನಾನು ಮಾಡುವಂಥ ಎಲ್ಲ ಒಳ್ಳೆ ಕೆಲಸಗಳಿಗೆ ನನ್ನ ಜೊತೆಯಾಗಿದ್ದು ನನ್ನ ಪ್ರಾಣ ಶಕ್ತಿಯನ್ನು ಹೆಚ್ಚಿಸಿ ನನಗೆ ಸಹಕಾರ ಮಾಡುವಂತ ಹೇಳಿ ನೀರಿಗೆ ನೀರಿನ ಬಗ್ಗೆ ಒಂದು ದಿವಸ ಮಾತಾಡ್ತೀನಿ. ನಾನು ನೆಕ್ಸ್ಟ್ ಸಂಡೇ ನಾನು ನೀರಿನ ಬಗ್ಗೆ ಮಾತಾಡ್ತೀನಿ. ಓಕೆನಾ? ನೀರು ಹೇಗೆ ವರ್ಕ್ ಆಗುತ್ತೆ, ಏನು ಕೆಲಸ ಮಾಡುತ್ತೆ, ಅದು ನೀವು ಕೆಟ್ಟದಾಗಿ ಹೇಳಿದ್ರೆ ಏನು ಮಾಡುತ್ತೆ, ಒಳ್ಳೇದು ಹೇಳಿದ್ರೆ ಏನು ಮಾಡುತ್ತೆ ಅಂತ ನಾನು ವಿತ್ PPT ರೆಡಿ ಮಾಡಿ ನಿಮಗೆ ನೀರಿಂದೇನೆ ಒಂದು ಥೆರಪಿ ಹೇಳ್ಕೊಡ್ತೀನಿ. ಅದು ಸಂಡೇನೆ ಇನ್ನೊಂದು ಇನ್ಮೇಲೆ ಏನು ಮಾಡೋಣ ಅಂದರೆ ಸಂಡೇ ಸ್ವಲ್ಪ ಸ್ಪೆಷಲ್ಲು, ನಾವು ಮಾಡ್ತಾ ಇರೋವಂಥ ಮಿಸ್ಟೇಕ್ಗಳನ್ನ ತಿದ್ಕೊಳ್ಳುವಂಥ ಕೆಲಸ ಮಾಡೋಣ. ಯಾವುದಾದ್ರು ಒಂದು ವಿಷಯದಲ್ಲಿ ನಾವು ತಪ್ಪು ಮಾಡ್ತಿರ್ತೀವಲ್ಲ, ಅದು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇವತ್ತು ಹೆಂಗೆ ಲೋಕೇಶ್ ಸರ್ ಹೇಳಿದ್ರಲ್ವಾ, ಮನೆ ದೇವರದು ಕರುಣೆ ಇದು ಕೃಪೆ ಇಲ್ಲ ಅಂದರೆ, ಹೆಣ್ಮಕ್ಳದು ಶಾಪ ಇದ್ರೆ, ಸ್ತ್ರೀ ಶಾಪ ಇದ್ರೆ
ಆಮೇಲೆ ನಾಗದೋಷ ಇದ್ರೆ ಎಲ್ಲ ಹೇಗೆ ಬರುತ್ತೆ ಅದಕ್ಕೆ ಹೇಗೆ ಪರಿಹಾರ ಮಾಡ್ಕೋಬೇಕು ಚಿಕ್ಕದಾಗಿ ಚೊಕ್ಕದಾಗಿ ಅಂತ, ಅದೇ ಥರ ಬೇರೆ ಬೇರೆ ಪರಿಹಾರಗಳನ್ನ ಇನ್ಮೇಲೆ ಕಲ್ತ್ಕೊಳ್ಳೋಣ. ಸೊ ನೀರಿನ ಲೋಟವನ್ನು ಇಟ್ಕೊಳ್ಳಿ. ಏನು ನಿಮ್ಗೆ ಹೇಳಕ್ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಗಾಯತ್ರಿ ಮಂತ್ರವನ್ನು ಹೇಳಿ. ಮತ್ತೆ ಪ್ರತಿ ದಿವಸ 3-4 ಸಾರಿ ಈ ಕ್ರಮವನ್ನ ಮಾಡಬೇಕು. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಪಂಚಭೂತಗಳಲ್ಲಿ ಒಂದಾದ ಜಲವೇ ನನ್ನ ಎಲ್ಲ ಒಳ್ಳೆ ಕೆಲಸಗಳಲ್ಲಿ ನನಗೆ ಸಹಕಾರ ಮಾಡು. ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ಪವರ್ಫುಲ್, ಐ ಆಮ್ ಪವರ್ಫುಲ್, ಐ ಆಮ್ ಪವರ್ಫುಲ್, ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಬ್ಯೂಟಿಫುಲ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಎಲ್ಲರೂ ನೀರಿಗೆ ನಿಮ್ಮ ಇದನ್ನ ಹೇಳಿ. ಈಗ ಲೋಕೇಶ್ ಸರ್ದು ನಂಬರು ಮೇಲ್ಗಡೆ ನಮ್ಮ ಗ್ರೂಪಲ್ಲಿ ಇದೆ, ಲೋಕೇಶ್ ಅಂತಾನೆ ಇದೆ. ಅವರು ಯಾವುದೇ ತರದ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇಲ್ಲ. ಅವರು ಕಳೆದ 17-18 ವರ್ಷದಿಂದ ಜ್ಯೋತಿಷ್ಯವನ್ನ ಹೇಳ್ಕೊಂಡು ಬಂದಿದ್ದಾರೆ. ಎಲ್ಲೂ ಅವರು ವಿಡಿಯೋಸ್ ಹಾಕ್ತಾ ಇಲ್ಲ, ಎಲ್ಲೂ ಅವರು ಯಾವುದೇ ತರದ ಅಡ್ವರ್ಟೈಸ್ಮೆಂಟ್ ಮಾಡೋದು ತುಂಬಾ ಇಷ್ಟು ನೀವು ಚಾರ್ಜ್ ಕೊಡ್ಲೇಬೇಕು, ಇಷ್ಟು ಹಣ ಕೊಡ್ಲೇಬೇಕು, ಆ ಥರ ಯಾವುದೇ ತರದ ಡಿಮ್ಯಾಂಡ್ ಇಟ್ಟು ಮಾಡಲ್ಲ ಯಾರಿಗೂ. ಅವರು ಒಂದು ಸೇವೆ ಅಂತ ಮಾಡ್ತಾ ಇದ್ದಾರೆ. ಈಗ ಸುಮ್ಮನೆ ಫ್ರೀಯಾಗಿ ಕೇಳಬಾರ್ದು. ಏನೋ ಒಂದು ನೀವು ಅವ್ರ ಹತ್ರ ಕೇಳ್ತಾ ಇದ್ದೀರಾ ಅಂದ್ರೆ ನಿಮ್ಮ ಇಷ್ಟಾನುಸಾರ ಎಷ್ಟಾದ್ರೂ ಕೊಡಿ. ಅವ್ರೇನು ಕೇಳಲ್ಲ, ತಗೊಳ್ಳೋದೇ ಇಲ್ಲ. ಫಸ್ಟ್ ಆಫ್ ಆಲ್ ತಗೊಳ್ಳೋದೇ ಇಲ್ಲ ಅವರು. ಅಂದ್ರೆ ನಾವು ಕೇಳೋರು ಕೊಟ್ಟು ಕೇಳಬೇಕು ಅಂತ ನಮಗೆ ನಮಗೆ ನಮ್ಮ ಹಿರಿಯರು, ನಮ್ಮ ಅತ್ತೆ, ನಮ್ಮ ತಂದೆ ತಾಯಿಯವರು ಹೇಳ್ಕೊಟ್ಟಿರೋದು. ಯಾರ ಹತ್ರ ಆದ್ರೂ ನಾವು ನಮಗೆ ಪರಿಹಾರ ಸೂಚಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಸರಿಯಾದ ಒಂದು ಗುರುದಕ್ಷಿಣೆನ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಕೂಡ ಫಸ್ಟ್ ಹಂಗೆ ಕೇಳ್ತಾ ಇದ್ವಿ, ಗೊತ್ತಿಲ್ಲದೆ, ಹೇಳಿ ಸರ್ ಅಂತ. ಸೊ ಅವರು ಎಲ್ಲೂ ಅಡ್ವರ್ಟೈಸ್ಮೆಂಟ್ ಆಗ್ತಾ ಇಲ್ಲ, ಎಲ್ಲೂ ಹೇಳ್ತಿಲ್ಲ. ಅವರಾಗಿ ಅವ್ರು ಯಾರಾದ್ರೂ ಹುಡಿಕೊಂಡ್ಬಂದು ಇವ್ರು ಚೆನ್ನಾಗಿ ಹೇಳ್ತಾರೆ ಹೋಗಿ ಅಂದ್ರೆ ಮಾತ್ರ ಹೇಳ್ತಾರೆ. ಸೊ ಹಾಗಾಗಿ ನಾನೇ ಅವ್ರನ್ನ ರಿಕ್ವೆಸ್ಟ್ ಮಾಡಿದೆ, ಈ ತರ ಒಂದು ನಿಮ್ಗೆ ತುಂಬಾ ಗೊತ್ತಿದೆ ಅಲ್ವಾ, ಈ ತರ ಒಂದು ಕ್ಲಾಸನ್ನ ಮಾಡ್ಬೇಕು ಅಂತ ಇದ್ದೀನಿ. ಸೊ ನಿಮಗೆ ಗೊತ್ತಿರೋಂಥ ಕೆಲವು ವಿಷಯಗಳನ್ನ ಶೇರ್ ಮಾಡ್ತೀರಾ ಅಂತ. ಅವಾಗ ಅವರು ಆಯ್ತು ನಾನು ಮಾಡ್ತೀನಿ ಅಂತ ಹೇಳಿದ್ರು. ನೋಡಿ, ಇವತ್ತು ಎಷ್ಟೊಂದು ಜನಕ್ಕೆ ಎಷ್ಟೊಂದು ಪರಿಹಾರಗಳು ಸಿಕ್ಕಿದಾವೆ, ಏನ್ ತಪ್ಪು ಮಾಡ್ತಾ ಇದ್ರಿ ಅಂತ ಅರ್ಥ ಆಗಿದೆ. ಸೊ ಹಾಗಾಗಿ ಲೋಕೇಶ್ ಸರ್ ನಂಬರ್ ಗ್ರೂಪಲ್ಲಿ ಇದೆ. ಇನ್ ಕೇಸ್ ಯಾರಿಗಾದ್ರು ತುಂಬಾ ಅವಶ್ಯಕತೆ ಇದೆ, ಯಾವುದೋ ಒಂದು ವಿಷಯದಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ಕೊಟ್ಟು ನೀವು ಅನಲೈಸ್ ಮಾಡಿಸ್ಕೋಬಹುದು ಅವ್ರ ಹತ್ರ. ಅವರ ಸಮಯವನ್ನ ಕೇಳ್ಕೊಳ್ಳಿ, ಯಾವಾಗ ಫ್ರೀ ಇರ್ತಾರೆ ಅಂತ. ಅವ್ರ ನಂಬರಿಗೆ ಕಾಲ್ ಮಾಡಿ, ಅವ್ರ ಮೆಸೇಜ್ ಮಾಡಿ, ಅವ್ರ ಸಮಯವನ್ನ ಕೇಳ್ಕೊಂಡು ನೀವು ಪರಿಹಾರವನ್ನ ಕೇಳ್ಕೊಳ್ಬಹುದು. ಗ್ರೂಪಲ್ಲಿ ಇದೆ, ಲೋಕೇಶ್ ಅಂತಾನೆ ಇದೆ, ಅಡ್ಮಿನ್ ಅಲ್ಲಿದ್ದಾರೆ. ಕೇಳಿ ನೀವು ನಿಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡಿ. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಈಗ ನೀರನ್ನು ಕುಡಿಯೋಣ. ವಾಹ್, ಸೂಪರ್. ಹಾಗೆ ಇನ್ನೊಂದು ವಿಷಯ, ಚಕ್ರ ಸಾಧನೆಗೆ ನಾನು ಪೇಮೆಂಟ್ ಹಾಕಿರೋದೆಲ್ಲ ಸ್ಕ್ರೀನ್ ಶಾಟು ನಮ್ಗೆ ಪರ್ಸ್ನಲ್ ಆಗಿ ಪೇಮೆಂಟ್ ಹಾಕಿ ಕಳಿಸಿರ್ತಾರೆ. ಅವ್ರದ್ದೆಲ್ಲ ಗ್ರೂಪಿಗೆ ಹಾಕಿದ್ದೀನಿ. ಇಲ್ಲಿ ಈಗ ಯಾರ್ಯಾರು ಬರ್ತೀರಾ ನನಗೆ ಒಂದು ಸ್ವಲ್ಪ ನೀವು ಕೌಂಟ್ ಕೊಟ್ರೆ, ನೀವು ಬರಲ್ಲ ಅಂದ್ರೆ ನಾನು ಹೊರಗಡೆ ಅಡ್ವರ್ಟೈಸ್ಮೆಂಟ್ ಹಾಕಿ ಹೊರಗಡೆ ಜನಗಳಿಗೆ ನಾನು ಇದು ಮಾಡಬೇಕು. ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಕೊಟ್ಟಿದ್ದೆ, ಯಾರು ಪೇಮೆಂಟ್ ಮಾಡ್ತಾ ಇಲ್ಲ. ಸೊ ಹಾಗಾಗಿ ಇಂಥ ಒಂದು ಅವಕಾಶ ಮತ್ತೆ ಸಿಗಲ್ಲ. ಮತ್ತೆ ನಾವು ವೆಬಿನಾರ್ ವರ್ಕ್ಶಾಪ್ ಮಾಡ್ತೀವಿ ಅಂದ್ರೆ ಅದ್ರದ್ದು ಕಾಸ್ಟ್ ಜಾಸ್ತಿ ಆಗುತ್ತೆ. ಫಸ್ಟ್ ಬ್ಯಾಚ್ ನೀವು ಆಗಿರೋದ್ರಿಂದ 3000 ರುಪೀಸಲ್ಲಿ +1 ನಿಮ್ಮ ಜೊತೆ ಇನ್ನೊಬ್ಬರನ್ನ ಕರ್ಕೊಂಡು ಬರುವಂಥ ಅವಕಾಶವನ್ನ ಇಟ್ಟಿದ್ದೀವಿ. ಸೊ ಹಾಗಾಗಿ ಯಾರ್ಯಾರು ಬರ್ತೀರಾ ಅಂತ ನನಗೆ ಜಸ್ಟ್ ಎಸ್ ಅಂತ ಮೆಸೇಜ್ ಹಾಕಿ. ಬಂದಿಲ್ಲ ಅಂದರೆ ನಮಗೇನು ನಷ್ಟ ಇಲ್ಲ, ನಷ್ಟ ನಿಮ್ಗಾಗೋದು. ನೀವು ಬಂದಿಲ್ಲ ಅಂದರೆ ನಾವು ಬೇರೆ ಜನನ ಹುಡುಕಿ ವರ್ಕ್ಶಾಪ್ ಅಂತೂ ಮಾಡೇ ಮಾಡ್ತೀವಿ. ಸೊ ನಮ್ಮ ಸಂಕಲ್ಪ ಸಿದ್ಧಿ ಕುಟುಂಬದಲ್ಲಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಬರಲಿ. ನಿಮ್ಮ ಚಕ್ರಗಳೇನಿದಾವೆ, ಈಗ ನೀವು ಅಫರ್ಮೇಷನ್ ಮಾಡ್ತಿರ್ತೀರಾ, ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ತೀರಾ, ಆದರೂ ನಿಮ್ಗೇನು ವರ್ಕ್ ಆಗ್ತಾ ಇಲ್ಲ ಅಂದರೆ ನಿಮ್ಮ ಚಕ್ರಗಳು ಬ್ಲಾಕೇಜ್ ಆಗಿರ್ತವೆ ಅಂತ. ಆ ಲೋಕೇಶ್ ಸರ್ದು ನಂಬರ್ ಹಾಕಿದ್ದಾರೆ, ತಗೊಳ್ಳಿ. ಚಕ್ರಗಳನ್ನ ನೀವು ಅನ್ಬ್ಲಾಕ್ ಮಾಡ್ಕೊಂಡಿಲ್ಲ ಅಂದರೆ, ಓಪನ್ ಮಾಡ್ಕೊಂಡಿಲ್ಲ ಅಂದರೆ ನೀವೆಷ್ಟೇ ಕಷ್ಟಪಟ್ಟರು ಏನೇ ಮಾಡಿದ್ರು ಆಗೋದಿಲ್ಲ. ಅದು ನಮ್ಮೊಂದು ಕೆಲವೊಂದು ಎಮೋಷನಲ್ಸ್ ಇಂದ ಕೂಡ ಬ್ಲಾಕ್ ಆಗಿರ್ತವೆ. ಅದ್ರ ಸಂಪೂರ್ಣ ಮಾಹಿತಿ ಬೇಕು. ಹೇಗೆ ಬ್ಲಾಕ್ ಆಗುತ್ತೆ,
ಬ್ಲಾಕ್ ಆದ್ರೆ ಏನೇನು ಸಮಸ್ಯೆಗಳನ್ನ ಎದುರಿಸ್ತೀರಾ ಅದು ಪ್ರತಿಯೊಂದು ನೀವು ತಿಳ್ಕೊಬೇಕು ಅಂದ್ರೆ ಚಕ್ರ ಸಾಧನೆ ವರ್ಕ್ಶಾಪ್ನ ಅಟೆಂಡ್ ಮಾಡಲೇಬೇಕು. ಯಾಕಪ್ಪ ಅಂದ್ರೆ ಈಗ 3,000 ಅಂತಂದ್ರೆ ನೀವೊಂದು ಹಬ್ಬಕ್ಕೆ ಒಂದು ಸೀರೆ ತಗೊಂಡ್ರೆ ಆಗೋಗುತ್ತೆ. ಇಲ್ಲ ಫ್ಯಾಮಿಲಿನ ಕರ್ಕೊಂಡೋಗಿ ಹೋಟೆಲ್ಗೆ ಹೋಗಿ ಒಂದು ಊಟ ಮಾಡ್ತೀರಾ ಅಥವಾ ಒಂದು ಮೂವಿ ನೋಡ್ತೀರಾ ಅಂತಂದ್ರೆ ಕಳೆದ್ ಬಿಡ್ತೀರಾ. ಇಂಥ ಲೈಫ್ ಟೈಮ್ಗೆ ಬೇಕಾಗುವಂಥ ಒಂದು ವಿದ್ಯೆನ ಕಲ್ತ್ಕೊಳ್ಳೋಕ್ಕೆ ನಿಮ್ಗೆಲ್ಲೂ ಅವಕಾಶ ಸಿಗಲ್ಲ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಪೇಮೆಂಟ್ ಮಾಡ್ಕೊಳ್ಳಿ ಬೇಗ ಬೇಗ. ಸಾಧ್ಯವಾದರೆ ಇವತ್ತು ಮಾಡಿ. ಆಲ್ರೆಡಿ ಸುಮಾರು ಜನ ಮಾಡಿದ್ದಾರೆ, ನಾನು ಗ್ರೂಪಲ್ಲಿ ಕೂಡ ನೀವು ಹಾಕಿದ್ದೀನಿ ಸ್ಕ್ರೀನ್ಶಾಟು ಎಷ್ಟು ಜನ ಮಾಡಿದ್ದಾರೆ ಅಂತ. ನೀವು ಮಾಡಿ. ಮಾಡಿಲ್ಲ ಅಂದರೆ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟಾದ್ರೂ ಯಾರು ಅದಕ್ಕೆ ಬೇಗ ಬಂದು ಸೇರ್ಕೋತಾರೆ ಅಂಥವರಿಗೆ ನಾವು ಮಾಡ್ತೀವಿ. ನೆಕ್ಸ್ಟ್ ಮಾಡುವಾಗ ಮಾತ್ರ 4,000 to 5,000 ಪರ್ ಹೆಡ್ ಚಾರ್ಜ್ ಇರುತ್ತೆ. ಈಗ ಬಂದವರಿಗೆ ಫಸ್ಟ್ ಬಂದವರಿಗೆ ಮಾತ್ರ ಈ ಬ್ಯಾಚ್ ಏನು ಮಾಡ್ತೀರಾ ಇವ್ರಿಗೆ ಮಾತ್ರನೇ 3,000 ಇರೋದು. ನೆಕ್ಸ್ಟ್ ಮಂತಿಂದ ನಾವು ವರ್ಕ್ಶಾಪ್ ಮಾಡುವಾಗ ಒಬ್ಬರಿಗೆ 4,000 to 5,000 ರೂಪಾಯಿ ಚಾರ್ಜ್ ಮಾಡ್ತೀವಿ. ಸೊ ಹಾಗಾಗಿ ಅವಕಾಶವನ್ನು ಮಿಸ್ ಮಾಡ್ಕೋಬೇಡಿ. 3,000 ನೀವೆಲ್ಲೆಲ್ಲೋ ಖರ್ಚು ಮಾಡ್ತೀರಾ, ಏನಪ್ಪ ಇಷ್ಟೊಂದು ಖರ್ಚು ಮಾಡಬೇಕಾ, 3,000 ಬೇಕಾ ಇದಕ್ಕೆ ಅಂತ ಅನ್ಕೋಬೋದು. ನಾನು ಈ ಥರದ ತರಗತಿಯನ್ನು 10-12 ಸಾವಿರ ಕೊಟ್ಟು ಕಲ್ತಿದ್ದೇನೆ. ಯಾಕಂದರೆ ಅದು ಕಲ್ತಿರೋದ್ರಿಂದನೇ ನಮಗೆ ಏನೋ ಒಂದು ದಾರಿಗಳು ಓಪನ್ ಆಗ್ತಾ ಇದೆ, ಇನ್ಕಮ್ ಬರ್ತಾ ಇದೆ, ಇನ್ಕಮ್ ಸೋರ್ಸ್ ಸ್ಟಾರ್ಟ್ ಆಗಿದೆ, ಎಲ್ಲ ಹೆಲ್ಪ್ ಆಗ್ತಾ ಇದೆ. ಸೊ ಹಾಗಾಗಿ ನೀವು ಯಾರ್ಯಾರು ಪೇಮೆಂಟ್ ಮಾಡ್ಕೋತೀರಾ ಅಥವಾ ಇಲ್ಲಿ ಯಾರಾದರೂ ಈಗ ಬರೋರು ಎಸ್ ಅಂತ ಕಮೆಂಟ್ ಮಾಡಿ, ಮೇಡಮ್ ನಾನು ಬರ್ತೀನಿ ಪಕ್ಕ, ಅಥವಾ 2 ಡೇಸಲ್ಲಿ ಪೇಮೆಂಟ್ ಮಾಡ್ತೀನಿ, 1 ಡೇನಲ್ಲಿ ಪೇಮೆಂಟ್ ಮಾಡ್ತೀನಿ ಅಂತ ನೀವು ನನಗೆ ಪರ್ಸ್ನಲಾಗಾದರೂ ಹೇಳ್ಬೋದು ಅಥವಾ ಗ್ರೂಪಲ್ಲಾದರೂ ಹೇಳ್ಬಹುದು. ನೀವ್ಯಾರು ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದರೆ ನಾವು ಹೊರಗಡೆಯಿಂದ ಜನಗಳನ್ನು ಅಡ್ವರ್ಟೈಸ್ಮೆಂಟ್ ಮುಖಾಂತರನೋ ಇನ್ನೊಂದು ಯಾವುದೋ ಮುಖಾಂತರನೋ ನಾವು ಮಾಡ್ತೀವಿ. ನಿಮಗೆ ಸಂಕಲ್ಪ ಸಿದ್ಧಿ ಕ್ಲಾಸ್ ಅಂತೂ ಪಕ್ಕ ಮಾಡಿಕೊಡ್ತಾ ಇರ್ತೀವಿ. ಬೇರೆ ಪೇಯ್ಡ್ ಕ್ಲಾಸ್ ಬರಲಿ ಬರದೇ ಇರಲಿ ಈ ಕ್ಲಾಸನ್ನಂತೂ ನಾನು ಮಾಡೇ ಮಾಡ್ತೀನಿ. ಯಾಕಂದರೆ ಫಸ್ಟ್ ಡೇಯಿಂದ ಬರ್ತಾ ಇದ್ದೀರಾ ತುಂಬ ಜನ. ಸ್ಟಾಪ್ ಮಾಡಿದ್ರೆ ಸ್ಟಾಪ್ ಮಾಡಬೇಡಿ ಮೇಡಮ್, ಮಾಡಿ, ಚೆನ್ನಾಗಿ ಅನ್ನಿಸ್ತಾ ಇದೆ, ನಮ್ಮ ಮೈಂಡ್ ತುಂಬ ಚೇಂಜ್ ಆಗ್ತಾ ಇದೆ, ನಾವು ಸಮಸ್ಯೆಗಳನ್ನ ನೋಡುವಂಥ ರೀತಿ ಚೇಂಜ್ ಆಗ್ತಾ ಇದೆ, ಧೈರ್ಯ ಬರ್ತಾ ಇದೆ ಅಂತ ತುಂಬ ಜನ ಪರ್ಸ್ನಲಾಗಿ ಮೆಸೇಜಸ್ ಆಗ್ತಾ ಇದ್ದೀರಾ. ಸೊ ಹಾಗಾಗಿ ಇದನ್ನು ನಿಲ್ಲಿಸಲ್ಲ. ಪೇಯ್ಡ್ ಕ್ಲಾಸಿಗೆ ಇಷ್ಟ ಇರುವಂಥವ್ರು ಬರಬಹುದು. ಯಾರ್ಯಾರು ಬರ್ತೀರಾ ಅವರು ನನಗೆ ಮೆಸೇಜ್ ಹಾಕಿ, ಓಕೆನಾ? ಇನ್ನು ನೆಕ್ಸ್ಟ್ ಟೈಮಿಂದ ಬರ್ತೀರಿ ಅಂದರೆ ಪಕ್ಕ 5,000 ಕಟ್ಟೇ ಬರಬೇಕು. ಇದು ಒಂದು ಫಸ್ಟ್ ಟೈಮ್ ಮಾತ್ರ ನಿಮಗೆ ಎಕ್ಸ್ಕ್ಯೂಸ್ ಇದೆ, 1+1 ಅಂತ ಮಾಡಿರ್ತಕ್ಕಂಥದ್ದು. ಈಗ ಮಾಡೋಣ. ಮಯೂರ್ಮ ನೀರೆಲ್ಲ ಕುಡಿದ್ರಾ? ಮಯೂರ್ಮ, ಸಕಲ ಜೀವರಾಶಿಗಳಿಗೆ ನನ್ನ ಕಡೆಯಿಂದ ಅಂತ್ಯವಿಲ್ಲದ ಪ್ರೀತಿಯ ನಮನ ಮತ್ತು ಶುಭಾಶಯ. ಎಲ್ಲರೂ ಸೇಫ್ ಆಗಿರಿ, ಚೆನ್ನಾಗಿರಿ ಅಂತ. ಓಕೆ ಮಯೂರ್ಮ, ಮತ್ತೊಮ್ಮೆ ಮಾಡಿ, ಮನಸ್ಫೂರ್ತಿಯಾಗಿ ಮಾಡಿ. ಎಲ್ಲರಿಗೂ ಮನಸ್ಫೂರ್ತಿಯಾಗಿ ಶುಭಾಶಯಗಳನ್ನು ಹೇಳಿ, ಮನಸ್ಫೂರ್ತಿಯಾಗಿ ಖುಷಿಯಾಗಿರಿ ಅಂತ ಹರಿಸಿ, ಓಕೆನಾ? ಇದಾದ ತಕ್ಷಣ ಮಾಡಿ ತಥಾಸ್ತು. ಒಳ್ಳೆ ಮನಸ್ಸಿಂದ ಎಲ್ಲರಿಗೂ, ಇಲ್ಲಿರುವಂಥವ್ರು ಎಲ್ಲರಿಗೂ ತಥಾಸ್ತು ಮಾಡಿ. ಯಾರು ಯಾವ ಯಾವ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆಲ್ಲ ಒಳ್ಳೇದಾಗಲಿ, ಅವ್ರು ಮಾಡುವಂಥ ಕೆಲಸ ಎಲ್ಲ ಸಕ್ಸಸ್ ಆಗಲಿ, ಚೆನ್ನಾಗಿರಿ ನೀವು ಅಂತ ಪ್ರತಿಯೊಬ್ಬರಿಗೂ ತಥಾಸ್ತು ಮಾಡಿ. ಹಾಗೆ ನನಗೆ ಕೂಡ ಆಶೀರ್ವಾದವನ್ನು ಮಾಡಿ, ತಥಾಸ್ತು ಮಾಡಿ. ನಾನು ಮಾಡ್ತಾ ಇರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನನಗೆ ಯಶಸ್ಸು ಸಿಗಲಿ ಅಂತ. ಅದೇ ರೀತಿ ನೀವು ಮಾಡುವಂಥ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಹಿರಿಯರ ಹಾಗೂ ದೇವರ ಆಶೀರ್ವಾದ ನಿಮಗೆ ಸಿಗಲಿ. ತಥಾಸ್ತು. ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ, ನೆಮ್ಮದಿಯಾಗಿರಿ. ನಿಮ್ಮ ಕುಟುಂಬದ ಜೊತೆ ಸಂತೋಷವಾಗಿ ದಿನವನ್ನು ಕಳೆಯಿರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ. ತಥಾಸ್ತು. ಎಲ್ರಿಗೂ ಒಳ್ಳೇದಾಗ್ಲಿ. ತಥಾಸ್ತು ತಥಾಸ್ತು ತಥಾಸ್ತು. ಎಸ್, ಥ್ಯಾಂಕ್ ಯು. ತಥಾಸ್ತು. ಎಲ್ರಿಗೂ ಒಳ್ಳೇದಾಗ್ಲಿ. ತಥಾಸ್ತು. ಇವತ್ತು ಸ್ವಲ್ಪ ಜಾಸ್ತಿನೇ ಆಯಿತು ಟೈಮು, ಸಂಡೇ ಅಲ್ವಾ, ಹಾಗಾಗಿ ಒಂದು 10 ನಿಮಿಷ ಹೆಚ್ಚಾದರೂ ಓಕೆ ಅಂತ ನಾವೇ ತಗೊಂಡಿದ್ದು. ಐ ಥಿಂಕ್ ಎಲ್ಲರಿಗೂ ತುಂಬ ವಿಷಯ ಗೊತ್ತಾಗಿದೆ ಅನ್ಕೋತೀನಿ. ನೀವು ನಿಮ್ಮ ಪರಿಚಯದವರನ್ನ, ಫ್ರೆಂಡ್ಸ್ನ ಸಂಕಲ್ಪ ಸಿದ್ಧಿಗೆ ಯಾವ ಶಾಪ್ ಮೇಡಮ್, ನಮ್ಮ ಫ್ರೆಂಡ್ಸ್ ಹೇಳಿದ್ವಿ ಮೇಡಮ್, ಅವರು ಜಾಯ್ನ್ ಆಗ್ತಾರೆ. ಓಕೆ. ಯಾವುದು ಯಾವ ವರ್ಕ್ಶಾಪ್, ಯಾವ ಡೇಟ್ ಅಂತ ಕೇಳ್ತಿದ್ದೀರಲ್ಲ ಯಾರಿಗೆ? 24ನೇ ತಾರೀಕು, ಇದೇ ತಿಂಗಳು 24ನೇ ತಾರೀಕು ವರ್ಕ್ಶಾಪ್ ಇರೋ ಅಂಥದ್ದು. ಸೊ ಹಾಗಾಗಿ 10ನೇ ತಾರೀಕು ಒಳಗಡೆ ಪೇಮೆಂಟ್ ಆಗಬೇಕು. ನಮಗೆ ಕೂಡ ಹಾಲ್ ಬುಕ್ ಮಾಡಬೇಕು, ಬೇರೆ ಬೇರೆ ಎಲ್ಲ ಇದು ಮಾಡ್ಕೋಬೇಕು. ಇನ್ ಕೇಸ್
ಹಾಲ್ ಸಿಕ್ಕಿಲ್ಲ ಅಂದರೆ ಕಷ್ಟ ಆಗುತ್ತೆ. ಒಂದು 15 ದಿವಸ ಮುಂಚೆನೇ ಬುಕ್ ಮಾಡಬೇಕು. ನಿಮಗೆಲ್ಲ ಗೊತ್ತಲ್ವ, ಈಗ ಮದುವೆ ಇದೆ ಅಂದರೆ ಒಂದು 5 ತಿಂಗಳು 6 ತಿಂಗಳು ಮುಂಚೆ ಛತ್ರನ ಬುಕ್ ಮಾಡ್ತೀವಲ್ವಾ. ಅದೇ ಥರ ಸಂಡೇ ಇಟ್ಕೊಂಡಿರೋದ್ರಿಂದ ಸಂಡೇ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಫಂಕ್ಷನ್ಗಳು ಮಾಡ್ತಿರ್ತಾರೆ, ಹಾಲ್ಗಳು ಸಿಗಲ್ಲ. ಹಾಗಾಗಿ ಬೇಗ ಬೇಗ ಪೇಮೆಂಟ್ ಮಾಡಿದ್ರೆ ನಾನು ಹಾಲ್ ಬುಕ್ ಮಾಡೋಕ್ಕೆ ನನಗೆ ಈಸಿ ಆಗುತ್ತೆ. ಸೊ ಅಲ್ಲೂ ಕೂಡ ನಿಮಗೆ ಯಾವ್ದಾದ್ರು ಒಂದು ಟಾಪಿಕ್ ಬಗ್ಗೆ ಒಂದು ನಾಲೆಡ್ಜ್ ಇರುತ್ತೆ, ಪ್ಲಸ್ ಊಟ ಇರುತ್ತೆ, ಪ್ಲಸ್ ಬೆಳಿಗ್ಗೆ ವೆಲ್ಕಮ್ ಡ್ರಿಂಕ್ ಇರುತ್ತೆ. ಆಮೇಲೆ ಚಕ್ರಗಳ ಬಗ್ಗೆ ಪೂರ್ತಿ 7 ಚಕ್ರಗಳು ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಬ್ಲಾಕ್ ಆಗುತ್ತೆ, ಯಾವುದು ಓಪನ್ ಆಗೋದ್ರಿಂದ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ನಿಮಗೆ ಗೊತ್ತಾಗುತ್ತೆ ನಿಮ್ಮ ಯಾವ ಚಕ್ರ ಬ್ಲಾಕ್ ಆಗಿದೆ ಅಂತ ನೀವೇ ಗುರ್ತಿಡ್ಕೋಬೋದು. ಅದನ್ನು ಓಪನ್ ಮಾಡ್ಕೊಳ್ಳೋಕೆ ಏನು ಮಾಡಬೇಕು ಅಂತ. ಸೇಮ್ ಟೈಮಲ್ಲಿ ನಾನು ಹೀಲಿಂಗ್ ಕೂಡ ಮಾಡ್ತೀನಿ. ಹೀಲಿಂಗ್ ಅಂದರೆ ಗೊತ್ತಲ್ವ ನಿಮಗೆ, ಹೀಲ್ ಮಾಡಿಸ್ಕೊಳ್ಳೋದು ಅಂತಾರಲ್ವ, ಆ ಥರ ಹೀಲಿಂಗ್ ಕೂಡ ನಾನು ಮಾಡ್ತೀನಿ. ತುಂಬ ಜನಕ್ಕೆ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ಹೆಲ್ಪ್ ಆಗುತ್ತೆ. ಏನೇನೇನೋ ಬ್ಲಾಕೇಜಸ್ ಆಗಿದ್ರೆ ಅಲ್ಲಿ ಹೀಲ್ ಮಾಡ್ತೀನಿ ಅವತ್ತು. ಸೊ ಹಾಗಾಗಿ ಮಿಸ್ ಮಾಡ್ಕೋಬೇಡಿ ಯಾರೂ. 24ನೇ ತಾರೀಕು ಮೆಜೆಸ್ಟಿಕ್ ಹತ್ರನೇ ಇರುತ್ತೆ. ಮೆಜೆಸ್ಟಿಕ್ಕಲ್ಲಿ ಬಸ್ ಇಳಿದ್ರೆ ನೀವು ವಾಕೇಬಲ್ ಡಿಸ್ಟೆನ್ಸಲ್ಲೇ ಮಾಡ್ತೀವಿ. ಸೊ ಹಾಗಾಗಿ ಅಲ್ಲಿ ಹಾಲ್ಗಳು ಸಿಗಲ್ಲ, ಸಿಟಿ ಸೆಂಟ್ರ್ ಆಗಿರೋದ್ರಿಂದ ಹಾಲ್ಗಳು ಸಿಗಲ್ಲ. ನನಗೆ ಒಂದು 15 ದಿವಸ ಮುಂಚೆನೇ ಹೋಗಿ ನಾನು ಹಾಲನ್ನು ಬುಕ್ ಮಾಡಿ ಬರಬೇಕು. ಹಾಗಾಗಿ ನಿಮಗೆ ನಾನು ಪದೇ ಪದೇ ಎಚ್ಚರಿಸ್ತಾ ಇರೋದು, ಪೇಮೆಂಟ್ ಮಾಡ್ಕೊಳ್ಳಿ ಅಂತ. ಸೊ ಹಾಗಾಗಿ 24ನೇ ತಾರೀಕು ಈ ತಿಂಗಳು ಭಾನುವಾರ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4ರಿಂದ 5 ಗಂಟೆವರೆಗೂ ವರ್ಕ್ಶಾಪ್ ಇರುತ್ತೆ. ಅಲ್ಲಿ ನಿಮಗೆ ಮಧ್ಯಾಹ್ನ ಊಟ ಇರುತ್ತೆ, ಸಂಜೆ ಕಾಫಿ ಟೀ ಅದು ವ್ಯವಸ್ಥೆ ಇರುತ್ತೆ. ಬೆಳಿಗ್ಗೆ ಒಂದು 11 ಗಂಟೆಗೆ ನಿಮಗೆ ಏನಾದ್ರು ವೆಲ್ಕಮ್ ಡ್ರಿಂಕ್ ಇರುತ್ತೆ. ಅದ್ರ ಜೊತೆನಲ್ಲಿ ಮಧ್ಯಾಹ್ನದವರೆಗೂ 4 ಅವರು ಚಕ್ರದ ಬಗ್ಗೆ, ಆಮೇಲೆ ಒಂದು ಚಕ್ರ ಮೆಡಿಟೇಷನ್ ಅನ್ನು ಕೂಡ ನಾನು ಮಾಡಿಸ್ತೀನಿ. ಅದಾದಮೇಲೆ ಇನ್ಯಾರಾದ್ರೂ ಒಂದು ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡೋದಕ್ಕೆ ಕೂಡ ಒಂದು ಅವಕಾಶ ಇದೆ, ಅದು ಕೂಡ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಇನ್ನು ಬೆಟರ್ ಆಗಿ ಇನ್ನೇನಾದರೂ ಆ್ಯಡ್ ಮಾಡಬಹುದಾ ನೋಡ್ತೀನಿ. ಯಾಕಂದರೆ ನಿಮಗೆ ಅದು 1,500 ನನಗೆ ಕೊಟ್ಬಿಟ್ಟೆ ನನಗೆ ಲಾಸ್ ಆಯಿತು, ಸುಮ್ಮನೆ ವೇಸ್ಟ್ ಆಯಿತು ಅನ್ನೋ ಅಂತ ನೀವು ಅನ್ನೋದೇ ಇಲ್ಲ. ಇಷ್ಟು ಕಮ್ಮಿಗೆ ಇಷ್ಟು ಒಳ್ಳೆ ನಾಲೆಡ್ಜ್ ಕೊಟ್ರಾ ಮೇಡಮ್ ನೀವು, ನಾನು ಮಿಸ್ ಮಾಡ್ಕೊಂಬಿಟ್ನಲ್ಲ ಅಂತ ಪಶ್ಚಾತ್ತಾಪ ಪಡಬೇಕು, ಅಷ್ಟರ ಮಟ್ಟಿಗೆ ಇರುತ್ತೆ ಕ್ಲಾಸಸ್ಸು. ಸೊ ಹಾಗಾಗಿ ಮಿಸ್ ಮಾಡ್ಕೋಬೇಡಿ. 24ನೇ ತಾರೀಕು ಆಲ್ರೆಡಿ ಈಗ ನಾನು ಅಡ್ವರ್ಟೈಸ್ಮೆಂಟ್ ಇದು ಗ್ರೂಪಲ್ಲೆಲ್ಲ ಹಾಕ್ತಾ ಇದ್ದೀನಿ ನೋಡಿ. ಝೂಮ್ ಮೀಟಿಂಗಲ್ಲಿ ಕೂಡ ಮೇಲ್ಗಡೆ ಅದೇ ಫೋಟೋ ಇದೆ, ಚಕ್ರ ಸಾಧನೆ ಇದ್ದರೆ ನಾವು ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇದ್ದೀವಿ. ಸೊ ನೋಡಿ ಅಲ್ಲಿ ಬರೆದಿದ್ದೀವಿ 24ನೇ ತಾರೀಕು ಡೇಟ್ ಇದೆ, ಬೆಂಗಳೂರು ಅಂತ ಇದೆ. ಮೆಜೆಸ್ಟಿಕ್ ಹತ್ರನೇ ಇರುತ್ತೆ, ಆಚೆ ಈಚೆ ಸ್ವಲ್ಪ ವಾಕೇಬಲ್ ಡಿಸ್ಟೆನ್ಸಲ್ಲಿ ಮಾಡ್ತೀವಿ. ಸೊ ಹಾಗಾಗಿ ಬೆಂಗಳೂರಿನವ್ರಂತೂ ಮಿಸ್ ಮಾಡಲೇಬೇಡಿ, ನಾನು ಹೇಳ್ತೀನಿ. ತುಂಬ ದೂರದಿಂದ ಬರೋರಿಗೆ ಕಷ್ಟ ಆಗುತ್ತೆ ಗೊತ್ತು, ಸ್ಟೇ ಮಾಡೋಕ್ಕೆಲ್ಲ ಆಗಲ್ಲ. ಬಟ್ ಬೆಂಗಳೂರಿನವರು ದಯವಿಟ್ಟು ಮಿಸ್ ಮಾಡಬೇಡಿ, ಬನ್ನಿ. ನೀವು ನಿಮ್ಮ ಜೊತೆಗೆ ಒಬ್ಬರನ್ನ ಕರ್ಕೊಂಬರೋ ಅವಕಾಶ ಕೊಟ್ಟಿದ್ದೀವಿ. ಅದ್ರ ಜೊತೆಯಲ್ಲಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇನ್ನೂ ಬರ್ತಾರೆ ಅಂದರೆ ಅವ್ರ ಜೊತೆಯಲ್ಲಿ ಅವ್ರ ಮನೆಯವ್ರನ್ನೋ, ಅವ್ರ ಅಕ್ಕ ತಂಗಿನೋ, ಅವ್ರ ಅಣ್ಣ ತಮ್ಮನೋ, ಅವ್ರ ಹಸ್ಬೆಂಡ್ನೋ, ಅವ್ರ ವೈಫ್ನೋ ಕರ್ಕೊಂಬರೋದಕ್ಕೆ ನೀವೇ ಪ್ರಮೋಟ್ ಮಾಡಿ. ಇಂಥ ಅವಕಾಶ ಮತ್ತೆ ನಾವು ಮಾಡೋದಿಲ್ಲ. ಸೊ ಹಾಗಾಗಿ ಇದನ್ನು ಮಿಸ್ ಮಾಡ್ಕೋಬೇಡಿ. ಅವಕಾಶ ಸಿಕ್ತಾಗ ಉಪಯೋಗಿಸ್ಕೋಬೇಕು ಅಂತ ಹೇಳ್ತೀವಲ್ವಾ, ಅಂತ ಒಂದು ಅದ್ಭುತವಾದ ಅವಕಾಶ ನಿಮಗೆ ಸಿಗ್ತಾ ಇದೆ, ಉಪಯೋಗಿಸ್ಕೊಳ್ಳಿ. ಒಂದು 5 ಸ್ಟಾರ್ ಎಲ್ಲ ಒಂದು ಒಳ್ಳೆ ಹೋಟೆಲ್ಗೆ ಹೋಗ್ಬಿಟ್ಟು ಊಟ ಮಾಡಿಬಿಟ್ರೆ ಏನಾಗುತ್ತೆ, 2-3 ಜನ ಹೋಗಿ ಊಟ ಮಾಡಿದ್ರಿ ಅಂದರೆ ಆರಾಮಾಗಿ 1,500 ಖರ್ಚಾಗುತ್ತೆ ಅಲ್ವಾ. ನೀವು ನಿಮ್ಮ ಮನೆಯವ್ರನ್ನ ಕರ್ಕೊಂಬರ್ತಿದ್ದೀರಿ ಅಂದರೆ ಅವ್ರ ದುಡ್ಡು ನೀವೇ ಹಾಕಿ, 3,000 ಹಾಕಿ ಅದರಲ್ಲಿ 2 ಬರುವಂಥ ಅವಕಾಶವನ್ನು ಇಟ್ಟಿದ್ದೀವಿ. ಸೊ ಮಿಸ್ ಮಾಡಬೇಡಿ. ಯಾರ್ಯಾರ ಪೇಮೆಂಟ್ ಮಾಡ್ತೀರಾ ಸ್ಕ್ರೀನ್ಶಾಟ್ ಕಳಿಸಿ ನನಗೆ, ಪರ್ಸ್ನಲಾಗಿ ಕಳಿಸಿದ್ರು ಓಕೆ, ಇಲ್ಲ ನೀವೇ ಗ್ರೂಪಿಗೆ ಸ್ಕ್ರೀನ್ಶಾಟನ್ನು ಕಳಿಸಿದ್ರು ಓಕೆ. ಆಲ್ರೆಡಿ ಸುಮಾರು ಜನ ಮಾಡ್ತಾ ಇದ್ದಾರೆ, ಬಟ್ ನಮ್ಮ ಟಾರ್ಗೆಟ್ ಇರೋದು 50 ಜನ ಪೇ ಮಾಡಬೇಕು ಅಂತ. ಸೊ ಹಾಗಾಗಿ ನೀವೆಲ್ಲ ಬೇಗ ಬೇಗ ಮಾಡಿಕೊಂಡ್ರೆ ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ ತುಂಬ ಜನ ಬುಕ್ ಮಾಡ್ಕೊಬಿಡ್ತಾರೆ, ಆಮೇಲೆ ನಿಮಗೆ ಅವಕಾಶ ಇರಲ್ಲ. 50 ಜನದ ಮೇಲೆ ನಾನು ತಗೊಳ್ಳೋದಿಲ್ಲ, ದೊಂಬಿ ಆಗಿಬಿಡುತ್ತೆ, ಅಲ್ಲೇನು ಹೇಳ್ತೀವಿ ಅಂತ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ 50 ಜನ ಪೇ ಮಾಡಿದ್ರೆ 100 ಜನ ಬರುವಂಥ ಅವಕಾಶ ಇದೆ. ಸೊ ಹಾಗಾಗಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನಾಳೆಯಿಂದನೇ ಅಡ್ವರ್ಟೈಸ್ಮೆಂಟ್ ರನ್ ಆಗುತ್ತೆ. ಅಲ್ಲಿ ಯಾರಾದರೂ ಬುಕ್ ಮಾಡ್ಕೊಂಡು ಬಂದರು ಅಂದರೆ 50 ಜನದ ಮೇಲೆ ಬಂದರೆ ನಾನು ತಗೊಳ್ಳೋದಿಲ್ಲ. ಓಕೆನಾ? ಅರ್ಥ ಆಯ್ತಾ ಎಲ್ರಿಗೂ? ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಖುಷಿಯಾಗಿರಿ, ಆರಾಮಾಗಿರಿ, ಬಿ ಹ್ಯಾಪಿ, ನೋ BP.